ನಿವಾಸ ಅಂತ ಕೂಡ ಬೌದ್ಧ ಗ್ರಂಥಗಳಲ್ಲಿ ಹೇಳ್ತಾರೆ. ಒಂದು ಕಡೆ ಮಳೆಗಾಲ ಪೂರ್ತಿ ಎಲ್ಲೂ ಹೋಗದೆ ನೆಲೆ ನಿಂತು ಅದುವರೆಗೂ ಊರು ಕೇರಿ ಸುತ್ತದಂಥ ವಿದ್ವಾಂಸರು, ಜ್ಞಾನಿಗಳು, ಅವರುಗಳು, ಅದೇ ಥರ ದೇಶಾಂತರ ಎಲ್ಲ ಓಡಾಡಿ ಬಂದಂಥ ವರ್ತಕರು, ಹಾಗೆ ಹೊಲ ಗದ್ದೆ ಎಲ್ಲ ಓಡಾಡಿ ಬಂದಂಥ ರೈತರು ಎಲ್ಲರೂ ತಾವು ಮುಂದೆ ಮಾಡುವುದಕ್ಕೆ ಸನ್ನಾಹ ಮಾಡಿಕೊಳ್ತಾರೆ. ಎಲ್ಲರಿಗೂ ಕೊಟ್ಟಿದ್ದು, ಎಲ್ಲರಿಂದ ಪಡೆದದ್ದು ಆಯಿತು, ನಾವು ನಮಗಾಗಿ ಮಾಡಿಕೊಳ್ಬೇಕಾದದ್ದು ಅಂತ. ಇನ್ನು ಪರಮಾತ್ಮ ಕೂಡ ಯೋಗ ನಿದ್ರೆಗೆ ಹೋಗುವ ಕಾಲ. ಎಲ್ಲ ದೇವತೆಗಳು ಮೊನ್ನೆ ಏಕಾದಶಿ ಎಂದೇ ಬಲಗಿಬೇಕು ಅಂತ, ಅಂದರೆ ಶೈನೀಯ ಏಕಾದಶಿ ಅಂತ. ಇನ್ನು ಮುಂದೆ ಅವರು ಉತ್ಥಾನ ದ್ವಾದಶಿಯಲ್ಲಿ ಹೇಳ್ತಾರೆ. ಆ ದಿವಸವನ್ನು ಕಾಳಿದಾಸ ಉಲ್ಲೇಖ ಮಾಡಿದ್ದಾನೆ. ಅಂದರೆ ಈ ಚಾತುರ್ಮಾಸ್ಯಾವಧಿ ಒಂದು ಬಗೆಯಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳುವ ಪ್ರಯತ್ನ. ಇದೊಂದು ರೀತಿ ಸ್ವಾಪ ಜಾಗರ, ನಿದ್ರೆಯ ಎಚ್ಚರ ಅಂತ ಅನ್ಬೋದು. ಕಾಳಿದಾಸನಿಗಿಂತ ಹೆಚ್ಚಾಗಿ ಆ ಶಿವಪಾರ್ವತಿಯರ ವಿವಾಹದ ಪೂರ್ವ ಪೀಠಿಗೆಗಿಂತ ಹೆಚ್ಚಾಗಿ ಈ ಚಾತುರ್ಮಾಸ್ಯಾವಧಿ ಆರಂಭವಾಗುವುದಕ್ಕೆ ಮತ್ತೊಂದು ಒಳ್ಳೆಯದಿಲ್ಲ ಅಂತ ಅನ್ಸುತ್ತೆ. ಅದನ್ನು ಕಾವ್ಯದ ಗಾನದ ಮೂಲಕ, ಯಥಾಮತಿ ವ್ಯಾಖ್ಯಾನದ ಮೂಲಕ ಮಾಡುವ ಅವಕಾಶ ಬಂದದ್ದಕ್ಕಾಗಿ ಮತ್ತೊಮ್ಮೆ ವಿಕ್ರಮ್, ಮೋಹಿನಿ, ಆಮೇಲೆ ನೀವೆಲ್ಲ ರಸಿಕರಿಗೆ, ಮತ್ತೆ ಇದಕ್ಕೆ ಒದಗಿ ಬಂದವನು ನನಗೆ ತುಂಬ ಆತ್ಮೀಯನಾದ ನಮ್ಮ ಹುಡುಗ, 10 ವರ್ಷದ ಕೆಳಗೆ ಪದ್ಯ ರಚನೆ ಅಂತ ಆರಂಭ ಮಾಡಿಕೊಂಡಿದ್ದು ಶತಾವಧಾನ ನೋಡಿ, ಚಿಕ್ಕ ಹುಡುಗ. ಆಗ ಅವನಿಗೆ 9 ವರ್ಷವೂ ಇಲ್ಲ. ಈಗ ಅವನೇ ಸ್ವತಂತ್ರವಾಗಿ ನಾಟಕ ಕಾವ್ಯಗಳನ್ನು ಸಂಸ್ಕೃತದಲ್ಲಿ ಒಳ್ಳೆ ಭಾಷೆಯಲ್ಲಿ ಬರೆಯುವ ಮಟ್ಟಕ್ಕೆ ಬಂದಿದ್ದಾನೆ ಅಂತಂದ್ರೆ ಯಾವ ರೀತಿಯಾಗಿ ಇಂತಿಂತೈ ಒಟ್ಟಂತೆಯೇ ಮರೆಯುತ್ತಾನಂತೆಯೇ ನಭೋ ವೀದಿಪೈ ಅಂತ ಇಷ್ಟಿದ್ದ ಒಟ್ಟು ಅಷ್ಟಾದ ಅಂತ ವಾಮನ ತ್ರಿವಿಕ್ರಮನಾಗಿದ್ದು. ಈಗ ಆರಂಭ ಮಾಡೋಣ. ಮೊದಲಿಗೆ ಮಂಗಲ ಪದ್ಯವನ್ನ ಕಾಳಿದಾಸನ ವಿಕ್ರಮೋರ್ಷಿಯಿಂದ ಆರಿಸಿಕೊಂಡಿದ್ದೀವಿ. ವಿಕ್ರಮೋರ್ಷಿಯಿಂದ ಶಿವನ ಮಾಂಗಲಿಕ ಪದ್ಯದಿಂದ ಆರಂಭ. ಶಿವನ ಆಭರಣ ಶಂಕರಾಭರಣ ರಾಗದಲ್ಲಿ. ವೇದಾಂತೇಷು ಯಮಾಹುರೇಕ ಪುರುಷಂ वेदान्तेषु यमाहुरेकपुरुषं याप्यस्थितं रोदसी वेदान्तेषु यमाहुरेकपुरुषं याप्यस्थितं रोदसी यस्मिन् ईश्वर इत्यनन्य विषयः यस्मिन् ईश्वर इत्यनन्य विषयः शब्दो यथार्थाक्षरः अन्तर्यश्च मुमुक्षुभिर्नियमित प्राणादिभिर्मृग्यते अन्तर्यश्च मुमुक्षुभिः नियमित प्राणादिभिर्मृग्यते सस्थाणु स्थिरभक्तियोगसुलभो निःश्रेयसायास्तु वः सस्थाणु स्थिरभक्तियोगसुलभो निःश्रेयसायास्तु नः ಶಿವನ ಆಭರಣಗಳಲ್ಲಿ ಚಂದ್ರ ಅಮೃತಧೀಧತಿ ಸುಧಾಸೂತಿ, ಆ ಮಧುರವಾದ ಶೀತಲವಾದ ಅಮೃತಪ್ರಾಯವಾದ ಕಿರಣ ಬೀರುವ ಚಂದ್ರನೂ ಇದ್ದಾನೆ. ವಿಷವನ್ನು ಹಲ್ಲಲ್ಲಿ ಇಟ್ಟುಕೊಂಡಿರುವ ಹಾವು ಇದೆ. ಗಂಗಾದೇವಿಯೂ ಇದ್ದಾಳೆ. ತಲೆಬುರುಳೆಗಳ ಹಾರ ಕೂಡ ಇದೆ. ಹೀಗೆ ಉಗ್ರಭೀಕರವಾದ ಮೃತ್ಯು ಅಮೃತ ಸೂಚಕವಾದ ಅಮೃತ ಮೃತ್ಯು ಎರಡನ್ನೂ ಕೂಡ ಒಳಗೊಂಡಂಥ ಎಲ್ಲವೂ ಅವನಿಗೆ ಆಭರಣಗಳಾಗಿವೆ. ಇದು ಬಹಳ ಸ್ವಾರಸ್ಯ. ಇವೆಲ್ಲ ಇರುತ್ತವೆ. ಇವೆಲ್ಲ ಯಾರಿಗೆ ಆಭರಣ ಆಗಬಲ್ಲವು ಅಂತಂದ್ರೆ ಆತ್ಮಾರಾಮತೆಯ ಹಿತಾಹಿತ ಸಮಃ ಆಗಿರುವಂತಹ ಮಹಾದೇವನಿಗೆ ಅಲಂಕಾರವಾಗುತ್ತವೆ. ಸರ್ವಂ ಬಲವತಾಂ ಪಥ್ಯಂ, ಬಲಿಷ್ಠರಿಗೆ ಆತ್ಮಬಲವಂತರಿಗೆ
ಯಾವುದು ಅಲಂಕಾರವಾಗುತ್ತದೆ ಎನ್ನುವುದು ನಮಗೆ ಕಂಡುಕೊಂಡಾಗ ಕಾಳಿದಾಸ ಅದ್ಯಾಕೆ ಶಿವನನ್ನ ತನ್ನ ಇಷ್ಟ ದೇವತೆಯನ್ನಾಗಿ ಮಾಡಿಕೊಂಡ ಅಂತ. ಅವನಿಗೆ ಹರಿಹರರಲ್ಲಿ ಶಿವಕೇಶವರಲ್ಲಿ ಭೇದ ಇಲ್ಲ, ತ್ರಿಮೂರ್ತಿಗಳನ್ನು ಒಂದೇ ಆಗಿ ಕಂಡು ಸ್ತೋತ್ರ ಮಾಡಿದ್ದಾನೆ. ಆದರೆ ಅವನು ರಂಗಾದಿ ದೇವತೆಯಾದ ಮಹಾದೇವನನ್ನ ತನ್ನ ಇಷ್ಟ ದೇವತೆ ಎಂದು ಮಾಡಿಕೊಂಡಿದ್ದಾನೆ. ಹಾಗಂತ ಮಿಕ್ಕವರು ಅನಿಷ್ಟ ದೇವತೆಗಳು. ವೇದಾಂತೇಶು, ವೇದಾಂತಗಳು ಅಂತ ಈ ಶಬ್ದವನ್ನ ಶಂಕರರು ಭಾಷ್ಯಗಳಲ್ಲಿ ಬಳಸ್ತಾರೆ. ಉಪನಿಷತ್ತುಗಳಲ್ಲಿ ಎನ್ನುವ ತಾತ್ಪರ್ಯ. ವೇದಾಂತೇಶು ಯಮಾಹುರೇಕ ಪುರುಷಂ, ಇರುವುದೊಂದೇ ಪರಮಾತ್ಮ. ಪುರುಷ ಅಂದ್ರೆ ಗಂಡಸು ಅಂತಲ್ಲ, ನಮ್ಮೊಳಗಿರುವ ಚೈತನ್ಯ ಅದು ಲಿಂಗಾತೀತವಾದದ್ದು. ಸಂಸ್ಕೃತದಲ್ಲಿ ಶಬ್ದಕ್ಕೂ ವಸ್ತುವಿಗೂ ಇರುವ ಲಿಂಗ ಅವಿನಾಭಾವ. ಶಬ್ದ ಒಂದು ಲಿಂಗ ಇರುತ್ತೆ, ವಸ್ತುವೇ ಬೇರೊಂದು ಲಿಂಗ, ಅವಕ್ಕೆರಡಕ್ಕೂ ಸಂಬಂಧ ಇಲ್ಲ, ಆಗಂತುಕ ಅದು. ಯಮಾಹುರೇಕ ಪುರುಷಂ ವ್ಯಾಪ್ಯ ಸ್ಥಿತಂ ರೋದಸಿ, ಭೂವ್ಯೋಮಗಳನ್ನೆಲ್ಲ ವ್ಯಾಪಿಸಿಕೊಂಡು ಇದ್ದಾನೆ. ಆ ಪರಮಾತ್ಮ ಇಲ್ಲದ ಜಾಗ ಇಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ ತ್ವಯಿಮಯಿ ಸರ್ವತ್ರೈಕೋ ವಿಷ್ಣು, ವಿಷ್ಣು ಸರ್ವಮಯಂ ಜಗತ್ ವ್ಯಾಪ್ನೋತೀತಿ ವಿಷ್ಣು ಅಂತ ಇದ್ದಾನೆ. ಆಮೇಲೆ ಯಸ್ಮಿನ್ ಈಶ್ವರ ಇತ್ಯನನ್ಯ ವಿಷಯ ಶಬ್ದೋ ಯಥಾರ್ಥಾಕ್ಷರ. ಅವನಿಗೆ ಮಾತ್ರ, ಪರಮಾತ್ಮನಿಗೆ ಮಾತ್ರ ಈಶ್ವರ ಅಂತ. ಈಶ್ವರ ಅಂದ್ರೆ ಶಿವ ಒಬ್ಬರೇ ಅಂತಲ್ಲ, ವಿಷ್ಣುವು ಈಶ್ವರ, ಬ್ರಹ್ಮನು ಈಶ್ವರ, ಇಂದ್ರನು ಈಶ್ವರ. ಈಶಿತ್ವ ಯಾರಿಗಿದೆಯೋ ಅವನು ಈಶ್ವರ, ಒಡೆತನ ಇದ್ದವನು. ನಾವೆಷ್ಟೋ ಬಾರಿ ಅವ್ರ ಜವಾಬ್ದಾರಿ ತಗೊಳ್ಳಲ್ಲ, ಇವ್ರ ಜವಾಬ್ದಾರಿ ತಗೊಳ್ಳಲ್ಲ ಅಂತೀವಿ. ಯಾರ ಜವಾಬ್ದಾರಿ ತಗೊಳ್ಬಲ್ಲವರು ಅವರೇ ಯಜಮಾನರು. ಅವ್ರಿಗೆ ಯಾರು ಜೈಲಿಂದ ತೆಗೆದುಕೊಡಕ್ಕಾಗಲ್ಲ, ಅವರು ತಗೋಬೇಕಾಗುತ್ತದೆ. ಹೀಗಾಗಿ ಯಾರನ್ನ ಯಾರೊಬ್ಬರು ಒಂದು ಸ್ಥಾನದಲ್ಲಿ ತಂದು ಕೂಡಿಸೋಕ್ಕಾಗಲ್ಲ, ಅವರೇ ಕೂತ್ಕೊಳ್ಬೇಕು. ನಾಭಿಷೇಕೋ ನ ಸಂಸ್ಕಾರ ಕ್ರೀತೆ ಬನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ ಅಂತ ಗರುಡ ಪುರಾಣ ಹೇಳುತ್ತದೆ. ಹಾಗೆ ಸ್ಮಿನ್ ಈಶ್ವರ ಇತ್ಯನನ್ಯ ವಿಷಯ ಶಬ್ದೋ ಯಥಾರ್ಥಾಕ್ಷರ. ಮಿಕ್ಕವರಿಗೆಲ್ಲ ಈಶ್ವರ ಅನ್ನೋ ಶಬ್ದ ಒಂದು ಉಪಾಧಿ, ಒಂದು ಅಟ್ರಿಬ್ಯೂಟ್ ಆದರೆ ಪರಮಾತ್ಮನಿಗೆ ಅದೆಲ್ಲ ಒಂದೇ, ಅವನ ಸ್ವಭಾವ ಲಕ್ಷಣ ಅಂತ ಆಗುತ್ತದೆ. ಇದೇ ರೀತಿ ಅಂಕಿತನಾಮ ಅನ್ವರ್ಥನಾಮ ಎರಡೂ ಆದಂಥದ್ದು. ಸಸ್ಥಾಣು, ಅವನು ಸ್ಥಿರವಾಗಿ ನಿಲ್ತಕ್ಕಂಥವನು, ದೃಢವಾಗಿ ನಿಂತಿದ್ದಾನೆ. ಮತ್ತೆ ಸ್ಥಿರ ಭಕ್ತಿ ಯೋಗ ಸುಲಭ, ಸ್ಥಿರವಾದ ಭಕ್ತಿ ಯೋಗಕ್ಕೆ ಸುಲಭ. ಆ ಸ್ಥಾಣು ಆಗಿರೋದ್ರಿಂದ ನಮ್ಮ ಭಕ್ತಿಯೂ ಸ್ಥಿರವಾಗಿರ್ಬೇಕು. ಅವನೇ ಸ್ಥಿರವಾಗಿದ್ದ ಮೇಲೆ ನಮ್ಮ ಭಕ್ತಿ ಚಂಚಲವಾದ್ರೆ ಆಗತ್ತಾ? ನಮ್ಮ ಭಕ್ತಿಯೂ ಅವನಂತೆ ಇರಬೇಕು. ನಾದೇವೋ ದೇವಮರ್ಚಯೇ ಅಂತ ಆಗಮಗಳು ಹೇಳುತ್ತೆ. ದೇವರಲ್ಲದವನು ದೇವರನ್ನು ಪೂಜೆ ಮಾಡಬಾರದು ಅಂತ. ಹೀಗೆ ಕಂಡಾಗ ಸ್ಥಿರ ಭಕ್ತಿ ಯೋಗ ಸುಲಭ. ಭಕ್ತಿ ಅನ್ನೋದಕ್ಕೆ ಇರುವ ಅನೇಕ ಅರ್ಥಗಳಲ್ಲಿ ಒಂದು ಆಕರ್ಷಕವಾದ ದ್ವಿತೀಯವಾದ ಅರ್ಥ ಅಂದರೆ ಹಂಚಿಕೊಂಡು ಬಾಳುವಿಕೆ ಅಂತ. ಭಕ್ತಿ ಅನ್ನೋದಕ್ಕೆ ವಿಭಾಗ ಮಾಡಿಕೊಂಡು ಎಲ್ಲರೂ, ಈಗ ನಾವು ಒಂದು ಸತ್ಕಾವ್ಯವನ್ನು ಆಸ್ವಾದ ಮಾಡ್ತಿದ್ದೀವಲ್ಲ, ಇದು ಒಂದು ಭಕ್ತಿ ಯೋಗ. ಆಮೇಲೆ ಊಟ ಮಾಡ್ತೀವಲ್ಲ, ಅದು ಒಂದು ಭಕ್ತಿ ಯೋಗ. ಭಕ್ತಿ ಅಂದರೆ ಬೇಯಿಸಿದ ಪದಾರ್ಥ ಅಂತ, ಕುಕ್ಕಡ್ ಫುಡ್ ಅಂತ. ಅದು ಭಕ್ತಿ ಯೋಗವೂ ಹೌದು, ಭಕ್ತಿ ಯೋಗವೂ ಹೌದು. ಆ ಥರ ಇರತಕ್ಕಂಥದ್ದು. ಆಮೇಲೆ ಭಕ್ತಿಯೋಗ ಸುಲಭ, ಬಹಳ ಸುಲಭನಾದವು. ದಾಸರು ಹೇಳ್ತಾರಲ್ಲ, ಮಲಗಿ ಪರಮಾದರದಿ ಪಾಡಿದರೆ ಕುಳಿತು ಕೇಳುವ, ಕುಳಿತು ಪಾಡಿದರೆ ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವು. ಪರಮಾತ್ಮನ ರೀತಿ ನಾವೊಂದು ಹೆಜ್ಜೆ ಬಂದರೆ ಅವನು 10 ಹೆಜ್ಜೆ ಬರ್ತಾನೆ ಅಂತ. ಪಾರ್ವತಿಯ ತಪಸ್ಸು ಅಂಥದ್ದೇ ಆಗಿರೋದು. ಅವಳು 1 ವರ್ಷ ತಪಸ್ಸು ಮಾಡಿದ್ದಕ್ಕೆ ಶಿವ ಬಂದು ಶತಶತಮಾನಗಳ ಕಲ್ಪ ಕಾಲಗಳ ಸ್ಥಾನ ಅದ್ಯ ಪ್ರಭೃತ್ಯವನ ತಂಗಿ ತಪಸ್ಮಿ ದಾಸ, ಇವತ್ತಿನಿಂದ ನಾನು ನಿನ್ನ ದಾಸ, ಕ್ರೀತಸ್ತಪೋಭಿ, ನೀನು ತಪಸ್ಸಿನಿಂದ ನನ್ನ ಕೊಂಡಿದ್ದೀಯ ಅಂತ. ಈಗೆಲ್ಲ ನೀಲ್ ಮಾಡೋದು ಅಂತಂತಾರಲ್ಲ, ಪ್ರಪೋಸ್ ಮಾಡ್ಬೇಕಾದ್ರೆ ಗಂಡು ಮೊಣಕಾಲ್ ಮಂಡಿ ಕೂರಬೇಕು. ಶಿವ ಹಾಗೆ ಮಾಡದ ಅಂತ ನನಗನ್ಸುತ್ತೆ. ಇದು ಪಾರ್ವತಿಗಿದ್ದ ಭಾಗ್ಯ. ಹೀಗಾಗಿ ಅಂಥ ಒಂದು ಸ್ಥಿರಭಕ್ತಿ ಯೋಗ ಸುಲಭ. ಈ ಸೌಲಭ್ಯ ಬಹಳ ಬೇಕು. ಸೌಲಭ್ಯ ಇಲ್ಲದೆ ಸ್ನೇಹ ಇಲ್ಲ, ಸ್ನೇಹ ಇಲ್ಲದೆ ಪ್ರೀತಿ ಇಲ್ಲ. ಅವನು ಎಲ್ಲಿಂದಲೂ ಬಂದವನು, ನೀನು ಕಾವ್ಯವಾಚನ ಮಾಡಬೇಕಪ್ಪ ಅಂದೆ, ಹ್ಞೂ ಅಂತಂದ. ಗೆಳೆಯರಲ್ಲಿ ಕೇಳಿದೆ, ವಿಕ್ರಮನ್ ಕೇಳಿದೆ, ನಮ್ಮ ಗೌತಮ್ನು ಕೇಳಿದೆ. ಎಲ್ಲರೂ ಅಹಮಾತ್ಮೆಯಾಗಿ ನಾವು ಮಾಡ್ತೀವಿ ಅಂತಂದ್ರು. ಒಂದು ಮೆಸೇಜ್ ಆಗ್ತಿದ್ದಂಗೆ ಎಲ್ಲರೂ ಬಂದರು. ಎಲ್ಲ ಇಲ್ಲಿ ಕೂತಿದ್ದಾರೆ. ಕೆಲವರು ಮೇಲೆ ಕೂತ್ಕೋಬಹುದು, ಕೆಲವರು ಕೆಳಗೆ ಕೂತ್ಕೋಬಹುದು, ಕೆಲವರು ರೂಮಲ್ಲಿ ಕೂತ್ಕೊಳ್ಬಹುದು. ಎಲ್ಲರಿಗೂ ಆಸ್ವಾದ, ಒಂದು ಸೌಲಭ್ಯ ಇದೆ. ಇದು ನಮ್ಮ ಭಾರತೀಯ ಪರಂಪರೆಯ ರೀತಿ. ಅಂದರೆ ದೊಡ್ಡದಕ್ಕೆ ಅಂಗೀಕಾರ ಇದ್ದಾಗ, ಆ ಶ್ರುತಿಗೆ ಸೇರಿದಾಗ ಯಾವ ಸ್ವರ ಬಂದರೂ ಶ್ರುತಿಬದ್ಧವಾಗಿ ಅದು ಅಪಸ್ವರವಾಗುವುದಿಲ್ಲ, ಅನ್ಯಸ್ವರ ಆಗುತ್ತಷ್ಟೆ. ಅನ್ಯಸ್ವರವು ರಂಜನೀಯವಾಗಿ ಬರಬಹುದು. ಆ ರೀತಿಯಲ್ಲಿರ್ತಕ್ಕಂಥದ್ದು ಅದು ಸೌಲಭ್ಯ. ಸ್ಥಿರ ಭಕ್ತಿ ಯೋಗ ಸುಲಭ. ಅಂಥವನು ನಮ್ಮ ನಿಶ್ರೇಯಸಕ್ಕಾಗಿ ಇರಲಿಲ್ಲ. ಅವನು ಯಾರು? ಅಂತರ್ಯಶ್ಚ ಮುಮುಕ್ಷಿಭಿರ್ ನಿಯಮಿತ ಪ್ರಾಣಾದಿಭಿರ್ ಮೃಗ್ಯತೆ. ಕಾಳಿದಾಸನಿಗೆ ಇದು ತುಂಬ ಇಷ್ಟ. ಮುಮುಕ್ಷುಗಳಾದವರು, ಮೋಕ್ಷ ಬಯಸ್ತಕ್ಕಂಥವರು ತಮ್ಮ ಪ್ರಾಣಗಳನ್ನು, ಉಸಿರುಗಳನ್ನು ಕೂಡ ನಿಯಂತ್ರಣದಲ್ಲಿಟ್ಟುಕೊಂಡು ಒಳಗೆ ಹುಡುಕ್ತಾರೆ. ಇದೇ ಕುಮಾರ ಸಂಭವದ 3ನೇ ಸರ್ಗದಲ್ಲಿ ಬರ್ತದೆ. ಮನೋನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ
ಯಮಕ್ಷರಂ ಕ್ಷೇತ್ರವಿದೋ ವಿದುಸ್ತಮಾತ್ಮಾನಮಾತ್ಮನ್ ಯವಲೋಕಯಂತಂ ಅಂತ. ಆ ಮನ್ಮಥ ಶಿವನ ತಪೋಭಂಗ ಮಾಡಕ್ ಬಂದಾಗ ದೂರದಿಂದ ಸದೇವದಾರು ಧ್ರುವ ವೇದಿಕಾಯಾಮ್ ಅಂತ ದೇವದಾರು ವೃಕ್ಷದ ಕೆಳಗಡೆ ವೇದಿಕೆಯಲ್ಲಿ ಕೂತಿದ್ದಾನೆ. ಎತ್ತರಕ್ಕೆ ಬೆಳೆಯೋ ದೇವದಾರು, ಅಲ್ಲಿಂದ ಝೂಮ್ ಔಟ್ ಮಾಡಿ ನೋಡಿದ್ದಾನೆ. ಕೊನೆಗೆ ಒಳಗೆ ಬಂದು ಮನೋನವದ್ವಾರ ನಿಷಿದ್ಧ ವೃತ್ತಿ ಒಳಗೆ ಬಂದಿದ್ದಾನೆ. ಅಂತರ್ಮುಖನಾದವನ ಪಂಚಪ್ರಾಣಗಳನ್ನು ಕಂಡುಕೊಳ್ತಾ ಇದ್ದಾನೆ. ಕ್ಷೇತ್ರವಿತ್ ಕ್ಷೇತ್ರಜ್ಞಂಚಾಪಿ ಮಾಂ ವಿಧಿ, ಇವೆಲ್ಲ ಟೆಕ್ನಿಕಲ್ ಟರ್ಮ್ಸ್ ಅಂದ್ರೆ ಕಾಳಿದಾಸನಿಗೆ ಇಷ್ಟ. ಯಾಕೆಂದ್ರೆ ಆ ಮಾತುಗಳಲ್ಲಿ ಒಂದು ಬಲ ಇರುತ್ತೆ. ಒಂದು ವೇದದ್ದು, ಒಂದು ಉಪನಿಷತ್ತಿಂದು, ಒಂದು ಆಗಮದ್ದು, ಒಂದು ಶಾಸ್ತ್ರದ್ದು ಮಾತಾದ್ರೆ ಅನೇಕ ಋಷಿಗಳ ಶತಶತಮಾನಗಳ ಬಲ ಅಲ್ಲಿರುತ್ತದೆ. ನಾವು ರಾಗಗಳನ್ನು ಆಶ್ರಯಿಸೋದಕ್ಕೂ ಅದೇ ಕಾರಣ. ಹೀಗಿರುವುದರಿಂದ ಆ ಮುಕ್ಷುಭಿರ್ ನಿಯಮಿತ ಪ್ರಾಣಾದಿಭಿರ್ ಮೃಗ್ಯತೆ, ನಮ್ಮೊಳಗೆ ನಾವು ಹುಡುಕೊಳ್ತೀವಿ. ಇದನ್ನ ಹೇಳುವಾಗ ನಮ್ಮ ಗುಂಡ ಆ ಅಂತರ್ಯಶ್ಚ ಮುಮುಕ್ಷುಭಿರ್ ನಿಯಮಿತ ಪ್ರಾಣಾದಿಭಿರ್ ಮೃಗ್ಯತೆ ಅನ್ನೋದಷ್ಟನ್ನೂ ಕೂಡ ಒಂದೇ ಉಸಿರಿನಲ್ಲಿ ಹೇಳಿದ. ಪ್ರಾಣಾದಿಭಿರ್ ಮೃಗ್ಯತೆ ಮೊದಲನೇ ಬಾರಿ ಹೇಳುವಾಗ ಸಂಸ್ಕೃತ ಗೊತ್ತಿದ್ದವರು ಕಾವ್ಯ ವಾಚನ ಮಾಡಿದಾಗ ಸಂಸ್ಕೃತ ಕಾವ್ಯ ಈ ಸ್ವಾರಸ್ಯ ನಾನು ಹೇಳಿದ್ದಿಲ್ಲ, ನಾನು ಹೇಳೋದು ಇಲ್ಲ. ಇದು ನಮಗೆ ಕವಿ ಹೃದಯ ತಿಳಿದಾಗ ಆಗುವ ಅನುಕೂಲ. ಮತ್ತೆ ನಿಶ್ರೇಯಸಾಯಾಸ್ತು ವಹ ಅಂತ ಕವಿ ಹೇಳಿದ್ರು. ನಿಮಗೆಲ್ಲರಿಗೂ ಅವರು ಶಾಶ್ವತವಾದ ಸಂತೋಷ ಕೊಡಲಿ. ಶ್ರೇಯಸ್ ನಿಶ್ರೇಯಸ್, ಅಭ್ಯುದಯ ನಿಶ್ರೇಯಸ್, ಧರ್ಮಾರ್ಥ ಕಾಮ ಅನ್ನೋ ತ್ರಿವರ್ಗ ಮತ್ತು ಮೋಕ್ಷ ಅಂತ ನಿಮಗೆ ಮೋಕ್ಷ ಕೊಡಲಿ ಅಂತ ಕಾಳಿದಾಸ ಕೇಳ್ತಾ ಇದ್ದಾನೆ. ನಮಗೂ ಇರಲಿ ಅಂತ ಅವನು ಎರಡನೇ ಸರ್ತಿ ನಹ ಅನ್ನುವ ಸರ್ವನಾಮ ಬಳಸ್ದ. ನಾನು ಅವನಿಗೆ ಹೇಳಿದ್ದೆ, ಹೀಗೆ ಸ್ವಾತಂತ್ರ್ಯ ತಗೋಬೇಕಪ್ಪ ಮಹಾಕವಿಗಳ ಜೊತೆ. ಪೂರ್ವದ ವಾಗ್ಗೇಯಕಾರರ ಸಾಹಿತ್ಯಕ್ಕೆ ಬೇರೆ ಬೇರೆ ಸಂಗತಿ ನಾವು ಹಾಕ್ತೀವಿ. ಸಂಗೀತದಲ್ಲಿ ಇಂಪ್ರೊವೈಸೇಷನ್ ಮಾಡುವಂತೆ ಸಾಹಿತ್ಯದಲ್ಲೂ ರಸೋಚಿತವಾಗಿ ಮಾಡೋಣ, ಏನು ತೊಂದರೆ ಇಲ್ಲ ಅಂತ ಅದನ್ನು ಮೊದಲನೇ ಪದ್ಯದಲ್ಲೇ ತೋರಿಸಿದ್ದಾನೆ. ಹೀಗೆ ಆ ಮಹಾದೇವನನ್ನ ನಾವು ಧ್ಯಾನಿಸಿದ ಮೇಲೆ ಕಾಳಿದಾಸನ ಕಾವ್ಯ ಕುಮಾರ ಸಂಭವಕ್ಕೆ ಬರಬಹುದು. ಕಾಳಿದಾಸ ಒಂದು ಪ್ರಯೋಗ ಮಾಡದ ಅಂತ ನನಗೆ ಅನಿಸುತ್ತದೆ. ಜಗತ್ತಿಗೆ ಯಾವುದು ಹಿತ ಅಂತ ನೋಡುವಾಗ ನಮ್ಮೆಲ್ಲರನ್ನೂ ಕಾಡತಕ್ಕಂಥದ್ದು ಯಾವುದು? ಬಯಕೆ. ಬಯಕೆ ಇಲ್ಲದೆ ನಾವಿಲ್ಲ. ಆ ಬಯಕೆ ಹುಟ್ಟುವುದೇ ನಮ್ಮ ಕೊರತೆಯಿಂದ. ನಾವು ಮನುಷ್ಯರು ಅಂತ ಅನಿಸ್ಕೊಂಡಿದ್ದಕ್ಕೆ ಕಾರಣ ಬಯಕೆ ಇರುವುದರಿಂದ. ಬಯಕೆ ಇಲ್ಲದಿದ್ರೆ ನಾವೆಲ್ಲ ಭಗವಂತರಾಗ್ಬಿಡ್ತೀವಿ. ಬಯಕೆ ಬಂದ ತಕ್ಷಣ ನಮಗೆ ಈ ಮನುಷ್ಯತ್ವ ಬಂದಿದೆ. ಹೀಗಾಗಿ ನಮ್ಮ ಮನಸ್ಸಿನಲ್ಲಿ ಮೊದಲು ಹುಟ್ಟಿದ್ದೇ ಬಯಕೆ. ಅದಕ್ಕೆ ಮನೋಜ ಮನಸಿಜ ಅಂತೀವಿ, ಕಾಮ ಮನ್ಮಥ ಅಂತಂತೀವಿ. ಆ ಬಯಕೆ ನಮ್ಮಿಂದ ಎಲ್ಲ ಕೆಲಸ ಮಾಡುತ್ತೆ, ಕಾಮದಿಂದ ಕರ್ಮ. ಹೀಗೆ ಆ ಕರ್ಮವನ್ನೆಲ್ಲ ಚಟುವಟಿಕೆಯನ್ನೆಲ್ಲ ತೊಡಗಿಸ್ತಕ್ಕಂಥದ್ದಾಗಿದೆ. ಅದನ್ನ ಸುಟ್ಟ ಮೇಲೆ ಶಿವಪಾರ್ವತಿಯರು ಮದುವೆ ಆಗ್ತಾರೆ. ಇದು ಬಹಳ ಸ್ವಾರಸ್ಯಕಾರಿ. ಅದಕ್ಕೆ ಮುಂಚೆ ಪಾರ್ವತಿ ತನ್ನ ಸೌಂದರ್ಯದಿಂದಾನೇ ಶಿವ ಒಲಿದು ಬಿಡ್ತಾನೆ ಅಂತ ಅಂದ್ಕೊಂಡು, ಹಾಗಂತ ಬರೀ ಸೌಂದರ್ಯ ಮಾತ್ರ ಅಲ್ಲ, ಸೇವೆನೂ ಇದೆ. ಅರೆ ಸೇವೆ ಅದೊಂದು ಕಾಸ್ಮೆಟಿಕ್ಸ್ ಅನ್ನುವಂತೆ ಅವಳಿಗೆ ಸ್ವಲ್ಪ ಇತ್ತು. ಭಕ್ತಿ ಇತ್ತು, ಇಲ್ಲ ಅಂತಿಲ್ಲ. ಭಕ್ತಿಯ ಜೊತೆಗೆ ತನ್ನ ದೇಹದ ಅಭಿಮಾನವಿತ್ತು. ಈ ಚೆಲುವಿಗೆ ಒಲಿತಾನೆ ಅಂತ. ಆದರೆ ಅವಳ ಕಣ್ಣೆದುರಿಗೆ ಬಯಕೆಯ ದೇವರೇ ಬೂದಿ ಆಗ್ಬಿಟ್ಟಾಗ ಅವಳಿಗೆ ಇನ್ಯಾವುದು ಉಳಿಲಿಲ್ಲ. ತಥಾ ಸಮಕ್ಷಂ ದಹತಾ ಮನೋಭವಂ. ಆ ಮೂರು ಕಣ್ಣಿನ ದೇವರು ತನ್ನ ಕಣ್ಣೆದುರಿಗೆ ಅದೊಂದು ಬಯಕೆ ಅಂದ್ರೆ ತನ್ನ ಬಯಕೆ ಎಲ್ಲವನ್ನು ಸುಟ್ಟು ಬಿಟ್ಟ. ಮತ್ತೆ ಸಖಿಯ ಸಮಕ್ಷಂ, ಎಲ್ಲ ಸಖಿಯನ್ನು ನೋಡ್ತಾ ಇರುವಾಗಲೇ ಅಂತರ್ಗತೆ ಭೂತಪತಿಸ್ಸ ಭೂತಃ, ಭೂತಪತಿಯಾದ ಪರಮಾತ್ಮ ತನ್ನ ಗಣಗಳ ಜೊತೆನೆ ಮಾಯ ಆಗ್ಬಿಟ್ಟ. ಗಣಗಳು ಅವುಗಳು ಇವುಗಳು ಎಲ್ಲ ಶಿವನ ಪರಿವಾರದ ಭೂತ ವೇತಾಳಗಳನ್ನು ತನ್ನವರನ್ನಾಗಿ ಮಾಡಿಕೊಂಡ. ಆದರೆ ಅವನಿಗೆ ಅಂತ ನಾನು ವಸಂತ ಪುಷ್ಪಾಭರಣಗಳನ್ನೆಲ್ಲ ಅಲಂಕಾರ ಮಾಡಿಕೊಂಡು ದೇವಗಂಗೆಯಲ್ಲಿ ಬೆಳೆದ ಬಂಗಾರದ ತಾವರೆಗಳ ಬೀಜಗಳನ್ನೇ ಒಣಗಿಸಿ ಬಿಸಿಲಲ್ಲಿ ತಾನೇ ಮಾಡಿದ ಜಪಮಾಲೆಯನ್ನ ಅವನಿಗೆ ಸಮರ್ಪಿಸೋಕೆ ಹೋದ್ರು. ತಿರುಗಿ ನೋಡದೆ ಮಾಯವಾಗ್ಬಿಟ್ಟಲ್ಲ. ಏನಿದು ಒಂದು ಕ್ಷಣ ಒಲಿದು ಬಿಡ್ತಾನೇನೋ ಅನ್ನುವ ಹಂತ ಬಂದಿತ್ತು. ಆ ಮುಕ್ಕಣ್ಣ ಕೂಡ ಬೆಂಕಿ ಕಣ್ಣನ್ನು ತಣ್ಣಗೆ ಮಾಡಿಕೊಂಡು ಒಂದು ಕ್ಷಣ ಮೂರೂ ಕಣ್ಣನ್ನು ತನ್ನ ತುಟಿಯ ಮೇಲೆ ಓಡಾಡಿಸಿದ್ದ. ಅದಕ್ಕೆ ಪಾರ್ವತಿ ಗೊತ್ತಾಯ್ತೋ ಇಲ್ವೋ, ಒಳಗಡೆ ಸ್ಪಂದನ ಬಂತು ಶಿವ ಇನ್ನು ನನ್ನ ಬಳಿಗೆ ಬರ್ತಾನೆ ಅನ್ನುವ ಆ ಆತ್ಮವಿಶ್ವಾಸ ಬರೋ ಹೊತ್ತಿಗೆ ಅಂತರ್ದಧೆ ಭೂತಪತಿಸ್ಥ ಭೂತ, ಮನ್ಮಥನನ್ನು ಸುಟ್ಟು ತಾನು ಮಾಯವಾಗ್ಬಿಟ್ಟ. ಇದಕ್ಕಿಂತ ರಿಜೆಕ್ಷನ್ ಇದೆಯಾ? ನಿರಾಕರಣೆಗಿಂತ ದೊಡ್ಡ ನೋವು ಇಲ್ಲ ಮನುಷ್ಯರಿಗೆ. ಈ ಕಾಲದ ಮಕ್ಕಳಿಗೆ ಎಲ್ರಿಗೂ ಕೂಡ ದೊಡ್ಡ ಸಮಸ್ಯೆ ಏನಂದ್ರೆ, ಕಷ್ಟವೇ ಇಲ್ಲ ಅಂದ್ರೆ ಅವ್ರಿಗಿರುವ ದೊಡ್ಡ ಸಮಸ್ಯೆ ಬದುಕಿಂದ ನಿರಾಕರಣೆ, ಬದುಕಿನ ಸಂಗಾತಿಯಿಂದ ನಿರಾಕರಣೆ. ವರ್ಕ್ ಪ್ಲೇಸಲ್ಲಿ ಫೇಲ್ಯೂರು, ಲವ್ ಫೇಲ್ಯೂರು ಇಂಥವೇ ದೊಡ್ಡದಾಗ್ಬಿಡುತ್ತೆ. ಮೊದಲಿಂದ ಯಾವುದೂ ಇಲ್ಲ ಅಂತ ಬೆಳೆಸಿಲ್ವಲ್ಲ, ಯಾವುದೂ ಈ ನೇತಿ ಆಗೇ ಇಲ್ಲ ಮನೆಗಳಲ್ಲಿ. ಎಲ್ಲ ಇತಿ ಆಗಿದೆ. ತತಕ್ಕಿಂ ಅಂತ ಆಗಿದೆ. ಮತ್ತೇನು ಅಂತ ಹಾಗಿದ್ದಾಗ ಈ ಎರಡರೊಳಗೆ ಬರ್ತದೆ. ಆಫೀಸನ್ನಾದ್ರೂ ಒಂದು ಬಿಟ್ಟು ಇನ್ನೊಂದಕ್ಕೆ ಹೋಗ್ಬೋದು, ಅದು ಜಡ ವಸ್ತುಗಳು.
ಮತ್ತೊಬ್ಬ ವ್ಯಕ್ತಿ ಬೇಡ ಅಂದ್ಬಿಟ್ರೆ ಗತಿ ಏನು? ಆ ನಿರಾಕರಣೆ ಪಾರ್ವತಿಗೆ ತುಂಬಾ ನೋವು ಮಾಡ್ತು. ಆದರೆ ಅವಳು ಮಹನೀಯಳಾಗಿದ್ದರಿಂದ ಅದಕ್ಕೆ ಹೋಗ್ಬಿಟ್ಟು ವೋಕ್ ಸಮುದಾಯಕ್ಕೆ ಸೇರದೆ ಫ್ರಸ್ಟ್ರೇಷನ್ ಇಂದ ಇನ್ನು ಯಾವುದೋ ಒಂದು ದೊಂಬಿ ದಬಾದುಬಿ ಎಬ್ಬಿಸದೆ ತಪಸ್ಕಿಲೇದಂ ತದವಕ್ತಿ ಸಾಧನ. ಅವಳಿಗಾದ ರಿಯಲೈಸೇಷನ್, ಮೊದಲು ಬಂದದ್ದವಳಿಗೆ ಪ್ರಿಯೇಶ ಸೌಭಾಗ್ಯ ಫಲಾಹಿ ಚಾಗುತ್ತ. ಚೆಲುವೆಂದರೆ ಏನು? ನಾವು ಒಲಿದವರಿಗೆ ಚೆನ್ನಾಗಿ ಕಾಣಿಸುವುದೇ ಚೆಲುವು. ನಾವು ಒಲಿಯದವರಿಗೆ ಹೇಗೆ ಕಾಣಿಸಿದ್ರೆ ಏನು? ತ್ವಯಿ ಪ್ರಸನ್ನೆ ಮಮ ಕಿಂ ಗುಣೇನ, ತ್ವಯ ಪ್ರಸನ್ನೆ ಮಮ ಕಿಂ ಗುಣೇನ, ರಕ್ತೆ ವಿರಕ್ತೆ ಚ ವರೇ ವಧೂನಾಂ ನಿರರ್ಥಕ ಕುಂಕುಮ ಪತ್ರ ಭುಗ. ಲೀಲಾಶುಕನ ಮಾತು, ತ್ವಯಿ ರಕ್ಷತೆ ರಕ್ಷಕೈತಿ ಮನ್ಯೈ, ತ್ವಯಿ ಚ ರಕ್ಷತೆ ರಕ್ಷಕೈತಿ ಮನ್ಯೈ. ನೀನು ರಕ್ಷಕನಾಗದೇ ಇದ್ರೆ ಇನ್ಯಾರು ರಕ್ಷಕರಾಗಿದ್ದು ಪ್ರಯೋಜನ? ನೀನು ರಕ್ಷಕನಾಗಿದ್ದೇ ಇದ್ಮೇಲೆ ಇನ್ಯಾರಿದ್ದು ಪ್ರಯೋಜನ ಅಂತ ವೇದಾಂತ ದೇಶಕರು ಕೇಳ್ತಾರೆ. ಹಾಗೆ ಅವಳು ಇದೊಂದೇ ದಾರಿ ಅಂತ ಅಂದ್ಕೊಂಡು ತಪಸ್ಸಿಗೆ ಕೂತಳು. ಈ ತೀರ್ಮಾನಕ್ಕೆ ಬರುವುದು ಕಷ್ಟವೇ, ಬಂದ ಮೇಲೆ ಅದನ್ನು ಕೊನೆ ಮುಟ್ಟಿಸೋದು ದೊಡ್ಡ ಕಷ್ಟ. ಟೈಮ್ ಟೇಬಲ್ ಹಾಕೋಬಹುದು, ಟೈಮ್ ಟೇಬಲ್ ಅನ್ನು ಅನುಷ್ಠಾನ ಮಾಡಬೇಕಲ್ಲ, ಅವಳು ಮಾಡಿದಳು. ಅದು ಮನೆಯಲ್ಲೇ ತಪಸ್ ಮಾಡ್ಬಿಡು, ಅಲ್ಲೆಲ್ಲ ಯಾಕೆ ಹೋಗ್ತೀಯಾ? ಮನೆಯಲ್ಲೇನೆ ದೇವತೆಗಳ ಮೂರ್ತಿಗಳು ಎಲ್ಲ ಬೇಕಾದಂಗಿವೆ, ಮನೆಯಲ್ಲೇನೆ ಶವರ್ ತಗೋಬಹುದು, ಮನೆಯಲ್ಲೇನೆ ರೇಷ್ಮೆ ಬಟ್ಟೆ ಉಟ್ಕೋಬಹುದು, ಮನೆಯಲ್ಲೇನೆ ನೀನು ಸನ್ಯಾಸಿ ಹಂಗಿರು. ಸನ್ಯಾಸಿ ಹಂಗಿರ್ಬೋದೇ ಹೊರತು ಸನ್ಯಾಸಿ ಆಗೋಕ್ಕಾಗಲ್ಲ. ಅಂದ್ರೆ ಅವಳು ಕಂಫರ್ಟ್ ಝೋನ್ ಇಂದ ಆಚೆಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ಕೊಂಡಲ್ಲ. ಅಲ್ಲಮ್ಮ, ಒಂದು ಹೂವಿಗೆ ದುಂಬಿ ಭಾರ ಆಗೋಲ್ಲ, ಒಂದು ಹಕ್ಕಿ ಭಾರ ಆಗುತ್ತೆ, ನಿನ್ ತಪಸ್ ಕಷ್ಟ ಇಲ್ಲ, ನಾನು ಹೋಗ್ತೀನಿ ಅಂತ ಹೋದಳು. ಇಡೀ ಋತುಗಳ ಪರಿವರ್ತನೆಯನ್ನು ಕಾಣ್ತಾ ಬಂದಿದೆ. ಬೇಸಿಗೆಯಲ್ಲಿ ಪಂಚಾಗ್ನಿ ಮಧ್ಯದಲ್ಲಿ ತಪಸ್ ಮಾಡಿದ್ಲು, ಮಳೆಗಾಲದಲ್ಲಿ ಉಸಿರು ಬಿಗಿ ಹಿಡ್ಕೊಂಡು ಮಳೆ ಮೋಡಗಳಿಂದ ನೋಡ್ತಾ ತಪಸ್ ಮಾಡಿದ್ಲು. ಶಿಶಿರಕಾಲ ಬಂದಾಗ ಸುತ್ತಲೂ ತಣ್ಣಗೆ ಕೊರೆಯುವ ನೀರಲ್ಲಿ ಕೊರಳಿನ ಮಟ್ಟ ಕೂತ್ಕೊಂಡು ಧ್ಯಾನ ಮಾಡಿದ್ಲು. ಆ ಚಕ್ರವಾಕ ಪಕ್ಷಿಗಳ ವಿಯೋಗವನ್ನು ಕಂಡು ಮರುಗಿದಳು. ತನ್ನ ವಿರಹ ಜಗತ್ತಿನಲ್ಲೂ ಕಾಣಿಸ್ತಿದೆಯಲ್ಲ ಅಂತ ತನ್ನಂತೆ ನೊಂದವ್ರಿಗಾಗಿ ಹೃದಯ ವಿಸ್ತಾರ ಮಾಡಿಕೊಂಡ್ಳು. ಆಗ ವಸಂತ ಬರಲಿಲ್ಲ. ವಸಂತನ ಗೆಳೆಯನನ್ನು ಸುಟ್ಟ ಶಿವನೇ ಬಂದ್ಬಿಟ್ಟ. ಎರಡನೇ ಬಾರಿ ಕಾಳಿದಾಸ ವಸಂತನ ವರ್ಣಿಸಲ್ಲ, ಅಕಾಲ ವಸಂತನ ವರ್ಣಿಸಿದ, ಬಂದ್ಬಿಟ್ಟನ ಸುಟ್ಟ. ಈಗ ಸಕಾಲದಲ್ಲಿ ವಸಂತ ಯಾಕೆ ಬರಬೇಕು? ನಮಗೆ ವ್ಯಕ್ತಿನೇ ಬಂದ ಮೇಲೆ ವಿಸಿಟಿಂಗ್ ಕಾರ್ಡ್ ಬರ್ಬೇಕೆ? ಈ ಸ್ವಾರಸ್ಯ ಇರ್ತಕ್ಕಂಥದ್ದು. ಶಿವ ಬಂದು ಅವಳನ್ನ ಭಾವ ಪರೀಕ್ಷೆ ಮಾಡಿ, ಇವಳು ಮನೋರಥಾನ ಮಗತಿನ ವಿದ್ಯತೆ, ಬಯಕೆಗಳಿಗೆ ಅದು ಇದು ಅಂತಿಲ್ಲಪ್ಪ, ಮತ್ತೆ ಏನೇ ಆಗಲಿ ನಕಾಮ ವೃತ್ತಿ ವಚನೀಯ ವೀಕ್ಷತೆ. ಬಯಕೆಗಳನ್ನ ಒಬ್ರು ಬಯಸಿದ್ರೆ ಅದು ಯಾಕೆ ಅಂತ ಯಾರು ಪ್ರಶ್ನೆ ಕೇಳಕ್ಕಾಗಲ್ಲ. ನನ್ನ ಇಷ್ಟ, ನಾನು ಬಯಸಿದೆ, ನಾನು ಶಿವನ ಹಾಗೆ ಬಯಸ್ತೆ ಅಂತ ಸಾಧಿಸಿಕೊಂಡಲ್ಲ. ಆಗ ಶಿವ ಅವಳು ಮುಂದೆ ಬರೆದು ಮಂಡಿ ಊರ್ತಾನೆ. ನೋಡಿ, ಇಲ್ಲಿ ಭಾರತೀಯ ಸಂಸ್ಕೃತಿ ಗೊತ್ತಾಗುತ್ತೆ. ಪಾಶ್ಚಾತ್ಯರಿಗೆಲ್ಲ 3ನೇ ಸರ್ಗದವರೆಗೆ ಸ್ವಲ್ಪ ಮಟ್ಟಿಗೆ 5ನೇ ಸರ್ಗದವರೆಗೆ ತಾಳೋಕ್ಕಾಗುತ್ತೆ. 5ನೇ ಸರ್ಗಕ್ಕೆ ಬರ್ತಿದ್ದಂಗೆ ಪಾಶ್ಚಾತ್ಯರಿಗೆ ಉರಿ ಹತ್ಕೊಳ್ಳುತ್ತೆ. ಟ್ರಾಜಿಡಿಯಾಗಿ ಮುಗಿಸ್ಬೇಕಾಗಿತ್ತು. ಟ್ರಾಜಿಡಿ ಇಲ್ದಿದ್ರೆ ಅಟ್ಲೀಸ್ಟ್ ಶಿವ ಪಾರ್ವತಿ ಲವ್ ಮ್ಯಾರೇಜ್ ಆಗಿ ಯಾರು ಮುಗಿಸ್ಬೇಕಿತ್ತು. ಎಂತ ಪ್ರಾರಬ್ಧ ಅರೇಂಜ್ಡ್ ಮ್ಯಾರೇಜು. ಆದರೆ ಕಾಳಿದಾಸ ಭಾರತೀಯ ಸಂಸ್ಕೃತಿಯ ಪರಮ ಪ್ರತಿನಿಧಿ. ಅವನು ಪಾರ್ವತಿ ಹಾಗೆ ನಿಂತಾಗ, ಅವಳ ಮುಂದೆ ಶಿವ ಬಾಗಿ ನಿಂತಾಗ ಅವಳು ಏನು ಹೇಳ್ತಾಳೆ ಅಂತ ಮುಂದಿನ ಸರ್ಗವನ್ನೇ ಇಟ್ಕೋತಾನೆ. ಅಂದ್ರೆ ಪಾರ್ವತಿಯ ತಪಫಲೋದಯ ಅಂತ 5ನೇ ಸರ್ಗಕ್ಕೆ ಹೆಸರು. 6ನೇ ಸರ್ಗ ಪಾರ್ವತಿ ಪ್ರಧಾನ. ಅದು ಹೇಗಾಗುತ್ತೆ ನೋಡಿ. ಮೊದಲ ಬಾರಿಗೆ ಪಾರ್ವತಿ ಇದು ಮಾತಾಡ್ತಾಳೆ, ಶಿವನ ಜೊತೆ ಅಲ್ಲ. विश्वात्मने गौरी संविदेशमिथः सखी दाता मे भूभृतां नाथः दाता मे भूभृतां नाथः प्रमाणीक्रियतानि सतथेति प्रतिज्ञाय सतथेति प्रतिज्ञाय विसृज्य कथमप्युमां विसृज्य कथमप्युमां ऋषीं ज्योतिर्मया
ರಾಗಿಣಿ ಆ ಪದ್ಯಗಳನ್ನು ಬಾಯ್ಪಾಠ ಮಾಡಿದಂಗಿದೆ ಸುಮಂತ. ಕವಿವಾಕ್ಯವನ್ನು ಹೀಗೆ ಹೃದ್ಗತ ಮಾಡಿಕೊಂಡ್ರೆ ಭಾವಕ್ಕೆ ತುಂಬ ಒಳ್ಳೆಯ ಅನುಕೂಲತೆ ಒದಗಿ ಬರುತ್ತದೆ. ಈಗ ಅಥ ವಿಶ್ವಾತ್ಮನೆ ಒಂದೊಂದು ಪದವನ್ನು ಕಾಳಿದಾಸ ಆಲೋಚಿಸಿ ಸಾರ್ಥಕವಾಗಿ ಬರ್ತಾನೆ. ವಿಶ್ವಾತ್ಮನಿಗೆ ಹೇಳಿದ್ಲು ಅಂದ್ರೆ ಅವನಿಗೆ ಮೊದಲೇ ಗೊತ್ತಿತ್ತು ಅಂತಲೂ ಅರ್ಥ ಆಗುತ್ತೆ. ಮುಂದೆ ಅದೇ ಮಾತು ಬರುತ್ತೆ, ಸಪ್ತರ್ಷಿಗಳು ಹೇಳ್ತಾರೆ. ಆಗ ಬರ್ತೀನಿ. ಗೌರಿ ಸಂಧಿದೇಶ, ಅವಳು ಪಾಪ ಬಿಳಿಸ್ಕೊಂಡು ಬಿಟ್ಟಿದ್ದಾಳೆ, ತಪಸ್ಸು ಮಾಡಿ 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 ಬೆಳ್ಳಗಾಗಿದ್ದಾಳೆ. ಜೊತೆಗೆ ರಜಸ್ತಮೋ ಗುಣಗಳ ದೇಶವೂ ಇಲ್ಲ ಗೌರಿ. ಸಂಧಿದೇಶ ಸಖಿಯನ್ನ ಪಕ್ಕಕ್ಕೆ ಕರೆದು ಅವ್ರಿಗೆ ಹೀಗೆ ಹೇಳೆ, ದಾತಾಮೇ ಭೂಭೃತಾಂ ನಾಥ. ಅದನ್ನ ಹೇಳುವಾಗಲೂ ದಾತಾಮೇ ಭೂಭೃತಾಂ ನಾಥ, ಭೂಮಿಯನ್ನ ತಾಳಬಲ್ಲವನು, ಬೆಟ್ಟಗಳ ಒಡೆಯ ಅವನು ಅಂತಂದ್ರೆ ಭೂಭೃತ್ ಬೆಟ್ಟ. ಆ ಮಹಾಪ್ರಾಣ ಭಕಾರ ನೋಡಿ, ನಮ್ಮಪ್ಪ ದೊಡ್ಡವನು, ಅವನನ್ನ ಕೇಳಲಿ ಪ್ರಮಾಣಿ ಕ್ರಿಯತಾಮಿತಿ, ಅವನ ಹತ್ರ ಹೋಗಿ ಅಪ್ರೂವಲ್ ಪಡ್ಕೊಳ್ಳಿ, ಅವನ ಹತ್ರ ಹೋಗಿ ಅಂಗೀಕಾರವನ್ನು ಪಡ್ಕೊಳ್ಳಿ. ಮಕ್ಕಳು ಯಾರು ಅಂದ್ರೆ ತಮ್ಮ ತಂದೆ ತಾಯಿಗಳಿಗೆ ಮರ್ಯಾದೆ ಉಳಿಸ್ತಕ್ಕಂಥವ್ರು, ತಮ್ಮ ತೀರ್ಮಾನದಂತೆ ನಡೆದು ತಂದೆ ತಾಯಿಗಳ ಮರ್ಯಾದೆ ಉಳಿಸುವುದು. ರಾಮ ಭರತ ಹಾಗೆ ಮಾಡಿದ್ರು. ಅಪ್ಪ ಅಮ್ಮಂದರ ಎಡವಟ್ಟನ್ನ ಅವರಿಬ್ಬರು ಅದ್ಭುತವಾಗಿ ನಿವಾರಿಸಿದ್ರು, ಮುಚ್ಚಾಕಿದ್ರು. ತಂದೆಯ ಒಂದು ನಾಜೂಕ್ತನವನ್ನ, ತಾಯಿಯ ದುರಾಶೆಯನ್ನ, ತಂದೆಯ ಮ್ಯಾನಿಪುಲೇಷನ್ನು, ತಾಯಿಯ ಕ್ರಿಕೆಟ್ನೆಸ್ ಎರಡನ್ನೂ ರಾಮ ಭರತರು ನಿವಾರಿಸಿದ್ರು ತಮ್ಮ ಲೋಕೋತ್ತರವಾದ ವರ್ತನೆಯಿಂದ. ಇಲ್ಲಿ ಹಾಗಲ್ಲ, ಇಬ್ಬರೂ ಒಳ್ಳೆಯವರು, ತಂದೆ ತಾಯಿ ಮಗಳು ಎಲ್ಲ. ಆದ್ರೆ ತಂದೆ ನೋಡಿ ಮಗಳ ಮೇಲೆ ವಿಶ್ವಾಸ ಇಟ್ಟು ನಿನ್ನಿಷ್ಟ ಬಂದ ವರ್ಣನ್ನ ನೀನ್ ಮದುವೆ ಆಗಮ್ಮ ಅಂತ ಅವಕಾಶ ಕೊಟ್ಟು, ಶಿವ ಅಂತ ಗೊತ್ತಾದಾಗ ಅವನ ಬಳಿ ಹೋಗಿ ನೀನ್ ಪರಿಚಯ ಮಾಡು ಅಂತ ಕಳಿಸ್ಕೊಟ್ಟಿದ್ದಾರೆ. ದೊಡ್ಡ ತಂದೆ, ಯಾವ ಕಾಲಕ್ಕೂ ದೊಡ್ಡ ತಂದೆ, ಮಕ್ಕಳ ಮೇಲೆ ವಿಶ್ವಾಸ ಇಟ್ಟ ತಂದೆ. ತಂದೆಯ ವಿಶ್ವಾಸವನ್ನ ಹುಸಿ ಮಾಡದೇ ಇದ್ದಂತಹ ಮಗಳು. ಇಬ್ಬರೂ ದೊಡ್ಡವು. ಯಾರನ್ನ ರಘುವಂಶದಲ್ಲಿ ಕಾಳಿದಾಸ ಹೇಳ್ತಾನಲ್ಲ, ಯಾರನ್ನ ಕೊಂಡಾಡುವನ ಅಂತ ಗೊತ್ತಾಗುವುದಿಲ್ಲ. ದ್ವಾವಪ್ಯ ಭೂತ ಅಭಿನಂದ್ಯ ಸತ್ವವು ಜನಸ್ಯ ಸಾಕೆ ಅಂತ ನಿವಾಸಿನಸ್ತೋ ಗೊತ್ತಾ. ರಘು ಕೌತ್ಸ ಇಬ್ಬರೂ ಕೂಡ ಅಭಿನಂದನೀಯರಾದಂತೆ ಇಲ್ಲಿ ತಂದೆ ಮಗಳು ಇಬ್ಬರೂ ದೊಡ್ಡವರೇನೆ. ಅವಳು ಅದಕ್ಕೆ ಹೇಳ್ತಾಳೆ, ಇದು ಲವ್ ಮ್ಯಾರೇಜು ಅರೇಂಜ್ಡ್ ಮ್ಯಾರೇಜ್ ಆಗಿದ್ದು. ಗಾಂಧರ್ವ ವಿವಾಹ ಆಗ್ಬಹುದು, ಬ್ರಾಹ್ಮ ವಿವಾಹ ಆಯ್ತಲ್ಲ, ಇದು ಕಾಳಿದಾಸನ ದರ್ಶನ. ನೋಡಿ, ಬೇರೆ ಕವಿ ಆಗಿದ್ರೆ ಬರೀ ಬ್ರಾಹ್ಮ ಮಾಡಿಸ್ತಾ ಇದ್ದ, ಇನ್ನೊಬ್ಬ ಕವಿ ಆಗಿದ್ರೆ ಬರೀ ಗಾಂಧರ್ವ ಮಾಡಿಸ್ತಾ ಇದ್ದ. ಕಾಳಿದಾಸ ಗಾಂಧರ್ವ ಅನ್ನುವ ಕಾಮವನ್ನ, ಬ್ರಾಹ್ಮ ಅನ್ನುವ ಧರ್ಮವನ್ನ ಎರಡನ್ನೂ ಬೆಸೆಯುವ ಮೂಲಕ ಪುರುಷಾರ್ಥ ಚತುಷ್ಟಯಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ತಾನೆ. ನಮ್ಮಪ್ಪ ಕೊಡಬೇಕಾಗಿದೆ ಅಂತ ಹೇಳೇ ಅಂತ ಸಖಿಗೆ ಹೇಳ್ತಾನೆ, ತಾನು ಹೇಳಲ್ಲ ಶಿವನ ಜೊತೆ. ತಪಸ್ಸಿನ ಮೂಲಕ ಮಾತಾಡಿದ್ದೀನಿ, ಇನ್ನ ಅವನೇ ಮಾತಾಡಲಿ ಅಂತನ್ನುವಂಥದ್ದು. ಆಗ ಅವನು ಶಿವನಾದ್ರೂ ನೋಡಿ ಸ ತಥೇತಿ, ಶಿವನ ಬಾಯಿಂದ ಒಂದೇ ಡೈಲಾಗ್, ತಥಾ ಆ ರೀತಿಯಾಗಿ ಹಾಗೆಯೇ, ಅದೇ ತರಹ ಅಂತಂತಾನೆ. ಕಾಳಿದಾಸ ಎಷ್ಟೋ ಕಡೆ ತರ ಒಂದೊಂದು ಪದವನ್ನು ಮಾತ್ರ ಬಳಸ್ತಾನೆ, ಮೂರೇ ಮಾತ್ರಗಳಲ್ಲಿ. ತಥೇತಿ ಪ್ರತಿಜ್ಞಾಯ, ಹಾಗೆ ಅಂತ ಶಪಥ ಮಾಡಿಕೊಂಡು, ವಿಸರ್ಜ್ಯ, ಆದರೆ ನೋಡಿ ಬಾಯಲ್ಲಿ ಹಾಗೆಯೇ ಅಂತ, ಆದರೆ ಬಿಟ್ಟಿದ್ದು ಕಥಮಪಿ ಉಮಾ, ಕಷ್ಟಪಟ್ಕೊಂಡು ಪಾರ್ವತಿಯಿಂದ ದೂರ ಹೋದ ಅಂತ. ಅಲ್ಲಿ ಉಮಾ ಅನ್ನುವ ಶಬ್ದವೂ ಚೆನ್ನಾಗಿದೆ. ತಪಸ್ಸಿಗೆ ಹೋಗುವವಳನ್ನ ತಾಯಿ ತಡೀತಾ ಆಗದೆ ಮಾ ಅಂತಂದಾಗ ಉಮಾ ಶಬ್ದ ಬಂತು ಅಂತ ಕವಿ ಹೇಳ್ತಾನೆ. ಅಂದ್ರೆ ಇಷ್ಟು ಹಠದಿಂದ ತಪಸ್ಸು ಮಾಡಿದಳಲ್ಲ, ತಪಸ್ಸಿನಿಂದ ಒಲಿಸ್ಕೊಂಡಲ್ಲ. ಶಿವಪಾರ್ವತಿಯರಂತೆ ಒಬ್ಬರ ತಪಸ್ಸಿನಿಂದ ಒಬ್ಬರು ಒಲದ ದಂಪತಿಗಳೇ ಜಗತ್ನಲ್ಲಿಲ್ಲ. ಹೀಗಾಗಿ ದಾಂಪತ್ಯದ ಪರಮಾದರ್ಶವಾಗಿ ನಿಂತಿದ್ದಾರೆ. ಕಥಮಪಿ ಉಮಾ. ಇನ್ನ ಮದುವೆಗೆ ಯಾರು ಮೀಡಿಯೇಟರ್ಸು, ಗುರಿಕಾರರು, ನೆಗೋಷಿಯೇಟ್ ಮಾಡಬೇಕಾದವರು, ಮಾಧ್ಯಸ್ಥ ಅಂದ್ರೆ ಋಷೀನ್ ಜ್ಯೋತಿರ್ಮಯಾನ್ ಸಪ್ತ ಸಸ್ಮಾರ ಸ್ಮರಶಾಸನ, ಮನ್ಮಥನನ್ನೇ ನಿಯಂತ್ರಣ ಮಾಡಿದವನು, ಮನ್ಮಥನನ್ನೇ ಅಂಕೆಯಲ್ಲಿಟ್ಟವನು. ಅದಕ್ಕೆ ಆ ಗಾಂಧರ್ವ ಬ್ರಾಹ್ಮ ವಿವಾಹವಾಗ್ತಾ ಇದೆ. ಕಾಮ ಧರ್ಮಸಖ ಆದವನು ಈಗ ಧರ್ಮಸಖ ಆಗ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ತುಂಬಾ ದೊಡ್ಡದಾದ ದರ್ಶನವನ್ನು ಕವಿ ಕೊಟ್ಟಿದ್ದಾನೆ. ಯಾವುದಕ್ಕೂ ಅನ್ಯಾಯ ಮಾಡಿಲ್ಲ, ಯಾವುದನ್ನು ಕೊರತೆ ಮಾಡಿಲ್ಲ. ತುಂಬಾ ಮಹನೀಯವಾದದ್ದು. ಅದನ್ನು ನಾವು ನೋಡೋಣ. ಸಪ್ತರ್ಷಿಗಳನ್ನ ನೆನೆಯುತ್ತಾನೆ, ನೆಲದಲ್ಲಿ ಬರ್ತಾರೆ ಅವರು.
प्रव्रज्यां कल्पवृक्षा इवाश्रिताः कल्पवृक्षाः प्रव्रज्यामिवाश्रिताः आसक्तबाहुलतया सार्धमुद्धृतया भुवा महावराहदंष्ट्रायां विश्रान्ताः प्रलयापदी तेषां मध्यगता साध्वी तेषां मध्यगता साध्वी पत्युः पादार्पिते क्षणा साक्षादिव तपस्सिद्धिः साक्षादिव तपस्सिद्धिः बभासे बह्वन्धकी बभासे बहु अरुन्धकी तामगौरवभेदेन ताम् अगौरवभेदेन मुनीश्चापश्यदीश्वरः स्त्री पुमानिति अनास्थैषा स्त्री पुमानित्यनास्थैषा वृत्तं हि महितं सदा तद्दर्शनादभूच्छम्भोः भूयान् दारार्थमादरः तद्दर्शनादभूच्छम्भोः भूयान् दारार्थमादरः क्रियाणां खलु धर्म्याणां सत्पत्न्यो मूलकारणम् क्रियाणां धर्म्याणां सत्पत्न्यो मूलकारणं खलु ಸಪ್ತರ್ಷಿಗಳು ಹೇಗೆ ಸಾಕ್ಷಾತ್ಕರಿಸಿದರು ಅಂತ ಹಲವು ಪದ್ಯಗಳಲ್ಲಿ ಕಾಳಿದಾಸ ಹೇಳ್ತಾನೆ. ಅಲ್ಲಿ ಅರುಂಧತಿಗೆ ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾನೆ. ಇಲ್ಲಿ ಎರಡು ರಾಗಗಳ ಬಳಕೆ ಆಯಿತು. ಒಂದು ರೇವತಿ, ಬೈರಾಗಿ ಭೈರವ್ ಅಂತ ಹಿಂದೂಸ್ತಾನಿ ಹೇಳ್ತೀವಿ, ಮತ್ತೊಂದು ಭೂಳಿ ರಾಗ. ಎರಡೂ ಕೂಡ ಗಂಭೀರ ಮನೋಹರವಾದ ಉದಯದ ರಾಗಗಳು. ಆ ಗೃಹಸ್ಥಾಶ್ರಮದ ಉದಯ ಆಗ್ತಾ ಇದೆ ಅಂತ ಗೊತ್ತಾಗುತ್ತದೆ. ಅಲ್ಲಿ ಆ ಸಪ್ತರ್ಷಿಗಳು ಮುತ್ತಿನ ಯಜ್ಞೋಪವೀತವನ್ನು ತೊಟ್ಟಿದ್ದಾರೆ. ಮುಕ್ತಾ ಯಜ್ಞೋಪವೀತಾನಿ ಬಿಭ್ರಶಃ ಹೈಮವಲ್ಕಲಾಹ, ಬಂಗಾರದ ಬಣ್ಣದ ಆ ಒಂದು ಚೀರಾಂಬರವನ್ನು ತೊಟ್ಟಿದ್ದಾರೆ. ಇನ್ನು ರತ್ನಮಣಿಮಯವಾದಂತಹ ಅಕ್ಷಸೂತ್ರಗಳು, ಜಪಮಾಲೆಗಳನ್ನು ಹಾಕಿಕೊಂಡಿದ್ದಾರೆ. ಅಂದ್ರೆ ಏನು, ಹುಟ್ಟಿರ್ತಕ್ಕಂಥದ್ದು ಜರಿಯಂಚಿನ ರೇಷ್ಮೆಯ ಪಂಚೆಗಳು, ಕಾವಿಯ ಬಣ್ಣದ್ದು. ತೊಟ್ಟಿರುವುದು ಮುತ್ತಿನ ಯಜ್ಞೋಪವೀತಗಳು. ಕೊರಳಲ್ಲಿ, ಕೈಯಲ್ಲಿ ಧರಿಸಿರ್ತಕ್ಕಂಥದ್ದು ಅಕ್ಷಸೂತ್ರ, ಅಂದ್ರೆ ಜಪಮಾಲೆಯ ರೂಪದಿಂದ ರತ್ನದ ಮಣಿಗಳ ಹಾರಗಳನ್ನು. ಆದರೂ ಅವರು ಕಲ್ಪವೃಕ್ಷಗಳಿಗೆ ಸನ್ಯಾಸ ಬಂದಂತೆ ಇದ್ದರು. ಕಾಳಿದಾಸ ಈ ಮಹತ್ತೆಯನ್ನ ಕೊಡ್ತಾನೆ. ಗೆಳೆಯ ವಾಸುಕಿ ಶಾಕುಂತಲದ ಒಂದು ಪದ್ಯವನ್ನ ತುಂಬಾ ಚೆನ್ನಾಗಿ ಸೋಪಜ್ಞವಾಗಿ ವ್ಯಾಖ್ಯಾನ ಮಾಡಿದ್ದುಂಟು. ಅಲ್ಲಿ ಹೇಮಕೂಟ, ಇಂದ್ರ ಇರ್ತಕ್ಕಂಥ ಯಾವ ದೇವಲೋಕ ಉಂಟು, ಅದರ ಅಂಚಿನಲ್ಲಿ ಭೂಮಿಗೆ ಎತ್ತರವಾಗಿ ಇರುವಂಥದ್ದು ಸ್ವರ್ಗ ಭೂಮಿಗಳ ನಡುವಣ ಒಂದು ಜಾಗ, ತ್ರಿಶಂಕು ಸ್ವರ್ಗವಲ್ಲ ಅದು. ಕಶ್ಯಪ ಮಹರ್ಷಿ
ಮರೀಚಿ ಮಹರ್ಷಿಯ ಪುತ್ರನಾದ ಮಾರೀಚ ಮಹರ್ಷಿ ಅಥವಾ ಕಶ್ಯಪ ಮಹರ್ಷಿಯ ನೆಲೆ, ಇಂದ್ರನ ತಂದೆಯ ನೆಲೆ. ಅಲ್ಲಿ ಕಲ್ಪವೃಕ್ಷಗಳ ವನದಲ್ಲಿ ರತ್ನಶಿಲಾ ವೇದಿಕೆಗಳ ಮೇಲೆ ಅಪ್ಸರೆಯರ ಓಡಾಟದ ನೆಲೆಯಲ್ಲಿ ಈ ಮಹರ್ಷಿಗಳು ಪ್ರಾಣಾಯಾಮ ಮಾಡ್ತಾ ಇದ್ದಾರೆ. ದೇವಗಂಗೆಯಲ್ಲಿ ಬಂಗಾರದ ಕಮಲಗಳು ಅರಳಿದ್ದಾಗ ಅಲ್ಲಿ ಧ್ಯಾನಕ್ಕಾಗಿ ಇಳಿದು ಸ್ನಾನ ಮಾಡ್ತಾರೆ. ದಂಡವತ್ ಪ್ಲವೇತ್ ಅಂತ ಇದೆ. ಅವರು ಈಜಾಟ ಆಡ್ತಾ ಇಲ್ಲ. ಅಪ್ಸರೆಯರು ಸುಳಿತಾ ಇದ್ರೆ ಅಲ್ಲಿ ಅವ್ರು ನೋಡ್ತಾ ಇಲ್ಲ. ಮೇಲೆ ಕಲ್ಪವೃಕ್ಷಗಳಿವೆ, ಅದ್ರ ಕೆಳಗೆ ಅವರಿದ್ದಾರೆ. ಇಡೀ ಕಲ್ಪವೃಕ್ಷಗಳ ಕಾಡು, ರತ್ನಶಿಲೆಗಳು. ಹಾಗಿದ್ದರೂ ಅವರಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಯತ್ಕಾಂಕ್ಷಂತಿ ತಪೋಭಿರಣ್ಯ ಮುನಯಃ ತಸ್ಮಿನ್ ತಪಸ್ಯಂತ್ಯಮಿ ಅಂತ ಕವಿ ಹೇಳ್ತಾನೆ. ಬೇರೆ ಮಹರ್ಷಿಗಳು ಯಾವುದಕ್ಕಾಗಿ ತಪಸ್ಸು ಮಾಡ್ತಾರೋ ಅಲ್ಲಿ ಈ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ ಅಂತ. PhD ಗಾಗಿ ಡಿಗ್ರಿಗಾಗಿ ಓದುವಂತವರು ಕೆಲವರು ಇರ್ತಾರೆ. PhD ಡಿಗ್ರಿ ಎಲ್ಲ ಬಂದ ಮೇಲೆ ಓದುವಂತವ್ರು ಇರ್ತಾರೆ. ನಾನು ಸಾಮಾನ್ಯವಾಗಿ ಯಾರೇ ಹೊಸಬರು ಪರಿಚಯ ಆದ್ರೆ ಕೇಳ್ತೀನಿ, ಏನು ಓದ್ಕೋತಾ ಇದ್ದೀರಾ, ಏನು ಓದ್ತಾ ಇದ್ದೀರಾ, ಏನು ಓದಿದ್ದೀರಾ. ಓದ್ಕೊಳ್ಳೋದು ಅಂದ್ರೆ ಅವರ ಸಂತೋಷಕ್ಕಾಗಿ ಮಾಡೋದು ಅಂತ. ಅದು ಅವ್ಯಾಜವಾಗಿ ಮಾಡತಕ್ಕಂಥದ್ದು. ಸವ್ಯಾಜವಾಗಿ ಮಾಡುವಂಥದ್ದು ಬೇರೆ. ಈ ಋಷಿಗಳ ತಪಸ್ಸು ಸವ್ಯಾಜವಾದದ್ದಲ್ಲ, ಅವ್ಯಾಜ. ವಾಸುಕಿ ಹೇಳ್ತಾನೆ, ಕಾಳಿದಾಸ ಹಾಗೆ ಇದ್ದ ಅನ್ಸುತ್ತೆ. ಗುಪ್ತ ಸಮ್ರಾಟರ ಆಸ್ಥಾನದ ಗೌರವಗಳನ್ನು ಪಡೆದಿದ್ದು. ಆ ಗುಪ್ತರ ಸ್ವರ್ಣಯುಗದಲ್ಲಿ ಅವನು ಇದ್ದರೂ ಕೂಡ ಅವೆಲ್ಲವನ್ನೂ ಮೀರಿದ ಒಂದು ನೆಲೆಯಲ್ಲಿ ನಿಂತಿದ್ದ ಅಂತ. ಮಿಕ್ಕೆಲ್ಲ ಕವಿಗಳು ಆಸೆ ಪಡುವ ಜಾಗವನ್ನು ಮೀರಿ ನಿಂತಿದ್ದ ಅಂತ. ಹೀಗಿಲ್ಲದೆ ಇದ್ರೆ ಈ ಮಹಾಕೃತಿಗಳನ್ನ ಬರೆಯೋಕ್ಕಾಗಲ್ಲ. ಆ ಭಾವ ಸದಾ ಇರೋಕ್ಕಾಗಲ್ಲ. ಅದು ಯಾವುದೋ ಒಂದು ಪದ್ಯ ಬರೆಯೋಕೆ ಸ್ಥಿತಿ ತಂದುಕೊಳ್ಳೋದು ಅಂತಂದ್ರೆ ಅದು ವಿಡಂಬನೆ ಆಗುತ್ತೆ. ನಿರಂತರವಾಗಿ ಆ ಶ್ರುತಿ, ಆ ಆಧಾರ ನಮಗಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಹೀಗೆ ಕಲ್ಪವೃಕ್ಷ ಪ್ರವೃಜ್ಯಾಂ ಆಶ್ರಿತ ಇವ, ಇದಕ್ಕೆ ಉಪಮಾ ಕಾಳಿದಾಸಸ್ಯ ಅನ್ನೋದು. ಕಲ್ಪವೃಕ್ಷಗಳಿಗೆ ವೈರಾಗ್ಯ ಬಂದ್ರೆ ಅವುಗಳು ಕೊಡೋದು ಬಿಟ್ಬಿಡುತ್ವಾ? ಇಲ್ಲ. ಆದರೆ ತಾವು ಕೊಡುವುದನ್ನು ಯಾವುದು ತಮಗಲ್ಲ ಅಂತ. ಹೀಗಾಗಿ ಈ ಸಪ್ತರ್ಷಿಗಳ ಅಲಂಕಾರಗಳು ಯಾವುದೋ ಅವರು ತಾವು ತಮಗಾಗಲ್ಲ. ಅವರಿಗೆ ಆ ಸ್ಥಾನ ಬಂದಿದೆ, ಅವ್ರು ಇಟ್ಕೊಂಡಿದ್ದಾರೆ. ಆ ಸ್ಥಾನ ಅವರಿಗೆ ಇನ್ನೊಬ್ಬರು ಕೊಡಬೇಕು, ಇನ್ನೊಂದು ಕಲ್ಪದಲ್ಲಿ ಮತ್ತೊಬ್ಬರು ಬರ್ತಾರೆ, ಹಾಯಾಗಿ ಬಿಟ್ಟು ಹೋಗ್ತಾರೆ. DVG ಅವರ ಜೀವನದಲ್ಲಿ ನಾವು ನೋಡ್ತೀವಿ. ಅವರು ರೇಟಾನಂದ ಶ್ರೀನಿವಾಸ ಶಾಸ್ತ್ರಿಗಳು ಇತ್ಯಾದಿಗಳ ಜೊತೆಗೆ ಹೋಗಿ ಗೌರ್ಮೆಂಟ್ ಗೆಸ್ಟ್ ಹೌಸ್ ನಲ್ಲಿ ಮಹಾರಾಜರ ಅತಿಥಿಗಳಾಗಿರ್ಬೇಕಾಯ್ತು. ಬೆಳ್ಳಿಯ ತಟ್ಟೆಗಳು, ಬಂಗಾರದ ಕಪ್ಪುಗಳು, ಇಂತಹದ್ದೆಲ್ಲ ಇಟ್ಟಿದ್ರು. ಇದೆಲ್ಲ ಎಂಥದ್ದು? ಶ್ರೀಗಂಧದ, ಬೀಟೆ ಮರದ ಎಲ್ಲ ಮಳೆಗಳು, ಇವೆಲ್ಲ ಆಡಂಬರ ಅಂತ DVG ಹೇಳಿದ್ರಂತೆ. ಆಗ ಶ್ರೀನಿವಾಸ ಶಾಸ್ತ್ರಿಗಳು, ನೀನು ಬಂದಿರೋದು ಮಹಾರಾಜರ ಮನೆಗೆ, ಅರಮನೆಯಲ್ಲಿ ನೀನು ಹಿತ್ತಾಳೆ ಪ್ಲೇಟು ತಟ್ಟೆ ಎಲ್ಲ ಇರೋದಿಲ್ಲ. ಅವ್ರಿಗೆ ಏನು ಸುಲಭವೋ ಅದನ್ನು ತಂದಿಡ್ತಾರೆ. ಅವ್ರ ಮನೆಯಲ್ಲಿ ನಿನ್ನ ಮುರುಕಲ್ ಕುರ್ಚಿ ರೇರಿಟಿ, ಕಷ್ಟಪಟ್ಟು ತರಬೇಕು, ಇರೋ ಕುರ್ಚಿನ ಮುರಿಬೇಕು. ಸರಳತೆ ಅಂತಂದ್ರೆ ಇದ್ದಂತೆ ಒಪ್ಪಿಕೊಳ್ಳೋದು ಅಷ್ಟೇ ಹೊರತು ಇಲ್ಲದನ್ನು ಬಯಸೋದಲ್ಲ ಅಂತ. ಇದು ದೊಡ್ಡ ಸ್ಥಿತಿ. ಕಾಳಿದಾಸ ಕಾರ್ಪುಣ್ಯವಿಲ್ಲದ ಸುಖವನ್ನ ಮತ್ತೆ ಮೈಮರೆತ ಇಲ್ಲದೆ ಇರತಕ್ಕಂಥ ಭೋಗವನ್ನ ಕಾಣ್ತಾನೆ. ಅಗೃತ್ನುರಾದದೆ ಸೋರ್ಥ ರಸಕ್ತ ಸುಖಮನ್ವಭೂತ್. ರಘು ವಂಶದ ಮಹಾರಾಜರ ರೀತಿ. ಆಸೆ ಇಲ್ಲ, ದುಡ್ಡು ಸಂಪಾದಿಸಿದ್ರು, ಲಾಂಪಟ್ಯವಿಲ್ಲ, ಸುಖ ಅನುಭವಿಸಿದ್ರು ಅಂತ. ನಾವೆಲ್ಲ ಬಯಸಬೇಕಾದದ್ದು ಅಂದ್ರೆ ಇದೇ ತಾನೆ, ಇದೇ ಅಲ್ವಾ? ಅದಕ್ಕೆ ಶಿವ ಅರ್ಥ ಶರೀರದಲ್ಲಿ ಪಾರ್ವತಿಯನ್ನು ಇಟ್ಟುಕೊಂಡಿದ್ರು. ಅವನು ವೈರಾಗ್ಯಶಾಲಿ ಕಾಂತ ಸಮ್ಮಿಶ್ರ ದೇಹೋಪ್ಯ ವಿಷಯ ಮನಸಾಂ ಯಪ್ಪರಸ್ತಾದ್ ಯತೀನಾಂ ಅಂತ ಬಾಲಕಾಗ್ನಿ ಮಿತ್ರದಲ್ಲಿ ಅವರೇ ಹೇಳ್ತಾರೆ. ಅರ್ಧ ಶರೀರ ಹೆಣ್ಣೆ ಆಗಿದ್ರು ಕೂಡ ಹೆಂಡತಿಯೇ ಇದ್ರು. ಹೆಂಡತಿನ ನೋಡಕ್ಕೂ ಆಗೋಲ್ಲ, ಹೆಂಡತಿನ ಬುದ್ಧಿಸಕ್ಕೂ ಆಗೋಲ್ಲ, ಹೆಂಡತಿನ ಅಪ್ಕೊಳ್ಳಕ್ಕೂ ಆಗೋಲ್ಲ. ಭೋಜರಾಜ ಹೇಳ್ತಾರಲ್ಲ. ಹೀಗೆ ವಿರಹವೂ ಉಂಟು, ಸಂಭೋಗವೂ ಉಂಟು. ಅಚ್ಚಿನ್ನ ಮೇಖಲ ಮಲಬ್ಧ ದೃಢೋಪಗೂಢಂ ಅಪ್ರಾಪ್ತ ಚುಂಬನಂ ಅವೀಕ್ಷಿತ ವಕ್ರ ಕಾಂತಿ ಕಾಂತಾ ವಿಮಿಶ್ರ ಉಪುಷಃ ಕೃತ ವಿಪ್ರಲಂಬ ಸಂಭೋಗ ಸಖ್ಯಮಿವ ಪಾತು ಪುರಾರೇಹೆ. ಇಂಥ ಮುಂದಿನ ಎಷ್ಟೋ ಪದ್ಯಗಳಿಗೆ ಸ್ಫೂರ್ತಿ ಸ್ಥಾನ ಅದು ಸಪ್ತರ್ಷಿಗಳು. ಎಲ್ಲಿಯೂ ಈ ಉನ್ನತಿಯ ಸ್ತರದಿಂದ ಕಾಳಿದಾಸ ಇಳಿಯೋದಿಲ್ಲ. ಆಮೇಲೆ ಅವ್ರು ಹೇಗಿದ್ರು, ಅವರ ನೆಲೆ ಇಂಥದ್ದು ಅನ್ನೋದನ್ನು ಮತ್ತೊಂದು ಪದ್ಯದಿಂದ ಕಲ್ಪಿಸಿಕೊಡ್ತಾನೆ. ಆಸಕ್ತ ಬಾಹುಲತೆಯ. ಅವರು ತಮ್ಮ ತೋಳನ್ನ ಚಾಚಿ ಮಹಾವರಾಹನ ಕೋರೆಯನ್ನ ಅವಲಂಬಿಸಿಕೊಂಡು ಭೂಮಿಯ ಜೊತೆಯಲ್ಲಿ ಅವರು ಪ್ರಳಯ ಕಾಲದಲ್ಲಿ ಉಳಿತಾ ಇದ್ರು. ಸಾರ್ಧ ಉದ್ಧತೆಯಾಗುವ ಮಹಾವರಾಹ ತನ್ನ ದಮಿಷ್ಟ್ರಾಗ್ರದ ಮೇಲೆ ಭೂಮಿಯನ್ನ ಎತ್ತಿ ಹಿಡಿತಾನೆ ಪ್ರಳಯ ಜಲದಿಯಿಂದ. ಹಿರಣ್ಯಾಕ್ಷ ಮುಳುಗಿಸ್ಬಿಟ್ಟಿದ್ನಲ್ಲ, ಆಗ ಮುಳುಗದೆ ಹೋಗಿ ಉಳಿದಂಥವರಲ್ಲಿ ಸಪ್ತರ್ಷಿಗಳು ಒಬ್ಬರು. ಅವರು ಭೂಮಿಯ ಜೊತೆಯಲ್ಲಿ ಆ ಕೋರೆಯನ್ನ ತಾವು ಹಿಡ್ಕೊಂಡು ಈ ಕಡೆ 7 ಜನ 4 ಜನ, ಈ ಕಡೆ 3+1 ಅರುಂಧತಿಯು ಇದ್ದಿಲ್ಲಲ್ಲ. ಹೀಗಾಗಿ ಬ್ಯಾಲೆನ್ಸ್ ಮಾಡಿಕೊಂಡು 8 ಜನ ಒಟ್ಟು ಅವರು ಮಹಾವರಾಹನ ದಮಿಷ್ಟ್ರಾಗದಲ್ಲಿ ವಿಶ್ರಾಂತ ಪ್ರಳಯಾಪದಿ, ಪ್ರಳಯದ ಆಪತ್ತಿನಲ್ಲೂ ಉಳಿದ್ರು. ನಮ್ಮಲ್ಲಿ ಒಂದು ವಿಶ್ವಾಸ ಉಂಟು, ಪುರಾಣಗಳಲ್ಲಿ ಹೇಳ್ತಾರೆ,
ಪ್ರತಿ ಪ್ರಳಯದಲ್ಲಿಯೂ ವೇದಗಳು ಹೊಸ ರೀತಿಯಲ್ಲಿ ಋಷಿಗಳಿಗೆ ಸಾಕ್ಷಾತ್ಕಾರವಾಗುತ್ತದೆ. ಕಲ್ಪಾಂತದಲ್ಲಿ ಹೊಸ ರೀತಿಯಲ್ಲಿ ಅವೇ ಮಂತ್ರಗಳು ಬರುತ್ತವೆ. ಆದರೆ ಕೆಲವು ಮಂತ್ರಗಳು ಖಿಲ ಅಂತ ಹೇಳ್ತಾರೆ, ಅವು ಕೇವಲ ಸಪ್ತರ್ಷಿಗಳಿಗೆ ಮಾತ್ರ ಗೊತ್ತಿರುತ್ತವೆ ಅಂತ. ಅವರು ಜ್ಞಾನದ ಆ ಒಂದು ಇಂಟ್ಯಾಂಜಿಬಲ್ ಅಂತೀವಲ್ಲ, ಅಮೇಯವಾದ, ಅಚಿಂತ್ಯವಾದ, ಅಗ್ರಾಹ್ಯವಾದ, ದುರ್ಬೋಧ್ಯವಾದ ಅಂಶವನ್ನು ಹಿಡಿದಿಟ್ಟುಕೊಂಡಿರ್ತಾರೆ ಅಂತ. ಅಂದ್ರೆ ಎಷ್ಟು ವಿದ್ಯೆ ಕಲಿತರೂ ಇನ್ಯಾವುದೋ ಒಂದು ಸೂಕ್ಷ್ಮತೆ ಇರುತ್ತದೆ. ಜೀವನವದೊಂದು ಕಲೆ, ಸಾವಿರದ ನಿಯಮಯುಕ್ತಿಗಳು ನೊರದೊಡೆಯು ಯಾವುದೋ ವಿವರ ಹೊಂದಿರದೆ ಪೂರ್ಣವದಲ್ಲ, ಆ ವಿವರ ನಿನ್ನೊಳಗೆ ಅಂತ ಡಿವಿಜಿ ಹೇಳ್ತಾರಲ್ಲ, ಆ ವಿವರ ಅವರಿಗೆ ಇರುತ್ತದೆ. ಅಂದ್ರೆ ಪ್ರತಿ ಕಲೆಯಲ್ಲೂ ಒಂದು ಇಂಟ್ಯಾಂಜಿಬಿಲಿಟಿ ಇರುತ್ತೆ. ಇಲಾಗಲಿ ವಿವರಿಂಪಲೇನು ಸಾಲ ಸ್ವಾನುಭವ ವೇದ್ಯಮೆ ಅಂತಾರಲ್ಲ ತ್ಯಾಗರಾಜರು, ಅಂತ ಅಂಶವನ್ನ ಇವರು ಹಿಡಿದಿಟ್ಟುಕೊಂಡಿರ್ತಾರೆ ಸಪ್ತರ್ಷಿಗಳು. ಮನುಲೋಕಿಯಲ್ಲಿ ಅವರಿರ್ತಾರೆ, ಎಲ್ಲ ಪ್ರಾಣಿಗಳು ಇರುತ್ತೆ. ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಬೈಬಲ್ ಅಂಡ್ ವೇದ. ಬೈಬಲ್ ನಲ್ಲಿ ಬರೀ ಪ್ರಾಣಿಗಳು ಮತ್ತೆ ನೋಹ, ಅವನ 3 ಮಕ್ಕಳು, ಅವನ ಹೆಂಡತಿರು ಅಷ್ಟೇ ಇರ್ತಾರೆ, ನೋಹನ ಹೆಂಡತಿ. ಆದ್ರೆ ಇಲ್ಲಿ ಮನುವಿನ ಜೊತೆಗೆ ಸಪ್ತರ್ಷಿಗಳು ಇರ್ತಾರೆ. ಈ ಜ್ಞಾನ ಅಲ್ಲಿಲ್ಲ, ಅಲ್ಲಿರುವುದೆಲ್ಲ ಬರೀ ಭೌಮವಾದದ್ದು, ದಿವ್ಯವಾದದ್ದು ಇಲ್ಲ ಅಂತ ಗೊತ್ತಾಗುತ್ತದೆ. ಹಾಗೆ ಅವರಿದ್ರು. ಮತ್ತೆ ಅವರ ನಡುವಿನಲ್ಲಿ ಅರುಂಧತಿ ಇದ್ದಳು. ಅವಳು ಹೇಗಿದ್ದಳು? ಪತ್ಯು ಪಾದಾರ್ಪಿತೇಕ್ಷಣ, ಗಂಡ ವಸಿಷ್ಠನ ಪಾದಗಳ ಮೇಲೆ ಕಣ್ಣಿಟ್ಟವಳಾಗಿದ್ದಳು ಅಂತ. ಅದು ದ್ವಿಮುಖ ನಕ್ಷತ್ರ ಅಂತ ಕರಿತೀವಿ ಸಪ್ತರ್ಷಿ ಮಂಡಲದಲ್ಲಿ. ಆ ವಸಿಷ್ಠ ನಕ್ಷತ್ರದ ಸುತ್ತಲೂ ಅರುಂಧತಿ ಸುತ್ತುತ್ತದೆ. ವಸಿಷ್ಠನು ಅರುಂಧತಿಯನ್ನು ನೋಡ್ಕೊಂಡು ಸುತ್ತಾನೆ ಅಂತ. ನೋಡೋರಿಗೆ ಹೆಂಡತಿ ಗಂಡನ ಪ್ರದಕ್ಷಿಣೆ ಮಾಡ್ತಿದ್ದಾಳೆ ಅಂತ, ಗಂಡ ಹೆಂಡತಿ ಎಲ್ಲೆಲ್ಲಿ ಪ್ರದಕ್ಷಿಣೆ ಮಾಡ್ತಾಳೆ ಅಲ್ಲಲ್ಲಿ ತಾನು ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ, ತನ್ನ ಸುತ್ತಲೂ ತಾನು ತಿರುಗ್ತಾ ಇದ್ದಾನೆ ಅಂತ. ಅದಕ್ಕಾಗಿಯೇ ಮದುವೆಯಲ್ಲಿ ಅರುಂಧತಿ ವಸಿಷ್ಠ ನಕ್ಷತ್ರಗಳನ್ನ ತೋರಿಸುವಂಥದ್ದು. ಒಬ್ಬರನ್ನೊಬ್ಬರು ನೋಡಿಕೊಂಡಿರ್ಲಿ, ಎಷ್ಟು ಭ್ರಮಿಸಿದ್ರು ಇಲ್ಲಿ ನೋಟ ಮಾತ್ರ ಸ್ಥಿರವಾಗಿರಲಿ ಅಂತ. ಅವರ ಸ್ಥಾನ ವ್ಯತ್ಯಾಸ ಆಗ್ತಾ ಇರ್ಬೋದು ಒಂದೊಂದು ಕ್ಷಣದಲ್ಲೂ. ಎವ್ರಿ ಮೂಮೆಂಟ್ ಇನ್ ಎ ಸರ್ಕಲ್ ಈಸ್ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್. ಆದರೆ ಕಣ್ಣು ಪರಸ್ಪರ ಒಂದೇ ಆಗಿರತಕ್ಕಂಥದ್ದು ಅವಿಭಕ್ತವಾದ ಆತ್ಮ, ಅದನ್ನು ಸೂಚಿಸ್ತಾನೆ. ಸಾಕ್ಷಾದಿವ ತಪಸ್ಸಿದ್ಧಿ, ಅದಕ್ಕೆ ಹೋಲಿಕೆ ಕೊಡ್ತಾನೆ. ಅರುಂಧತಿ ಹೇಗಿದ್ದಳು ಅಂದ್ರೆ ವಸಿಷ್ಠನ ತಪಸ್ಸಿದ್ಧಿ ಎನ್ನುವಂತೆ. ಯಾರ ತಪಸ್ಸಿದ್ಧಿ ಅಂತಲ್ಲ ಅವಳೆಲ್ಲ, ಶಿವನ ತಪಸ್ಸಿದ್ಧಿಯೇ ಇರುವುದು. ಮದುವೆಗೆ ಮುಂಚೆಯೇ ಶಿವ ಈ ಅರುಂಧತಿ ನಕ್ಷತ್ರವನ್ನು ನೋಡದ ಅಂದ್ರೆ ಪಾರ್ವತಿ ಪರಮೇಶ್ವರರ ಪರಿಣಯ ಆಗಿದೆ ಅಂತಲೂ ಗೊತ್ತಾಗುತ್ತದೆ. ಮುಂದೆ ಆಗ್ತಕ್ಕಂಥದ್ದು ಬೇರೆ. ಈ ಕ್ಷಣವೇ ಬ್ರಾಹ್ಮ ವಿವಾಹದ ಮುಹೂರ್ತ ಅಂತಾರೆ. ಪರಸ್ಪರ ನೋಡಿದ ಮೇಲೆ ಮುಗೀತು. ಅದ್ಯ ಪ್ರವೃತ್ತಿಯನ್ನು ತಾಂಗಿ ಆಗ್ಲೇ ಮುಗಿದೋಗ್ಬಿಡ್ತು ಮದುವೆ. ಇನ್ನು ಆಗ್ಬೇಕಾಗಿತ್ತು ಚವೈತು ಹಿ ಅಷ್ಟೇ ಮದುವೆ, ಇನ್ನೇನು ಅಲ್ಲ ಅಂತ. ಆದರೆ ಅದು ನಡೆಯಬೇಕು. ಆ ಒಂದು ವೈಭವ, ಆ ಒಂದು ವಿನೋದ, ಆ ಒಂದು ಭೂಮವಾದ ಭವ್ಯವಾದ ವಿಲಾಸ ಆಗಬೇಕು. ಅದಿಲ್ಲದೆ ಇದ್ರೆ ಹೇಗೆ? ಕಾಳಿದಾಸ ಯಾವತ್ತೂ ಸುಖಕ್ಕೆ ಖೋತ ಮಾಡೋಲ್ಲ, ಆದರೆ ಮೋಕ್ಷದ ಕೇಂದ್ರ ಇಲ್ಲದೆ ಆ ಸುಖದ ಸರ್ಕಲ್ ಅನ್ನು ಅವನು ಎಳೆಯೋದೇ ಇಲ್ಲ. ಇಟ್ ವಿಲ್ ನೆವರ್ ಬಿ ಎಕ್ಸೆಂಟ್ರಿಕ್. ಅದು ಕಾಳಿದಾಸನ ದೃಷ್ಟಿ. ಆಮೇಲೆ ಅವನು ಹೇಗೆ ಅವಳನ್ನ ನೋಡ್ತಾನೆ ಶಿವ ತಪಸ್ಸಿದ್ಧಿಯಾಗೆ, ಆಮೇಲೆ ಅವಳನ್ನು ಗೌರವಿಸ್ತಾನೆ. 7 ಜನ ಮಹರ್ಷಿಗಳು, ಅವರನ್ನು ಮಹಿಳೆಯಾದ ಇವಳನ್ನು ಗೌರವದಿಂದ ಕಾಣ್ತಾನೆ. ಮಿಕ್ಕ ಸಪ್ತರ್ಷಿಗಳ ಹೆಂಡತಿಯರು ಎಲ್ಲಿದ್ದಾರೆ? ಕೃತಿಕಾ ನಕ್ಷತ್ರದಲ್ಲಿದ್ದಾರೆ. ಉತ್ತರ ದಿಕ್ಕಿನಲ್ಲಿ ಸಪ್ತರ್ಷಿ ಮಂಡಲ 7+1 ವಸಿಷ್ಠ ಮತ್ತು ಅರುಂಧತಿ, ಮಿಕ್ಕ 6 ಜನ. ಇತ್ತ ಕಡೆ ಅದರ ಎದುರಿಗೇನೆ ಕೃತಿಕಾ ಮಂಡಲ 6 ನಕ್ಷತ್ರ ಇರತಕ್ಕಂಥ ನಕ್ಷತ್ರ ಪುಂಜ. ಆ ಕೃತಿಕಾ ನಕ್ಷತ್ರ ಪುಂಜದಲ್ಲಿ ಮಿಕ್ಕ 6 ಜನ ಋಷಿಪತ್ನಿಯರಿದ್ದಾರೆ ಅಂತ ತಾತ್ಪರ್ಯ. ಅಂದ್ರೆ ಅವರು ಋಷಿಪತ್ನಿಯರೇ. ಅರುಂಧತಿಗೆ ಒಂದು ಸ್ವಲ್ಪ ಹೆಚ್ಚಿನ ಸ್ಥಳ. ಯಾತಕ್ಕೆಂದ್ರೆ ಅವಳನ್ನು ಯಾರು ಫೇಕ್ ಮಾಡೋಕ್ಕಾಗ್ಲಿಲ್ಲ ಅಂತ. ಸಾಕ್ಷಾತ್ ಅಗ್ನಿಯ ಪತ್ನಿಗೆ ಅವಳ ಆಕಾರ ಕಳೆಯೋಕ್ಕಾಗಲಿಲ್ಲ ಅಂತ ಪುರಾಣದಲ್ಲಿ ಬರುತ್ತದೆ. ಹೀಗೆ ಅವಳ ಮಹನೀಯತೆ. ನಮ್ಮ ಪುರಾಣಗಳ ಪ್ರಕಾರ ಅರುಂಧತಿ ಚಂಡಾಲ ಕುಟುಂಬದಲ್ಲಿ ಹುಟ್ಟಿದವಳು ಅನ್ನೋ ಕಥೆ ಒಂದು ಉಂಟು. ಅವಳು ಹೇಗೆ ಕರ್ದಮ ಪ್ರಜಾಪತಿಯ ಸೂತೆ ಅಂತಲೂ ಉಂಟು, ಚಂಡಾಲ ಕುಲ ಕನ್ಯಕೆ ಅಂತಲೂ ಉಂಟು. ಜನ್ಮದಲ್ಲೆಲ್ಲ ಮುಖ್ಯ, ಗುಣದಲ್ಲಿ ಯೋಗ್ಯತೆ ಇರುವಂಥದ್ದು ಅಂತ ಗೊತ್ತಾಗ್ತದೆ. ತಾಮಗೌರವ ಭೇದೇನ ಮುನೀಶ್ಚ ಅಪಶ್ಯದೀಶ್ವರ. ಯಾವುದೊಂದಿಷ್ಟು ಗೌರವ ವ್ಯತ್ಯಾಸ ಮಾಡದೆ ನೋಡ್ದ ಅಂತ ಕಾಳಿದಾಸ ಹಲವು ಕಡೆ ಹೇಳ್ತಾನೆ. ಪಾರ್ವತಿಯ ತಪಸ್ಸನ್ನು ನೋಡಿ ಋಷಿಗಳು ನಾಚಿಕೊಂಡ್ರು ಅಂತ ಅದು ಗೊತ್ತಾಗುತ್ತೆ. ಅಲ್ಲಿ ಲಿಂಗ ವಚನ ವಯಸ್ಸಮೀಕ್ಷತೆ, ವಯಸ್ಸನ್ನ ಎಲ್ಲ ನೋಡೋದಿಲ್ಲ. ಇದನ್ನೇ ಭೌಭೂತಿ ಕೂಡ ಹೇಳ್ತಾನೆ. ಇದನ್ನೇ ಬಾಣಭಟ್ನಲ್ಲಿ ನಾವು ನೋಡ್ತೀವಿ. ಭಾರತೀಯ ಪರಂಪರೆಯ ಮುಖ್ಯ ಧ್ವನಿ ಯಾವುದಿದೆ, ವೇದ ಧ್ವನಿ ಯಾವುದಿದೆ, ಆರ್ಷ ಧ್ವನಿ ಯಾವುದಿದೆ, ಅಲ್ಲಿ ಜನ್ಮದಿಂದ, ಲಿಂಗದಿಂದ, ಬೇರೆ ಉಪಾಧಿಗಳಿಂದ ಮೇಲು ಕೀಳು ಬರೋಲ್ಲ. ಈ ಸೆಕೆಂಡ್ರಿ ಟರ್ಷಿಯರಿ ಎಲಿಮೆಂಟ್ಸ್ ಅಲ್ಲಿ ಬರ್ಬೋದು, ಅವು ಬರುತ್ತೆ, ಇವತ್ತು ಹೋಗುತ್ತೆ ಅಷ್ಟೇ. ಅವಕ್ಕೆ ದೊಡ್ಡ ಬೆಲೆ ಕೊಡಬೇಕಾಗಿಲ್ಲ. ಸಿಹಿ ಅನ್ನುವ ಸಕ್ಕರೆಗಿರುವ ಬೆಲೆ
ಮೈಸೂರು ಪಾಕು, ಪೇಣಿ, ಪೇಡ ಇತ್ಯಾದಿಗಳಿಗಿಲ್ಲ. ಅವರು ಬರುತ್ತೆ ಹೋಗುತ್ತೆ, ಹೊಸ ಹೊಸ ತಿಂಡಿ ಮಾಡ್ಕೋಬಹುದು. ಆದರೆ ಸಿಹಿಯನ್ನು ನಾವು ಹೊಸದಾಗಿ ಮಾಡೋಕ್ಕಾಗಲ್ಲ. ಆಮೇಲೆ ಸ್ತ್ರೀ ಕುಮಾರಿತ್ಯನ ಅಸ್ತೇಷ ವೃತ್ತಂ ಹಿ ಮಹಿತಂ ಸತಾಂ. ಸಜ್ಜನರಿಗೆ ಚಾರಿತ್ರವೇ ದೊಡ್ಡದು, ವರ್ತನೆಯಿಂದಲೇ ಇನ್ನೇನು ಇಲ್ಲ ಅಂತ ಸ್ಪಷ್ಟವಾಗಿ ಸಾರ್ತಾನೆ. ಆಮೇಲೆ ಅವನಿಗೆ ಪಾರ್ವತೀಶನಾಗಲಿರುವ ಶಿವನಿಗೆ ಅರುಂಧತಿಯನ್ನು ನೋಡಿ ಮತ್ತೂ ಹೆಚ್ಚಿನ ಆದರ ಬರುತ್ತಂತೆ. ತದ್ದರ್ಶನ ದಮೂಚ್ಛಂಪೋಹೋ ಭೂಯಾನ್ ದಾರಾರ್ಥಮ ಆದರ. ದಾರಾಹ ಅಂತ ಬಹುವಚನ. ಮಾಸ್ತಿಯವರು ತಮ್ಮ ಹೆಂಡತಿಯನ್ನ ಬೇರೆ ಎಲ್ಲಿಯೂ ಪ್ರಸ್ತಾವಿಸುವಾಗ ಬಹುವಚನದಿಂದ ಹೇಳ್ತಾ ಇದ್ರು. ದಾರಾಹ ನಿತ್ಯ ಬಹುವಚನ ಪುಲ್ಲಿಂಗ ಶಬ್ದ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಫೆಮಿನಿಸ್ಟ್ಗಳು ಎಷ್ಟು ಕಲಿಬೇಕಾಗಿದೆ ಸಂಸ್ಕೃತ ಭಾಷೆಯಿಂದ ಅಂತ. ತುಂಬಾ ಆದರ ಉಂಟಾಯಿತು. ಯಾಕೆ? ಕಲ್ಯಾಣಾಂ ಖಲು ಧರ್ಮ್ಯಾಣಾಂ ಸತ್ಪತ್ನ್ಯೋ ಮೂಲ ಕಾರಣ. ಒಳ್ಳೆಯ ಹೆಂಡಿರು ಎಲ್ಲ ಸತ್ಕಾರಣಗಳಿಗೆ ಮೂಲ ಆಗ್ತಾರೆ ಅಂತ ಮನು ಅದಕ್ಕೆ ಹೇಳ್ತಾನೆ, ಎಲ್ಲ ಆಶ್ರಮಗಳಿಗಿಂತ ಗೃಹಸ್ಥಾಶ್ರಮ ದೊಡ್ಡದು. ಯಾಕೆಂದ್ರೆ ಸಮುದ್ರವನ್ನೇ ಎಲ್ಲ ಜಲ ಆಶಯಗಳು, ಮಳೆಯು, ಮೋಡ ಎಲ್ಲ ಆಶ್ರಯಿಸಿರುತ್ತದೆ ಹಾಗೆ ಅಂತ. ಈ ದೃಷ್ಟಿಯಿಂದ ಕಂಡಾಗ ಗೃಹಿಣಿ ಗೃಹ ಮುಚ್ಯತೆ ಎನ್ನುವುದು ಬಹಳ ನಿಜವಾದದ್ದು ಅಂತ ಗೊತ್ತಾಗುತ್ತದೆ. ಆ ಕಾರಣದಿಂದಲೇ ಈ ಗೃಹಸ್ಥಾಶ್ರಮದ ಮಹತ್ವವನ್ನು ಕಾಳಿದಾಸ ಹೇಳ್ತಾ ಇದ್ದಾನೆ. ತ್ರಿವರ್ಗ ಸಾರ ಅಂತ ಗೊತ್ತಾಗುತ್ತದೆ. ಮುಂದೆ ನೋಡೋಣ ನಾವು ಆ ಸಪ್ತರ್ಷಿಗಳ ಜೊತೆ ಶಿವನ ಸಂವಾದ ಹೇಗೆ ಅಂತ. ತಸ್ಯ ವಿಪತ್ವಂ ಪರಮದ್ಯನಃ ಅದ್ಯನಃ ಯದಧ್ಯಕ್ಷೇಣ ಜಗತಾಂ ವಯಮಾರೋಪಿತಾಸ್ತ್ವಯಾ ಯದಧ್ಯಕ್ಷೇಣ ಜಗತಾಂ ವಯಂ ಆರೋಪಿತಾಸ್ತ್ವಯಾ ಮನೋರಥಸ್ಯಾವಿಷಯಂ ಮನೋವಿಷಯಮಾತ್ಮನಃ ಮನೋರಥಸ್ಯ ಅವಿಷಯಂ ಮನೋವಿಷಯಂ ಆತ್ಮನಃ ಯಸ್ಯ ಚೇತಸಿ ವರ್ತೇಥಾ ಸತಾವತ್ ಕೃತಿನಾಂ ವರಃ ಯಸ್ಯ ಚೇತಸಿ ವರ್ತೇಥಾ ಸತಾವತ್ ಕೃತಿನಾಂ ವರಃ ಕಿಂ ಪುನರ್ಬ್ರಹ್ಮಯೋನೇಃ ಕಿಂ ಪುನರ್ಬ್ರಹ್ಮಯೋನೇಃ ಯಸ್ತವ ಚೇತಸಿ ವರ್ತತೆ ಯಸ್ತವ ಚೇತಸಿ ವರ್ತತೆ ತವ ಚೇತಸಿ ವರ್ತತೆ ವರ್ತತೆ ರಕ್ತಿರಾಗಗಳಲ್ಲಿ ಹೆಸರಾದದ್ದು ಶಾಹನ, ಅನುನಯಕ್ಕೆ ಆರ್ದ್ರತೆಗೆ ಹೆಸರಾದದ್ದು. ಆ ಸಪ್ತರ್ಷಿಗಳು ಹೇಳ್ತಾರೆ, ನಿನ್ನ ದರ್ಶನದಿಂದ ನಮ್ಗೆ ಎಷ್ಟು ದೊಡ್ಡ ಭಾಗ್ಯ ಉಂಟಾಗಿದೆ. ಯಾಕೆಂದ್ರೆ ನಾವಾಗಿ ಬರದೆ ನೀನು ನೆರೆದು ಬಂದಿದ್ದು ಮತ್ತು ಹೆಚ್ಚಿನದು. ಯದ್ ಬ್ರಹ್ಮ ಸಂಜ್ಞಾಮ್ನಾಥಂ ಯದಜ್ಞೋ ವಿಧಿನಾವೃತಂ ಉತ್ತಮ. ನಾವು ವೇದವನ್ನು ಓದಿದ್ದು, ಬ್ರಹ್ಮ ಅಂದ್ರೆ ಇದು ವೇದ, ಚೆನ್ನಾಗಿ ವೇದಾಭ್ಯಾಸ ಮಾಡಿದ್ದು, ಆ ವೇದವನ್ನ ನೆನೆದೇ ಅಗ್ನಿಯಲ್ಲಿ ಆಹುತಿ ಕೊಟ್ಟದ್ದು, ಮತ್ತೆ ಯಾವ ತಪಸ್ಸು ಮಾಡಿದ್ದು, ಯಜ್ಞ ದಾನ ತಪಸ್ಸು ಎಲ್ಲ ಇಲ್ಲಿ ಅಡಕವಾಗಿ ಬರ್ತಾ ಇದೆ. ಅದಷ್ಟೂ ಕೂಡ ಪಕ್ವವಾಗಿದೆ. ವಿಪಕ್ವಂ ಫಲಮದ್ಯನಃ, ಅಷ್ಟು ಫಲಗಳು ನಮ್ಮಲ್ಲಿ ಫಲಿಸಿದೆ ಅಂತ ಗೊತ್ತಾಗ್ತದೆ. ಯಾಕೆ? ಯದ ಅಧ್ಯಕ್ಷೇಣ ಜಗತಾಂ ವಯಂ ಆರೋಪಿತಾಸ್ತ್ವಯ. ನೀನು ಜಗದಧ್ಯಕ್ಷ, ನಿನ್ನ ಮನಸ್ಸಿಗೆ ನಾವು ಬರುವಂತೆ ಆದವಲ್ಲ. ಮನೋರಥಸ್ಯ ಅವಿಷಯಂ ಮನೋವಿಷಯಂ ಆತ್ಮನಃ. ನೀನು ಯಾರ ಮನಸ್ಸಿಗೂ ಎಟಕದೇ ಇದ್ದವನು, ನೀನು ನಿನ್ನ ಮನಸ್ಸಿಂದ ನಮ್ಮನ್ನು ಎಟಕಿಸ್ಕೊಳಕ್ ನೋಡ್ತಿದ್ಯಲ್ಲ, ಇದು ಎಷ್ಟು ದೊಡ್ಡದಾದದ್ದು. ನಮಗೆ ಎಲ್ಲ ದೊಡ್ಡ ದೊಡ್ಡವರು ಗೊತ್ತಿರ್ತಾರೆ, ದೊಡ್ಡವರಿಗೆ ನಾವು ಗೊತ್ತಿರಬೇಕಲ್ವಾ, ಅದು ಬಹಳ ವಿಶೇಷವಾದದ್ದು. ಅದನ್ನ ಅವ್ರು ಹೇಳ್ತಾ ಇದ್ದಾರೆ.
ಆ ಉನ್ನತವಾದ ಭಾವದಲ್ಲಿ ನಾವು ಬಂದ್ವಿ ಎಷ್ಟು ದೊಡ್ಡದು. ಅದನ್ನೇ ಮತ್ತೆ ವಿಸ್ತರಿಸಿ ಹೇಳ್ತಾನೆ, ಎಚ್ಚ ಚೇತಸಿ ವರ್ತೇತಃ ಸತಾವತ್ ಕೃತಿನಾಂಬರ. ಪರಮಾತ್ಮ, ಯಾರ ಮನಸ್ಸಿನಲ್ಲಿ ನೀನಿರ್ತೀಯೋ ಅವರು ಪುಣ್ಯಾತ್ಮರು ಅಂತಂತೀವಿ. ಆದರೆ ನಿನ್ನ ಮನಸ್ಸಿಗೆ ನಾವು ಬಂದ ಮೇಲೆ ನಮ್ಮ ಭಾಗ್ಯ ಏನಂತ ನೋಡ. ಕಿಂ ಪುನಃ ಬ್ರಹ್ಮಯೋನೇ, ಬ್ರಹ್ಮಾದಿಗಳ ಸೃಷ್ಟಿಗೂ ಕಾರಣರಾದ ನಿನ್ನ ಚೇತಸಿ ವರ್ತತೆ, ನಿನ್ನ ಮನಸ್ಸಿನಲ್ಲಿ ಇದ್ದರೆ ಇನ್ನೇನಾಗಬೇಕಾಗಿದೆ. ಚೊಂಬಿನಲ್ಲಿ ನೀರಿದ್ರೆ, ಪಾತ್ರೆಯಲ್ಲಿ ನೀರಿದ್ರೆ, ಆ ಪಾತ್ರೆ ತೂತಾದ್ರೆ ನೀರಲ್ಲಿ ಸೂರ ಹೋಗುತ್ತೋ ಅಂತ ಭಯ. ಪಾತ್ರೆಗೆ ಆ ಚೊಂಬೆನೆ ಒಂದು ತೊಟ್ಟಿ ಒಳಗೆ, ಒಂದು ಬಿಂದಿಗೆ ಒಳಗೆ, ಒಂದು ಹಂಡೆ ಒಳಗಿದ್ರೆ ಆ ಪಾತ್ರೆಗೆ ಸಹಸ್ರ ರಂಧ್ರವಾದರೂ ಅಲ್ಲಿಂದ ನೀರು ಹೋಗೋದಿಲ್ಲ. ಹೀಗಾಗಿ ಕಷ್ಟಪಟ್ಟು ಬ್ರಹ್ಮಭಾವದಲ್ಲಿ ಇರೋದಕ್ಕಿಂತ ಬ್ರಹ್ಮವೇ ನಮ್ಮನ್ನು ಆ ಭಾವದಲ್ಲಿ ಇರಿಸಿಕೊಂಡ್ರೆ ಎಷ್ಟು ದೊಡ್ಡದು ಅಂತ ನಮಗೂ ಗೊತ್ತಾಗುತ್ತದೆ. ಈ ಬಗೆಯ ಭವ್ಯವಾದಂತಹ ವೇದಾಂತ ದರ್ಶನವನ್ನು ಅಷ್ಟು ಲೀಲೆಯಿಂದ ಕಾಳಿದಾಸ ಮಾಡಿಸ್ತಾನೆ. ಅದನ್ನು ನಾವು ನೋಡ್ತೀವಿ. ಆಗ ಅದಕ್ಕೆ ನೋಡಿ ಮುಂದೆ ಎಷ್ಟು ಒಳ್ಳೆಯ ಭಾವಗಳಿಂದ ಅವರು ತಾವು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರ ಆದದ್ದು ನಮ್ಮ ಬದುಕಿನ ಭಾಗ್ಯೋದಯ ಅಂತ ಹೇಳ್ತಾರೆ. ಈ ಒಳ್ಳೆಯ ಮಾತುಗಳನ್ನು ಹೇಳ್ಕೊಳ್ಳೋಕೆ ನಮ್ಗೆ ಕಷ್ಟ ಆಗುತ್ತೆ. ಕೃತಜ್ಞತೆಯನ್ನು ಹೇಳ್ಕೊಳ್ಳೋಕೆ ಎಷ್ಟೋ ಬಾರಿ ಬಾಯಿರೋದಿಲ್ಲ. ಥ್ಯಾಂಕ್ಸ್ ಅನ್ನುವಂಥ ಶುಷ್ಕವಾದ ಶಬ್ದ, ಧನ್ಯವಾದ ಅನ್ನುವ 4 ಅಕ್ಷರದ ಮೊಳಕಲ್ ಶಬ್ದ ಹೇಳಬೇಕಾಗಿತ್ತಲ್ಲ ಅಂತ ವಿ ಫೀಲ್ ಹಂಬಲ್ಡ್ ಅಗೇನ್ ಅಂಡ್ ಅಗೇನ್. ಮತ್ತೆ ಮತ್ತೆ ನಮಗೆ ಈ ಅಸಹಾಯಕತೆ ಬರುತ್ತೆ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅಂತ ದಾಸರು ಹೇಳ್ತಾರಲ್ಲ, ಹಾಗೆ ಧನ್ಯತೆಯನ್ನು ಹೇಗೆ ವ್ಯಕ್ತೀಕರಿಸೋಣ ಅಂತಲೂ ಗೊತ್ತಾಗದೆ ಮೈ ಪರಚ್ಕೊಳ್ಳೋ ಥರ ಆಗುತ್ತೆ. ವಾಣಿಯ ಪರಿಪರಿ ದೂರಿದರು ಅಂತ ಹಿಂದರಿ ಜೋಗಿಯಲ್ಲಿ ಕುವೆಂಪು ಹೇಳ್ತಾರಲ್ಲ, ಹಾಗೆ ನಮಗೆ ಸರಸ್ವತಿಯೇ ಅವಕಾಶ ಕೊಡ್ತಿಲ್ವಲ್ಲ ಅಂತ ಅನಿಸ್ಬಿಡುತ್ತೆ. ಕಾಳಿದಾಸನಂತ ಮಹಾಕವಿಗಳ ಮಾತನ್ನು ಆಶ್ರಯಿಸಿಕೊಂಡ್ರೆ ಆ ಕಷ್ಟದಿಂದ ಪಾರಾಗಬಹುದು. ಹೌ ಟು ಥ್ಯಾಂಕ್ ಎ ಪರ್ಸನ್ ವಿತ್ ಗ್ರ್ಯಾಟಿಟ್ಯೂಡ್ ಗೊತ್ತಾಗುತ್ತೆ. प्रायः प्रत्ययमाधत्ते स्वगुणेषु उत्तमादरः। प्रायः प्रत्ययमाधत्ते स्वगुणेषु उत्तमादरः। यानः प्रीतिर्विरूपाक्ष विरूपाक्ष यानः प्रीतिर्विरूपाक्ष त्वदनुध्यानसम्भवा। यानः प्रीतिर्विरूपाक्ष त्वदनुध्यानसम्भवा। सा किमावेद्यते तुभ्यं सा किमावेद्यते तुभ्यं अन्तरात्मासि देहिना अन्तरात्मासि देहिना। श्रावं श्रावमिदं काव्यं त्वया गीतं सभाङ्गणे। श्रावं श्रावमिदं काव्यं त्वया गीतं सभाङ्गणे। आत्मानं धन्यतां नेतुम् आत्मानं धन्यतां नेतुम् उत्सुकोऽस्मि सखे उत्सुकोऽस्मि सखे ननु। ಹಲವು ವರ್ಷಗಳ ಕೆಳಗೆ ಪುಟ್ಟ ಹುಡುಗ ಇವತ್ತು ಕಾವ್ಯವನ್ನು ರಚನೆ ಮಾಡುವಂತೆ ಚೆನ್ನಾಗಿ ಆ ಕಾವ್ಯ ಭಾವವನ್ನು ಅರ್ಥ ಮಾಡಿಕೊಂಡು ಹಾಡ್ತಾ ಇದ್ರೆ ಈ ಅವಕಾಶ ನನಗೆ ಬಂತು ಅಂತ ನನಗೆ ಸಂತೋಷವಾಗ್ತಾ ಇದೆ. ನಮ್ಮ ರಂಜುಗೆ ನಾನು ತುಂಬಾ ಹೇಳ್ತಾ ಇರ್ತೀನಿ,
ನೀನು ತುಂಬ ಚೆನ್ನಾಗಿ ಹಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಶೋಭಾ ಅವ್ರಿಗಾಗಲಿ ನಿರುಪಮ ಅವ್ರಿಗಾಗಲಿ ನಾನು ಬಹಳ ಒತ್ತಾಯ ಮಾಡ್ತೀನಿ ಚೆನ್ನಾಗಿ ನೃತ್ಯ ಮಾಡಬೇಕು ಅಂತ. ನನ್ನ ಗೆಳೆಯರಿಗೆಲ್ಲ ನೀವು ಚೆನ್ನಾಗಿ ಬರೀಬೇಕು ಅಂತ ಹೇಳ್ತಿರ್ತೀನಿ. ಯಾತಕ್ಕೆ ಅಂತಂದರೆ ಇನ್ನೊಂದಷ್ಟು ಕಾಲ ಒಳ್ಳೆಯ ಕಾವ್ಯವನ್ನು ಕೇಳುವ, ಒಳ್ಳೆಯ ಸಂಗೀತವನ್ನು ಕೇಳುವ, ನೃತ್ಯವನ್ನು ನೋಡುವ, ರಸವತ್ತಾದ ಬರವಣಿಗೆಗಳನ್ನ ಕಾಣುವಂಥ ಅವಕಾಶ ಮತ್ತೆ ಹೇಗೆ ಬರೋದು? ನಮಗೆ ಒಳ್ಳೆಯದನ್ನು ಕಾಣಬೇಕು ಅಂತ ಇರೋಲ್ವೇ? ಪ್ರಭ್ರವಾಮ ಶರದಶ್ಯತಂ ಶೃಣವಾಮ ಶರದಶ್ಯತಂ ಅಜಿತಾಸ್ಯಾಮ ಶರದಶ್ಯತಂ ಅಂತ ಹೇಳ್ಕೊಂಡಿದ್ವಿ ವೇದದಲ್ಲಿ 100 ಕಾಲ ಅದನ್ನು ಕೇಳೋಣ ಇದನ್ನು ಕೇಳೋಣ, ಚೆನ್ನಾಗಿರೋ ತಿನ್ನೋಣ ಉಣ್ಣೋಣ ಮಾತಾಡೋಣ ಅಂತನ್ನುವಾಗ ಬೇರೆಯವರು ಮಾಡಿ ತೋರಿಸುವಾಗ ರಸಿಕತೆಯಿಂದ ಆಸ್ವಾದ ಮಾಡೋದು ಒಂದು ದೊಡ್ಡ ಶಕ್ತಿ ಆಗುತ್ತದೆ. ಸೃಷ್ಟಿಯಲ್ಲಿ ಒಂದು ಸಂತೋಷವಿರುತ್ತವೆ, ಸಂಕಟವೂ ಇರುತ್ತವೆ, ಆದರೆ ಆಸ್ವಾದನೆಯಲ್ಲಿ ಒಂದು ಚೂರು ಇರೋದಿಲ್ಲ. ಆ ದೃಷ್ಟಿಯಿಂದ ನನಗಿಂತ ಹತ್ತತ್ರ 44 ವರ್ಷ 43 ವರ್ಷ ಚಿಕ್ಕ ಹುಡುಗನಿಂದ ಒಳ್ಳೆಯ ಕಾವ್ಯ ರಚನೆ ಕೇಳುವ, ಅದನ್ನು ಹಾಡಿಸಲ್ಪಡುವ ಅವಕಾಶ ಸಿಗೋದು ಅಂತಂದ್ರೆ ಬಹಳ ದೊಡ್ಡದು ಅಂತ ಅನ್ಸುತ್ತೆ. ಅದು ಸಭೆಯಲ್ಲಿ ಮಾಡುವಾಗ ಸಭೆಯಲ್ಲಿ ರಾಮಾಯಣ ಕೇಳಿದ್ರೆ ಮತ್ತೂ ಸೊಗಸು ಅಂತ ಅನಿಸಿ ಸಿಂಹಾಸನದಿಂದ ಇಳಿದು ಗುಂಪಲ್ಲಿ ಕೂತ್ಕೊಂಡು ರಾಮಾಯಣವನ್ನು ಕೇಳದ ಅಂತ ಆದಿಕವಿಗಳು ಬರೀತಾರೆ. ಮಹಾ ಸಹೃದಯ ಶಿಖಾಮಣಿ ವರಕವಿ ಆದಿಕವಿ ವಾಲ್ಮೀಕಿ ಮಹರ್ಷಿಗಳು. ಹಾಗಾಗಿ ಆ ಆನಂದ ಇರಬೇಕು. ಇಲ್ಲಿ ಅವರದೇ ಹೇಳ್ತಾರೆ, ತ್ವತ್ಸಂಭಾವಿತ ಆತ್ಮಾನಂ ಬಹುಮನ್ಯಾಮಹೇ ವೈ. ಪರಮಾತ್ಮ, ನಿನ್ನಿಂದ ಗೌರವಿಸಲ್ಪಟ್ಟಂತ ನಾವು ನಮ್ಮ ಯೋಗ್ಯತೆ ಇವತ್ತು ದೊಡ್ಡದಾಯಿತು ಅಂತ ಅಂದ್ಕೊಂಡಿರ್ತೀವಿ. ಇದು ಬಹಳ ಮುಖ್ಯ. ಯಾವುದೇ ಒಬ್ಬ ವ್ಯಕ್ತಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಂತ ಅನಿಸ್ಕೊಂಡವನು ಆ ಮಟ್ಟವನ್ನು ಕಾಯ್ದುಕೊಳ್ಬೇಕು ಅಂತ ನನಗನ್ಸುತ್ತೆ. ಎಲ್ರಿಗೂ ಬಿಟ್ಟಿ ಸರ್ಟಿಫಿಕೇಟ್ಗಳು ಕೊಡಬಾರದು, ಗುಣದೋಷ ವಿಮರ್ಶೆಯನ್ನು ಮಾಡಬೇಕು. ನೋ ಡೌಟ್ ಕ್ರಿಟಿಸಿಸಮ್ ಶುಡ್ ನಾಟ್ ಬಿ ಕಾಂಟ್ರಸೆಪ್ಟಿವ್ ಆಫ್ ಕ್ರಿಯೇಟಿವಿಟಿ. ಆದರೆ ಎಲ್ಲರಿಗೂ ಕೂಡ ಮಾಡ್ತಾ ಇದ್ರಂತಲ್ಲ ಪಂಕ್ತಿಪಾವನ ವೆಂಕಟಕೃಷ್ಣಯ್ಯನವರು ಎಲ್ರಿಗೂ ಸರ್ಟಿಫಿಕೇಟ್ ಕೊಡ್ತಾ ಇದ್ರಂತಲ್ಲ, ಹಾಗೆ ಮಾಡಬಾರ್ದು. ಹಾಗೆ ಮಾಡಿದ್ರೆ ಈ ಭಾವ ಬರೋಲ್ಲ. ತ್ವತ್ಸಂಭಾವಿತ ಆತ್ಮಾನಂ ಬಹುಮನ್ಯಾಮಹೇ ವಯಂ. ನಿನ್ನ ಕೈನಲ್ಲಿ ನಾವು ಸೈ ಅನಿಸ್ಕೊಂಡ್ವಿ ಅನ್ನೋ ತೃಪ್ತಿ ಬರಬೇಕು ಅಂತಂದ್ರೆ ಶುಡ್ ಬಿ ವೆರಿ ವೆರಿ ಸ್ಟ್ರಿಕ್ಟ್ ಅಂಡ್ ಸ್ಟ್ರಿಂಜೆಂಟ್ ಅಂತ ಗೊತ್ತಾಗುತ್ತದೆ. ದಾಕ್ಷಿಣ್ಯ ಇರಬಾರ್ದು. ಮಾರ್ಗದರ್ಶನದಲ್ಲಿಯೋ ಅದನ್ನು ತಿದ್ದುವುದೊಳಗೆಲ್ಲ ಪ್ರೀತಿ ಇರಲಿ. ಮೌಲ್ಯಮಾಪನದಲ್ಲಿ ದಂಡದಲ್ಲಿ ಸೋದರ ಮಾವನೆ ಅಂತ ಗಾದೆ ಇದೆಯಲ್ಲ, ಹಾಗೆ ಪ್ರಾಯ ಪ್ರತ್ಯಯ ಮಾನತೆ ಸುಗುಣೇಶು ಉತ್ತಮಾದರ. ಸಾರ್ವಕಾಲಿಕವಾದ ಸೂಕ್ತಿಯನ್ನು ಹೇಳಿದ್ದಾನೆ. ನಮ್ಮ ಗುಣಗಳ ಬಗ್ಗೆ ನಮಗೆ ಪ್ರತ್ಯಯ ವಿಶ್ವಾಸ ಬರೋದು ಯಾವಾಗ ಅಂದರೆ ಉತ್ತಮರು ಈ ಗುಣಗಳನ್ನು ಮೆಚ್ಚಿಕೊಂಡಾಗ. ಇದು ಬಹಳ ಸತ್ಯ. ನಮಗೆ ನಮ್ಮ ಬಗ್ಗೆ ಆತ್ಮವಿಶ್ವಾಸ ಮೂಡುವಂತಾಗುವುದು ಯೋಗ್ಯರು ಮೆಚ್ಚಿದಾಗಲೇನೆ. ಫೇಸ್ಬುಕ್ ಲೈಕಿಂಗ್ ಇಂದ ಬಿಡುಗಾಸು ಪ್ರಯೋಜನ ರೀಲ್ ಬಂಡಲ್ ಬೀಟ್ ಈಸ್ ಚೀಟ್, ಎಕ್ಸ್ ಈಸ್ ಝೆಡ್ ಎಲ್ಲ ಕೂಡ ವಂಚನೀಯ. ನಿಜವಾಗಿ ಇರತಕ್ಕಂಥದ್ದು ನಾವು ಚೆನ್ನಾಗಿ ಬಲ್ಲವರು ನಿಸ್ಪೃಹವಾಗಿ, ಆದರೆ ಅಭ್ಯುದಯೇಕ ದೃಷ್ಟಿಯಿಂದ ತಿದ್ದಿದಾಗ ಬರ್ತಕ್ಕಂಥ. ಯಾಕೆಂದ್ರೆ ದೂರದಲ್ಲಿದ್ದವ್ರಿಗೆ ಏನೂ ಗೊತ್ತಿಲ್ಲ, ಹಿಂದೂ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಏನೋ ಹೇಳ್ಬಿಟ್ಟು ಸ್ಪಿಟ್ ಅಂಡ್ ರನ್ ಮಾಡ್ಬೋದು. ನಮ್ಮ ಜೊತೆ ಇದ್ದವರು ದಾಕ್ಷಿಣ್ಯದಿಂದ ಹೇಳುವಂತೆ ಆದರೆ ಅಂಥ ಜನನ್ನ ನಾವು ಇಟ್ಕೊಳ್ಳೋಕ್ಕಾದ್ರೆ ಅದು ಬಹಳ ಬೇಕು. ಕೃಷ್ಣನ್ನ ಧರ್ಮರಾಜ ಅದಕ್ಕೆ ಗೌರವಿಸಿದ್ದು. ಎಲ್ಲರೂ ರಾಜಸೂಯಾಗ ಮಾಡು 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 ಅಂತಾರೆ, ಅದೇನು ಮಜಾ ಮಾಡೋದ ಅಲ್ಲ. ನನಗೆ ಯೋಗ್ಯತೆ ಇದೆಯಾ? ಮಿಕ್ಕವರು ನನ್ನ ಮೇಲೆ ಗೌರವದಿಂದ, ಪ್ರೀತಿಯಿಂದ, ಅಭಿಮಾನದಿಂದ, ಭಯದಿಂದ, ಆಸೆಯಿಂದ ಈ ಥರ ವಿಷಯ ಹೇಳ್ತಾರೆ. ಆದರೆ ನೀನು ಮಾತ್ರ ಯಾವ ದಾಕ್ಷಿಣ್ಯವೂ ಇಟ್ಕೊಳ್ಳಲ್ಲ. ನನ್ನ ಯೋಗ್ಯತೆ ಉಂಟಾ ಇಲ್ವಾ ಹೇಳು. ನೀನು ಇಲ್ಲ ಅಂದರೆ ನಾನು ಮಾಡೋಲ್ಲ ಅಂತ. ಹೌದಪ್ಪ, ಈಗ ನಿನ್ನ ಕೈಲಿ ಆಗೋಲ್ಲ, ಜರಾಸಂಧ ಗೊತ್ತಿಲ್ಲ, ಮತ್ತೆ ಅವನು ಕೊಲ್ಲೋದಕ್ಕೆ ನಿನ್ನ ಕೈಲಿ ಆಗೋಲ್ಲ. ಸ್ಪಷ್ಟವಾಗಿ ಹೇಳ್ತಾನೆ, ಭೀಮನಲ್ಲಿ ಬಲ ಇದೆ, ಅರ್ಜುನನಲ್ಲಿ ವಿಜಯ ಇದೆ, ನನ್ನಲ್ಲಿ ಯುಕ್ತಿ ಇದೆ, 3 ಜನ ಸಾಕು, ಇತಿಶ್ರೀ ಮಾಡ್ತೀವಿ. ಇಂಥ ಧರ್ಮರಾಜ ಜೂಜಾಡಕ್ ಮಾತ್ರ ಕೃಷ್ಣನ್ ಕೇಳಲಿಲ್ಲ. ಇಂಥ ಎಡವಟ್ಟು ಪಾಂಡವರನ್ನು ಇಟ್ಟುಕೊಂಡು ಕೃಷ್ಣ ನಡೀಬೇಕಾಯ್ತು ಅಂತಂದ್ರೆ ನಮಗಿದ್ದ ಜನಗಳ ಜೊತೆ ಸಾಗಬೇಕು. ಆದರೆ ನಾವು ಆ ಮೌಲ್ಯವತ್ತರವಾಗುವ ಜೀವನ ಮಾಡಿಕೊಳ್ಬೇಕು. ಇದು ನೋಡಿ ಒಬ್ಬರ ಧನ್ಯವಾದ ಅರ್ಪಿಸಬೇಕು ಅಂದ್ರೆ, ನೀವು ನಮ್ಮನ್ನು ಮೆಚ್ಚಿಕೊಂಡಿದ್ರಿಂದ ನಮ್ಮ ಯೋಗ್ಯತೆಯ ಬಗ್ಗೆ ನಮಗೆ ನಂಬಿಕೆ ಬಂತು ಅನ್ನುವ ಮಾತನ್ನ, ಧನ್ಯತೆಯನ್ನು ಅನುಭವಿಸುವ ಜಗತ್ತಿಗೆ ಕೊಟ್ಟ. ಆ ಧನ್ಯ ಮೂಕವಾದ ಜಗತ್ತಿಗೆ ಬಾಯಿ ಕೊಟ್ಟ ಕವಿ ಕಾಳಿದಾಸ. ಯಾವ ಭಾವಕ್ಕೂ ಬಾಯಿ ಕೊಟ್ಟರೆ ಮಹಾಕವಿ. ಸುಮ್ಮನೆ ಅಲ್ಲ ಮಹಾಕವಿತ್ವ ಅಂತಂದ್ರೆ ಆಡಿದ್ದೆಲ್ಲ ಇಡಿಯಮ್ಯಾಟಿಕ್ ಆಗಿ ಅದೊಂದು ಎಪಿಗ್ರಮ್ಯಾಟಿಕ್ ಆದ ಒಂದು ಗಾದೆಯ ಮಾತಾಗಬೇಕು. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕವನ್ನು ಯಾರೋ ಹಳ್ಳಿ ಮುದುಕಿಯರು ಹೋಗಿ ನೋಡಿದಂತೆ, ಅಯ್ಯೋ ಇದೇನು ಹೊಸ ನಾಟಕ ಅಂತಾರೆ, ದಿವಸ ನಾವು ಆಡ್ತಾ ಇರೋ ಮಾತುಗಳನ್ನೇ ಅವ್ರು ಬಳಸಿದ್ದಾರೆ. ಅಷ್ಟೊತ್ತಿಗೆ ಹ್ಯಾಮ್ಲೆಟ್ ಅಷ್ಟು ಜನಜನಿತವಾಗಿತ್ತು ಅಂತ ಗೊತ್ತಾಗುತ್ತದೆ. ಹಾಗೆ ಆ ರೀತಿಯಲ್ಲಿ ಕಾಳಿದಾಸ ಕೊಡ್ತಾನೆ. ಆಮೇಲೆ
ಈ ಒಂದು ಧನ್ಯತೆಯ ಭಾವವನ್ನು ನಿನಗೆ ವ್ಯಕ್ತಪಡಿಸಿ ನಾವು ಕೃತಜ್ಞರು ಅಂತ ಹೇಳ್ಕೊಳ್ಳೋದು ಆರ್ಟಿಫಿಷಿಯಲ್ ಅನ್ನೋದನ್ನು ಕಾಳಿದಾಸ ಬಾಯ್ಬಿಟ್ಟು ಹೇಳ್ತಾನೆ. ಯಾನ ಪ್ರೀತಿ ವಿರೂಪಾಕ್ಷ ತ್ವದನುಧ್ಯಾನ ಸಂಭವ. ನಿನ್ನನ್ನು ಅನುಧ್ಯಾನ ನಿರಂತರವೂ ಧ್ಯಾನ ಮಾಡ್ತೀವಿ. ಆ ಅನ್ನೋ ಉಪಸರ್ಗದಲ್ಲೂ ಸ್ವಾರಸ್ಯ ಇದೆ. ಅದನ್ನು ವಿರೂಪಾಕ್ಷ ಅನ್ನೋ ಮೂಲಕ ಮೂರನೇ ಕಣ್ಣಿಂದ ನೋಡ್ತೀಯ ಅನ್ನೋ ಭಾವ ಇದೆ. ವಕ್ರ ನೋಟದ ವೀಕ್ಷಣೆಯವನ್ನೆಲ್ಲ ಅವನು ವಿರೂಪಾಕ್ಷ ಅಂದ್ರೆ ವಿಶಿಷ್ಟ ರೂಪವಾದ ಅಕ್ಷಿ ಅಂತ. ಹಾಗಾಗಿ ವಿಕೃತ ರೂಪವಾದ ಅಕ್ಷಿ ಅಲ್ಲ, ವಿಶಿಷ್ಟ ರೂಪವಾದ ಮೂರನೇ ಕಣ್ಣಿಂದ ನೀನು ತಿಳ್ಕೊಳ್ತೀಯ. ಕಿಮ ಅವೈದ್ಯತೆ ತುಭ್ಯಂ, ನಿನಗೆ ನಾವು ಹೇಳಬೇಕೆ? ಯಾಕೆ? ಅಂತರಾತ್ಮಾಸಿ ದೇಹಿನ, ನಮ್ಮ ಅಂತರಂಗವೇ ನೀನಾಗಿದ್ದೀಯ. ಕೃಷ್ಣ ಯಾರು ಅನ್ನೋ ಪ್ರಶ್ನೆಗೆ ಸುತ್ತಂಕರ್ ಅವರು ಒಂದು ಮೀನಿಂಗ್ ಆಫ್ ದಿ ಮಹಾಭಾರತದಲ್ಲಿ ಹೇಳ್ತಾರೆ, ಅಹಮಾತ್ಮ ಗುಡಾಕೇಶ ಅಂತ ಗೀತೆಯಲ್ಲಿ ಹೇಳ್ತಾನೆ. ಅದು ಕೃಷ್ಣ, ಎಲ್ಲರಲ್ಲಿ ಈಶ್ವರ ಸರ್ವಭೂತಾನ ನಿರ್ದೇಶರ್ಜುನ ತಿಷ್ಠತಿ. ಅದು ಸುತ್ತಂಕರ್ ಅವ್ರಿಗೆ ಗೊತ್ತಾಯ್ತು, ಓಡಿಸ್ಬನ್ಗೋ ಮತ್ತೊಬ್ಬರಿಗೋ ಗೊತ್ತಾಗತಕ್ಕಂಥದ್ದಲ್ಲ. ಆದ್ರೆ ಈ ತತ್ವ ತುಭ್ಯಂ ಯಾ ನಿವೇದ್ಯತೆ ಕಿಂ ಆವೇದ್ಯತೆ ಅಂತರಾತ್ಮಾಸಿ ದೇಹಿನ ಅಂತ ಹೇಳ್ತಾನೆ. ಬಹಳ ಭವ್ಯವಾದ ಭಾವ, ಒಳ್ಳೆ ರಸಮಯವಾದ ವಿಹಾಗರಾಗದಲ್ಲಿ ನಮ್ಮ ಭಾಷೆ ಎಷ್ಟೆಲ್ಲ ಮಾರ್ಪಟ್ಟಿದೆ ಅಂದ್ರೆ ವಿಹಗದಿಂದ ಬಂದದ್ದು ವಿಹಾಗ, ಪಕ್ಷಿಯ ರಾಗ. ಏನೇ ಶುಕ ಭಾಷಿಣಿ ಯಾತಕ್ಕೆ ವಿಹಾಗರಾಗದಲ್ಲಿದೆ ಅಂತ ಇದರಿಂದ ನಾವು ನೋಡಿದಾಗ ಎಷ್ಟು ರಮಣೀಯವಾದ ಅರ್ಥವಂತಿಕೆ ಉಳ್ಳಂತ ರಾಗ ಅದಕ್ಕೆ ಬಳಸಿದ್ದಾರೆ ಅಂತ ಗೊತ್ತಾಗುತ್ತೆ. ಮುಂದೆ ನೋಡಿ ಆ ಸಂಭಾಷಣೆ ಹೇಗೆ ಮುಂದುವರಿಯುತ್ತೆ ಅಂತ ನೋಡೋಣ. विदितं वो यथा स्वार्थाः न मे काश्चित् प्रवृत्तयः. विदितं वो यथा स्वार्थाः न मे काश्चित् प्रवृत्तयः. ननु मूर्तिभिरष्टाभिः इत्थं भूतोऽस्मि सूचितः. इत्थं भूतोऽस्मि सूचितः. अतः हर्तुमिच्छामि पार्वती. अतः हर्तुमिच्छामि पार्वतीमात्मजन्मने. हर्तुमिच्छामि पार्वतीमात्मजन्मने. उत्पत्तये हविर्भोक्तुः उत्पत्तये हविर्भोक्तुः यजमानैव आरणिम्. यजमानैव आरणिम्. तामस्मदर्थे युष्माभिः याचितव्यो हि मादयः. तामस्मदर्थे युष्माभिः याचितव्यो हि मादयः. विक्रियायै न कल्पन्ते विक्रियायै न कल्पन्ते सम्बन्धाः सदनुष्ठिताः. सम्बन्धाः सदनुष्ठिताः. ರಾಗರಾಜ ರಾಜರಾಗ ಮೋಹನ ಬಂತು, ಅದರ ಜೊತೆಗೆ ಕಲ್ಯಾಣಿ ಕೂಡ ಸೇರಿಕೊಳ್ತು, ಮೋಹನ ಕಲ್ಯಾಣಿ ಆಯಿತು. ಅದರ ಸ್ವಾರಸ್ಯವನ್ನು ನೋಡೋಣ. ಶಿವ ಈಗ ಹೇಳ್ತಾನೆ, ನಿಮ್ಮನ್ನು ನಾನು ಕರೆಸಿಕೊಂಡ ಕಾರಣ ಏನು ಅನ್ನೋದನ್ನು ತಿಳಿಸ್ತಾನೆ. ವಿದಿತಂ ವೋ ಯಥಾ ಸ್ವಾರ್ಥ ನಮೇ ಕಶ್ಚಿತ್ ಪ್ರವೃತ್ತಯ. ನಿಮಗೆ ಗೊತ್ತೇ ಇದೆ, ವಹ ವಿದಿತಂ, ನಿಮಗೆ ಗೊತ್ತಿದೆ ನನಗೆ ಸ್ವಾರ್ಥ ಇಲ್ಲ. ಈ ಮಾತನ್ನ ಶಿವನಂಥವನು ಹೇಳಬಲ್ಲ.
ಅದಕ್ಕೆ ಆ ರಾಗ ಮನಿ ಇಲ್ಲದೆ ಇರೋ ರಾಗ, ಅರ್ಥವೇ ಇಲ್ಲದೆ ಇರೋ ರಾಗ, ಮಧ್ಯಮ ನಿಷಾದ ಸ್ವರ ಇಲ್ಲದೆ ಇರುವಂತ ರಾಗ ಬಂದಿದೆ. ಶಿವ ಈಸ್ ಮನಿಲೆಸ್. ಅದೇ ಏಕೈಶ್ವರ್ಯೇ ಸ್ಥಿತೋಪಿ ಪ್ರಣತ ಬಹುಫಲೇ ಸ್ವಯಂ ಕೃತ್ತಿವಾಸಾಹ. ಈಶ್ವರನಿಂದ ಬಂದದ್ದು ಐಶ್ವರ್ಯ, ಆದರೂ ಒಂದು ಭಿಕ್ಷಾ ಪಾತ್ರೆ ಹಿಡ್ಕೊಂಡಿರ್ತಾನೆ. ಹಾಗಾಗಿ ಮಧ್ಯಮ ನಿಷಾದ ಇಲ್ಲದೇನು ರಂಜನೆ ಇರುತ್ತದೆ. ಅರ್ಥ ಮಾತ್ರ. ಇಟ್ ಈಸ್ ಮೀನ್ಸ್ ಟು ಸಮಥಿಂಗ್ ಎಲ್ಸ್. ಮೀನ್ಸ್ ಅಂದ್ರೆ ಇನ್ನೇನೋ ಏನ್ ಬೇರೆ ಇದೆ ಅಂತ. ಏನೇ ಸಿಕ್ಬಿಟ್ಟ ಮೇಲೆ ನಮಗೆ ಮೀನ್ಸ್ ಯಾತಕ್ಕೆ ಬೇಕು? ಸಿದ್ಧಮನ್ನಂ ಪ್ರತ್ಯಜ್ಯ ಭಿಕ್ಷಾ ಮಾಡ್ತಿ ದುರ್ಮತಿ ಅಂತಂತಾರೆ. ಈ ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರ, ಶಿಲ್ಪ, ಸತ್ಸಂಗ, ಮುಖ್ಯವಾಗಿ ಇಂಥ ಒಂದು ರಸಿಕ ಸಂಘ ಇದು ತನ್ನಂತೇನೆ ಉದಾತ್ತವಾದದ್ದು. ಆ ಗೋಷ್ಠಿ ವಿನೋದದ ಬಗ್ಗೆ ರತ್ನಶ್ರೀ ಜ್ಞಾನ ಕಾವ್ಯಾದರ್ಶದ ವ್ಯಾಖ್ಯಾನದಲ್ಲಿ ಒಂದು ದೊಡ್ಡ ಪ್ಯಾರಾಗ್ರಾಫ್ ಬರೀತಾನೆ. ವಿದಗ್ಧ ಗೋಷ್ಠಿ ವಿನೋದ, ವಿದ್ಯಾ ವಿನೋದಗಳು ಎಷ್ಟು ಚೆನ್ನ ಅಂದ್ರೆ ಇಹಜೀವನದ ಸರ್ವೋತ್ಕೃಷ್ಟವಾದ ಬಿಂದು ಅಂತ ಆಗ್ಬಿಡುತ್ತದೆ. ನಮ್ಮ ಶ್ರೀವಿದ್ಯೆಯಲ್ಲಿ ಹೇಳ್ತಾರಲ್ಲ, ಯತ್ರಾಸ್ತಿ ಯೋಗೋ ನಚ ತತ್ರ ಭೋಗಃ, ಯತ್ರಾಸ್ತಿ ಭೋಗೋ ನಚ ತತ್ರ ಯೋಗಃ, ಶ್ರೀ ಸುಂದರಿ ಸೇವನ ತತ್ಪರಾಣ ಯೋಗಶ್ಚ ಭೋಗಶ್ಚ ಕರಸ್ಥ ಏವ ಅಂತ. ಭೋಗ ಇದ್ದಲ್ಲಿ ಯೋಗ ಇಲ್ಲ, ಯೋಗ ಇದ್ದಲ್ಲಿ ಭೋಗ ಇಲ್ಲ, ಇದು ಲೋಕದ ಸ್ಥಿತಿ. ಆದರೆ ಕಲಾ ಸುಂದರಿ ಚಿತ್ ಕಲಾನಂದ ಕಲಿಕಾ ಸಾಮರಸ್ಯ ಪರಾಯಣ ರಸಜ್ಞ ರಸಶೇವಧಿ ಅಂತಂತಾರಲ್ಲ, ಆ ಒಂದು ರಸದೇವತೆಯನ್ನು ಆಶ್ರಯಿಸಿದವರಿಗೆ ಭೋಗ ಮತ್ತೆ ಯೋಗ ಈ ಎರಡು ಅಂಗೈನಲ್ಲಿ ಕಾಯಾಗುತ್ತದೆ ಅಂತ ಹೇಳ್ಬಿಟ್ರು. ಈ ದೃಷ್ಟಿಯಿಂದ ಕಂಡಾಗ ಅದೆಷ್ಟು ಭವ್ಯವಾದಂತಹ ರೀತಿಯಲ್ಲಿ ಶಿವ ಹೇಳ್ಕೊತಾನೆ, ನನಗೆ ಸ್ವಾರ್ಥ ಇಲ್ಲ ಅಂತ ನಿಮಗೆ ಗೊತ್ತಿದೆ ತಾನೇ ಅಂತ ಹೇಳ್ಬಿಟ್ಟು ಅಂತಾನೆ. ಇದು ಹೇಳ್ಕೊಳ್ಳುವ ಕಿಚ್ಚು ತುಂಬಾ ಮುಖ್ಯವಾದದ್ದು. ಕೃಷ್ಣ ನಮೇ ಸ್ವಾರ್ಥ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ಅಂತ ಗೀತೆಯಲ್ಲಿ ಹೇಳ್ತಾನೆ. ಇದು ಅದೇನೆ, ನನಗೆ ಸ್ವಾರ್ಥ ಇಲ್ಲ ಅಂತ ಹೇಗೆ ಶಿವ ಹೇಳ್ತಾನೋ, ನನಗೆ ಯಾವುದು ಮಾಡಬೇಕು ಅನ್ನುವ ಕರ್ತವ್ಯದ ಬದ್ಧತೆ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಆದರೂ ಶಿವ ಲೋಕ ಕಲ್ಯಾಣ ಮಾಡ್ತಾನೆ. ಆದರೂ ಮಹಾ ವಿಷ್ಣು ಸ್ವರೂಪಿಯಾದ ಶ್ರೀಕೃಷ್ಣ ಲೋಕಹಿತವನ್ನ, ಲೋಕ ಸಂಗ್ರಹವನ್ನು ನಡೆಸ್ತಾ ಇದ್ದಾನೆ ಅಂದ್ರೆ ಈ ದೇವತಾ ಮೂರ್ತಿಗಳ ತತ್ವ ನೀವು ಇದನ್ನು ಕಲ್ಪನೆ ಅಂತ ಬೇಕಾದ್ರೂ ಹೇಳಿ, ಇಂಥ ಕಲ್ಪನೆ ಜಗತ್ತಲ್ಲಿ ಎಲ್ಲಿ ಸಾಧ್ಯ? ಯಾವ ಸಂಸ್ಕೃತಿಯಲ್ಲಿ ಸಾಧ್ಯ? ಕೇವಲ 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 ಭಾರತದಲ್ಲಿ ಮಾತ್ರ ಸಾಧ್ಯ, ಕೇವಲ ಸನಾತನ ಧರ್ಮದಲ್ಲಿ ಮಾತ್ರ ಸಾಧ್ಯ. ಮತ್ತದು ಇಷ್ಟು ಸುಂದರವಾಗಿದೆಯಲ್ಲ, ಇನ್ನೆಲ್ಲೂ ಇಷ್ಟು ಸುಂದರವಾಗಿ ಇಷ್ಟು ಸತ್ಯ ಇಲ್ಲ. ಸತ್ಯಕ್ಕೆ ಇಷ್ಟು ಸುಂದರವಾದ ಸ್ವರೂಪ ಇರೋದಿದ್ದರೆ ಈ ಸೂರ್ಯ, ಈ ಭೂಮಿ, ಈ ಜಾಗದಲ್ಲಿ ಮಾತ್ರ ಅಂತ ಗೊತ್ತಾಗುತ್ತದೆ. ಅದಕ್ಕೆ ಉದಾಹರಣೆಯಾಗಿ ನೋಡಿ ನೀವು ದೃಷ್ಟಾಂತ, ನನ್ನ ಮೂರ್ತಿ ಭ್ರಷ್ಟಾಭಿ ಇತ್ತಂ ಭೂತೋಸ್ಮಿ ಸೂಚಿತ. ಅಷ್ಟಮೂರ್ತಿ ಸ್ವರೂಪನಾಗಿ ಪಂಚಭೂತವಾಗಿ ಸೂರ್ಯ ಚಂದ್ರರಾಗಿ ಸೋಮಯಾಜಿಯಾಗಿ ಇರುವುದರಿಂದಲೇ ಗೊತ್ತಾಗ್ತಾ ಇದೆ. ಅಷ್ಟಮೂರ್ತಿ ಸ್ವರೂಪವನ್ನ ಶತಪಥ ಬ್ರಾಹ್ಮಣದಲ್ಲಿ ಸೂಚ್ಯವಾಗಿ ನೋಡಿದ ಮೇಲೆ ಅದು ಯಾವ 1000 ವರ್ಷಗಳ ಹಿಂದಿಂದು ಶತಪಥ ಬ್ರಾಹ್ಮಣ ಯಾಜ್ಞವಲ್ಕ್ಯ ಮಹರ್ಷಿಗಳ ದರ್ಶನ. ಅದಾದ ಮೇಲೆ ಸಾವಿರಾರು ವರ್ಷ ಆದ್ಮೇಲೆ ಕಾಳಿದಾಸನೇ ಇದಂ ಪ್ರಥಮವಾಗಿ ಇಷ್ಟು ವಿಸ್ತಾರವಾಗಿ ತಂದಿದ್ದು. ಇಡೀ ಕಾವ್ಯವೇ 8 ಸರ್ಗದಲ್ಲಿ ಅಷ್ಟಮೂರ್ತಿ ಸ್ವರೂಪವಾಗಿರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಅಂದ್ರೆ ಈ ತತ್ವ ಲೋಕದಲ್ಲಿ ನೀವು ದೇವರನ್ನು ನೋಡೋಕೆ ನೂಕಲು ಮಾಡಬೇಕಾಗಿಲ್ಲ. ಆಕಾಶದಲ್ಲಿ ನೋಡಿದ್ರೆ ಆಕಾಶವನ್ನು ನೋಡಿದ್ರೆ ಮಹಾದೇವ, ಆಕಾಶವನ್ನು ನೋಡ್ಬೇಕು. ಇಲ್ಲಿ ಹಿಂಗೆ ನೋಡಿದ್ರು ಆಕಾಶ, ಅವಕಾಶ ಇದ್ದಲ್ಲೆಲ್ಲ ಆಕಾಶ, ಕಾಲಿಟ್ಟಲ್ಲೆಲ್ಲ ಭೂಮೂರ್ತಿಯಾಗಿ ಪೃಥ್ವಿ ಮೂರ್ತಿಯಾಗಿದ್ದಾನೆ, ಉಸಿರಾಡುವಲ್ಲೆಲ್ಲ ವಾಯುಮೂರ್ತಿಯಾಗಿದ್ದಾನೆ, ಈ ನೀರು ಕುಡಿದಾಗಲೆಲ್ಲ ಜಲಮೂರ್ತಿಯಾಗಿ ನಮ್ಮ ರಕ್ತದಲ್ಲಿ ಮೊದಲುಗೊಂಡಿದ್ದಾನೆ, ನಮ್ಮ ಹಸಿವೆಯಲ್ಲಿ ಜಠರಾಗ್ನಿಯಾಗಿ ಅಗ್ನಿಮೂರ್ತಿಯಾಗಿದ್ದಾನೆ. ಹೀಗೆ ಯಾವ ದೃಷ್ಟಿಯಿಂದ ಕಂಡ್ರು ಅಷ್ಟಮೂರ್ತಿ ಸ್ವರೂಪಿಯಾಗಿದ್ದಾನೆ. ಮನಸ್ಸು ಬುದ್ಧಿ ಎಲ್ಲ ಆಗಿದ್ದಾನೆ. ಸೋಮಯಾಜಿಯಾಗಿದ್ದಾನೆ. ಸೋಮಯಾಜಿಯಾಗಿರುವುದು ಅಂದ್ರೆ ಏನು? ಯಜ್ಞ ರೂಪದಲ್ಲಿ ಜೀವನ ವ್ಯವಹಾರ ಮಾಡುವರೆ ಸೋಮಯಾಜಿಗಳು. ಹಂಚಿಕೊಂಡು ಬಾಳುವುದೇ ಸೋಮಯಾಗ. ಅನ್ನಾದಿಗಳ ವ್ಯವಸ್ಥೆಯನ್ನು ರೂಪಿಸುವುದು ಸೋಮಯಾಗ. ಹಾಗಿದ್ದೀನಿ. ಹಾಗಾಗಿ ನಾನು ಆಹರ್ತುಮಿಚ್ಛಾಮಿ ಪಾರ್ವತಿ ಆತ್ಮಜನ್ಮನೆ ಹೇಳ್ತಾನಲ್ಲ ಕಾಳಿದಾಸ. ಮಕ್ಕಳಿಗೋಸ್ಕರವಾಗಿ ಅವನು ರಘುವಂಶದ ಮಹಾರಾಜ ಪ್ರಜಾಯೈ ಗೃಹಮೇಧಿನಾಂ ಅದು ಹೇಳ್ತಾನೆ. ಅಂದ್ರೆ ಸತ್ಸಂತಾನಕ್ಕಾಗಿ ಗೃಹಸ್ಥಾಶ್ರಮ. ಅಂದ್ರೆ ಗೃಹಸ್ಥಾಶ್ರಮ ಇಲ್ಲದೆ ಲಿವಿಂಗ್ ಇರ್ಬೋದು, 1 ನೈಟ್ ಸ್ಟೇನೋ, 1 ಡೇ ಸ್ಟೇನೋ, 1 ಈವ್ನಿಂಗ್ ಸ್ಟೇನೋ ಇರ್ಬೋದು, ಹೇಗೂ ಇರ್ಬೋದು. ಆದರೆ ಮನೆ ಅಂತ ಬೇಕಾಗೋದು ಮಕ್ಕಳಿದ್ದಾಗ, ಮುಂದಿನ ತಲೆಮಾರಿನ ನಿರ್ಮಾಣ ಮಾಡಬೇಕು ಅಂತ ಇದ್ದಾಗ ಮಾತ್ರ ಮದುವೆ ಅಂತಂದ್ರೆ ಈ ಅರ್ಥದಲ್ಲಿ ನೋಡಿ. ಜಗತ್ತಿಗೆ ಮುಂದಿನ ವರ್ಕಿಂಗ್ ಹ್ಯಾಂಡ್ಸ್ ಬೇಕು, ಥಿಂಕಿಂಗ್ ಹ್ಯಾಂಡ್ಸ್ ಬೇಕು, ಸರ್ವಿಂಗ್ ಹ್ಯಾಂಡ್ಸ್ ಬೇಕು ಅಂದಾಗ ಮುಂದಿನ ಪರಂಪರೆಗಾಗಿ ಮನೆ ಬೇಕು. ವಾಸುಕಿಗೆ ಒಂದು ಮಾತು ಜ್ಞಾಪಕ ಬರುತ್ತದೆ. ಮಕ್ಕಳು ಆಗ್ತಾರೆ ಅಂದ್ರೆ ಪೂಜೆ ಮಾಡಬೇಕಾಗುತ್ತೆ, ಸಂಧ್ಯಾ ವಂದನೆ ಮಾಡಬೇಕಾಗುತ್ತೆ, ಹಬ್ಬ ಮಾಡಬೇಕಾಗುತ್ತೆ. ಇದೆಲ್ಲ ಮಾಡದೇ ಇದ್ರೆ ಮಕ್ಕಳು ಸರಿಯಾಗಿ ಬಾಳಲ್ಲ. ಮಾಡಿದ್ರೂ ಬಾಳದೆ ಹೋಗ್ಬೋದು, ಮಾಡದೇ ಇದ್ರೆ ಬಾಳೋದು ತುಂಬಾ ಕಷ್ಟ ಅಂತ.
ಈ ಬಾಧ್ಯತೆ ಬೇಕು. ಎಷ್ಟು ಲಂಗು ಲಗಾಮಿಲ್ಲದೆ ಇದ್ದವರಾದರೂ ಗೃಹಸ್ಥಾಶ್ರಮಕ್ಕೆ ಬಂದಾಗ ಯಜ್ಞಾನುಸಂಧಾನ ಮಾಡಬೇಕಾಗುತ್ತದೆ ಎಂಬ ಆ ಭಾವ ಎಷ್ಟು ಚೆನ್ನಾಗಿ ಕವಿ ಹೇಳ್ತಾನೆ. ಮತ್ತೆ ಅದು ಹೇಗೆ ಅನ್ನೋದನ್ನ ಆ ಕೇಳುವ ಸಪ್ತರ್ಷಿಗಳಿಗೆ ತಿಳಿಯುವ ಭಾಷೆಯಲ್ಲಿ ಹೇಳ್ತಾನೆ. ಇದು ಕಾಳಿದಾಸರ ಕೌಶಲ. ಯಾರಿಗೆ ಹೇಗೆ ಹೇಳಬೇಕು ಅಂತ ಹೇಳ್ತಾನೆ. ಉತ್ಪತ್ತಯೇ ಹವಿರ್ಭೋಕ್ತು ಯಜಮಾನ ಇವಾರಣಿ. ಯಜಮಾನ ಅಂದ್ರೆ ಯಜತೆ ಇತಿ ಯಜಮಾನ, ಯಜ್ಞ ಮಾಡುವವನು ಯಜಮಾನ, ಸೋಮಯಾಜಿ ಆದವನು ಅವನು. ಉತ್ಪತ್ತಯೇ ಹವಿರ್ಭೋಕ್ತು, ಮತ್ತೆ ಶಬ್ದ ಹವಿರ್ಭೋಕ್ತು. ಅಗ್ನಿಗೆ 1000 ಶಬ್ದ ಇದೆ. ಅಗ್ನಿ ಸಹಸ್ರಾಮವೇ ಮಾಡಿದ್ದಾರೆ ವೇದಗಳ ಶಬ್ದ ಇಟ್ಕೊಂಡು. ಸಾಂಬ ದೀಕ್ಷಿತರು ಅಂತ ಒಬ್ಬರು ಗೋಕರ್ಣದಲ್ಲಿದ್ದರು. ಆದರೆ ಹವಿರ್ಭೋಕ್ತ ಅಂತ ಅಗ್ನಿಗೆ, ಹವಿಸ್ಸನ್ನು ತೆಗೆದುಕೊಂಡು ಹೋಗುವವನು, ಅದನ್ನು ಸ್ವೀಕರಿಸುವವನು ಅಂತ. ಹವಿಸ್ಸಿಗಾಗಿ ಅಗ್ನಿಯನ್ನ ಮಥನ ಮಾಡಿ ಅರಣಿ ಅಂತ ಮಥನ ಮಾಡ್ತಾರೆ. ಇವನು ಹಾಡುವಾಗ ಅಲ್ಲಿ ಗಮಕಗಳನ್ನ ಪ್ರಯೋಗ ಮಾಡಿದ, ಕಪ್ಪಿತ ಗಮಕಗಳನ್ನು ಉಜ್ಜೋದಿಕ್ಕೋಸ್ಕರವಾಗಿ, ಅಗ್ನಿ ಮಥನಕ್ಕಾಗಿ ಅಂತ ಹೇಳ್ಬಿಟ್ಟಿದ್ರೆ. ಅಲ್ಲಿವರೆಗೂ ಕೇವಲ ಸ್ವರವಾಗಿ ಹಾಡ್ತಾ ಇದ್ರು ಮೋಹನ. ಅಲ್ಲಿ ಹೆಚ್ಚು ಗಮಕ ಪ್ರಯೋಗ ಆಗಿದ್ದು, ಕಪ್ಪಿತ ಗಮಕಗಳು. ಮಥನದಿಂದ ಅಗ್ನಿ ಬರುತ್ತದೆ ಅಂತ, ಆರಣಿ ಮಥನದಿಂದ ಹವಿರ್ಭೋಕ್ತು ನಿವಾರಣಿ. ಆ ಅಗ್ನೀಶ್ವರ ಯಜ್ಞೇಶ್ವರನನ್ನ ಉತ್ಪತ್ತಿ ಮಾಡೋದಕ್ಕೆ ಆರಣಿ ಪಡ್ಕೊಳ್ಬೇಕು ಅಂತ. ನಮ್ಮ ಯಜ್ಞ ಮಾಡುವವರು ಮೊದಲು ಆರಣಿ ಗ್ರಹಣ ಅಂತ ಒಂದು ಇಷ್ಟಿ ಇದೆ, ಅದಕ್ಕಾಗಿ ಒಂದು ವ್ಯವಸ್ಥೆ ಇದೆ. ಅವರು ಹೋಗ್ಬಿಟ್ಟು ಅವರ ಮನೆಯ ಪೂರ್ವ ದಿಕ್ಕಿನಲ್ಲಿ ಹೋಗಿ ಅಲ್ಲಿ ಬೆಳೆದಿರ್ತಕ್ಕಂಥ ಒಂದು ಶಮಿ ವೃಕ್ಷ, ಅದರ ಮೇಲೆ ಒಂದು ಅಶ್ವತ್ಥ ವೃಕ್ಷ ಬೆಳೆದಿರಬೇಕು. ಅದರ ಕೊಂಬೆ ಈಶಾನ್ಯಕ್ಕೆ ಚಾಚಿರಬೇಕು. ಅದನ್ನ ಕಡ್ಕೊಂಡು ಬಂದು ಅಶ್ವತ್ಥ ವೃಕ್ಷದ ಕೊಂಬೆಯನ್ನ ಅದರೊಳಗೆ ಅರಣಿ ಮಾಡ್ತಾರೆ. ಆ ಉತ್ತರ ಅರಣಿ ಮತ್ತೆ ಅದರ ಅರಣಿ ಅಂತ 2 ಪೂರ್ವ ಅರಣಿ, ಅದರ ಅರಣಿ ಅಂತ 2 ಅರಣಿಗಳನ್ನು ಇಟ್ಕೊಂಡು ಮಥನ ಮಾಡ್ತಾರೆ. ಗಂಡ ಹೆಂಡತಿ ಇಬ್ಬರು ಸೇರಿ ಮಥನ ಮಾಡಬೇಕು. ಅಲ್ಲಿಂದ ಅಗ್ನಿ. ಇದೆಲ್ಲ ಒಂದು ರಿಚುವಲ್ ಅಂತ ಅನ್ಬೋದು. ದೇ ಆರ್ ರೀಎನಾಕ್ಟಿಂಗ್. ಆ ರೀಎನಾಕ್ಟ್ಮೆಂಟ್ ಅಲ್ಲಿ ಸ್ವಾರಸ್ಯ ಉಂಟು. ಬೆಂಕಿ ಕಡ್ಡಿಲಿ ಚರ್ರಂತ ಅಂಟಿಸೋದು ಅಥವಾ ಸೆಲ್ಫ್ ಇಗ್ನೇಷನ್ ಇರತಕ್ಕಂಥ ಗ್ಯಾಸಲ್ಲಿ ಅಂಟಿಸೋದು, ಇದೆಲ್ಲ ಬಂದ ಮೇಲೆ ನಮಗೆ ಬೆಂಕಿ ಪಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ. ಆ ಕಷ್ಟವನ್ನ ಅನುಭವಿಸಬೇಕು. ನಟನೆಯಾಗಾದ್ರೂ ಒಂದು ದಿವಸವಾದ್ರೂ ಅನುಭವಿಸ್ಬೇಕು, ಒಂದು ದಿವಸವಾದ್ರೂ ನೀರು ಸೇರಬೇಕು, ಒಂದು ದಿವಸವಾದ್ರೂ ನಾವು ಆ ಕೆಲಸಗಳನ್ನು ಮಾಡಬೇಕು. ಹೀಗೆ ಮಾಡುವಂತಹ ಕೆಲಸ ನೀವು ನಿತ್ಯ ಮಾಡ್ತಾ ಇದ್ದೀರಾ. ಹೇಗೆ ಆರಣಿ ಬೇಕು, ಅಲ್ಲಿ ಆರಣಿ ಸ್ತ್ರೀಲಿಂಗ, ಹೆಂಡತಿ ಸ್ತ್ರೀಲಿಂಗ, ಯಜಮಾನ ಪುಲ್ಲಿಂಗ, ಹವಿರ್ಭೋಕ್ತ ಅಗ್ನಿ, ಮತ್ತೆ ಸ್ಕಂದ ಮುಂದೆ ಹುಟ್ಟುವವನು ಅಗ್ನಿ ಭೂರ್ಗುಹ. ಅಗ್ನಿ ನಕ್ಷತ್ರವಾದಂತಹ ಕೃತಿಕಾ ನಕ್ಷತ್ರದಲ್ಲೇ ಹುಟ್ಟಿದವನು. ಇಷ್ಟೆಲ್ಲ ಧ್ವನಿ ಪರಂಪರೆ ಇಟ್ಕೊಂಡು ಮಾಡ್ತಾನೆ. ಕಾಳಿದಾಸನಷ್ಟು ಬುದ್ಧಿವಂತ ಕವಿ, ಕಾಂಟೆಂಪ್ಲೇಟಿವ್ ಪೈಟ್ ಕೂಡ ಮತ್ತೊಬ್ಬರಿಲ್ಲ, ಅಷ್ಟು ಸೊಗಸಾಗಿದೆ. ಹಾಗಾಗಿ ಆ ಅಗ್ನಿಯನ್ನ ಸೃಷ್ಟಿ ಮಾಡೋದಕ್ಕೆ ಅರಣಿ ಬೇಕಿರುವಂತೆ ನಾನು ಕೇಳ್ತಾ ಇದ್ದೀನಿ. ಅಂದ್ರೆ ಇದೊಂದು ದಿವ್ಯ ಕಾರ್ಯ, ಅದಕ್ಕೆ ಋತ್ವಿಜರು ಬೇಕು, ನೀವು ಅದಕ್ಕಾಗಿ ಹೋಗಬೇಕಾಗಿದೆ, ಅಷ್ಟೆಲ್ಲ ಧ್ವನಿ ಇದೆ. ಹಾಗೆ ಅವರು ಹೇಳ್ತಾನೆ. ಆಮೇಲೆ ಅವರು ಆ ಕಡೆಗೆ ತಮ್ಮ ಪ್ರಸ್ಥಾನವನ್ನು ಮಾಡೋದಕ್ಕೆ ತೊಡಗುತ್ತಾರೆ ಅನ್ನೋದು ಗೊತ್ತಾಗುತ್ತೆ. ಮುಂದೆ ಮೋಹನ ಕಲ್ಯಾಣಿಯಲ್ಲಿ ಆ ದಾಂಪತ್ಯದ ವಿಷಯ ಬರುತ್ತದೆ. ಅಲ್ಲಿವರೆಗೂ ಮೋಹನ ಇದ್ದಿದ್ದ, ಆಮೇಲೆ ಕಲ್ಯಾಣ ಇತ್ತು. ತಾಂ ಅಸ್ಮದರ್ಥೆ ಯುಷ್ಮಾಭಿ ಯಾಚಿತವ್ಯ. ನನಗಾಗಿ ಅಸ್ಮದರ್ಥೆ ಅನ್ನೋದನ್ನು 3rd ಪರ್ಸನ್, ಫಸ್ಟ್ ಪರ್ಸನ್ ಹೇಳ್ಕೊತಾರೆ. ಅಸ್ಮದರ್ಥೆ ಬಹುವಚನದಲ್ಲಿ ಹೇಳ್ಕೊತಾರೆ. ನಮಗಾಗಿ ನೀವು ಕೇಳಬೇಕಾದದ್ದು ಅವಳನ್ನ ಹಿಮಾಲಯನ ಹತ್ರ ಹೋಗಿ ಕೇಳಬೇಕು. ಯಾಕೆ? ವಿಕ್ರಿಯಾಯೇ ನಕಲ್ಪ್ಯಂತೆ ಸಂಬಂಧ ಸದನುಷ್ಠಿತಾ. ಒಳ್ಳೆಯವರು ಮಾಡಿಸಿದ ಸಂಬಂಧ ಹಾಳಾಗುವುದಿಲ್ಲ. ಯಾರ್ಯಾರು ತಲೆಮಾಸ್ತವ್ರು ಹೋಗ್ಬಿಟ್ಟಿದ್ರು ನೆಗೋಷಿಯೇಟ್ ಮಾಡಿದ್ರೆ ಆಗೋಲ್ಲ. ದೊಡ್ಡವ್ರು ಹೋಗ್ಬಿಟ್ಟು ಮಾಡಬೇಕು, ಇಲ್ಲ ಅಂತ ಆಗ್ಬಾರ್ದು. ಹಿಮಾಲಯ ಅವನ ಮನಸ್ಸಲ್ಲಿ ಇನ್ಯಾರಾದ್ರೂ ಇದ್ರೆ ದೇವರುಗಳು, ಅಥವಾ ಮೇನೆಗೆ ಇನ್ಯಾವುದಾದ್ರು ಹೆಂಡತಿ ಮೇನಕೆಗೆ ಮೇನ ರೋಚತೆ ಅಯ್ಯಂ ಬರಹ ಅಂದ್ಬಿಟ್ರೆ ಅದಕ್ಕೋಸ್ಕರ ಸಪ್ತರ್ಷಿಗಳು ಹೋದ್ರೆ ಗೌರವ ಇರುತ್ತೆ, ಶಾಪ ಕೊಟ್ಟ ಒಂದು ಭಯವೂ ಇರ್ಬೋದು. ಇವೆಲ್ಲ ಬೇಕಲ್ಲ. ಅಥವಾ ಊಟಕ್ಕೆ ಕೂತ್ಕೋತಾರೆ, ನಿನ್ನ ಮಗಳನ್ನ ಶಿವನ ಕೊಟ್ಟದ್ದು ನಾವು ಆ ಪೋಷಣ ತಗೊಳ್ಳೋದಿಲ್ಲ ಅಂದ್ಬಿಡ್ತಾರೆ. ಸತ್ ಹೋದ್ರು ಗೃಹಸ್ಥಾಶ್ರಮಿಗಳು. DVG ಅಂತವರಿಗೆ ಹಾಗೆ ಮಾಡಿ ಡಾಕ್ಟರೇಟ್ ಕೊಡ್ತಿದ್ದಲ್ವಾ, ಹೋಗ್ಬಿಟ್ಟಿದ್ರು. ಅವ್ರು ನಾಗೇಶ್ವರ ಈಗ ಹೇಳಿದ್ರಂತೆ DVG ಮನೆಗೆ, ನಾನು ಈ ಆಪೋಷಣ ತಗೊಳ್ಳೋದಿಲ್ಲ, ನೀವು ಡಾಕ್ಟರೇಟ್ ಒಪ್ಪಿಸ್ಕೊಳ್ಳೋದಿಲ್ಲ ಅಂತಂದ್ರೆ ತಗೊಳ್ಳಿ ಅಂತಂದ್ರು. ಹೀಗೆ ಕಟ್ಟಾಕೋದಿಕ್ಕೆ ಎಷ್ಟೆಷ್ಟೋ ದಾರಿ ಇರ್ತದೆ, ಅದೆಲ್ಲ ನೋಡಬೇಕು. ಒಳ್ಳೆಯತನ ಅಂದ್ರೆ ನಮ್ಮಲ್ಲಿ ತುಂಬಾ ಬಾರಿ ಪೆದ್ದತನ ಅಂತ ಇದೆ. ಗುಡ್ ಶುಡ್ ಬಿ ಶ್ರೂಡ್, ಗುಡ್ ಶುಡ್ ಬಿ ಇಂಟೆಲಿಜೆಂಟ್, ಗುಡ್ ಶುಡ್ ಬಿ ರಿಸೋರ್ಸ್ಫುಲ್, ಗುಡ್ ಶುಡ್ ಬಿ ಸ್ಟ್ರಾಂಗ್ ಅಂಡ್ ಗುಡ್ ಶುಡ್ ಬಿ ಇನ್ವಿನ್ಸಿಬಲ್. ಅದು ಬಹಳ ಮುಖ್ಯವಾದದ್ದು. ಹಾಗಾಗಿ ಸಂಬಂಧ ಸದನಿಷ್ಠಿತ ನ ವಿಕ್ರಿಯಾಯಿ. ಆ ವಿಕ್ರಿಯ ಅನ್ನೋ ಪದವು ತುಂಬಾ ಚೆನ್ನಾಗಿದೆ. ಇನ್ನೊಂದು ರೀತಿ ಆಗೋಲ್ಲ, ಅದು ಏನೇನೆಲ್ಲ ರೀತಿ ಆಗ್ಬೋದು. ನಾಳೆ ಏನಾದ್ರು ಶಿವಪಾರ್ವತಿ ಮಧ್ಯೆ ತಗಾದೆ ಬಂದ್ರೆ ಸಪ್ತರ್ಷಿಗಳೆಲ್ಲ ಬರ್ತಾರೆ, ನಮ್ಮ ಮರ್ಯಾದೆ ಹೋಗುತ್ತೆ. ನಾವು ಏರ್ಪಾಟ್ ಮಾಡಿದ್ವಿ ಮದುವೆನ. ಅವ್ರು ಹೆಂಡತಿ ನೋಡ್ತಾರೆ, ಏನ್ರಿ ನಿಮ್ ಬಗ್ಗೆ ಒಂದಿಷ್ಟು ಗೌರವ ಇದೆ, ಅವ್ರನ್ನ ಮಾಡ್ಕೊಂಡ್ಬಿಟ್ರು ಅಂತ. ಪಕ್ಕದಲ್ಲಿ ಅರುಂಧತಿನೇ ತಿವಿತಾಳೆ, ಅಲ್ಲಿಂದ ಇನ್ಯಾರ್ಯಾರೋ ಬರ್ತಾರೆ. ಹೀಗಾಗಿ
ಒಂದು ಸೋಷಿಯಲ್ ಕಮಿಟ್ಮೆಂಟ್ ಅನ್ನೋದು ಇದ್ದರೆ ವ್ಯವಸ್ಥೆ ಚೆನ್ನಾಗಿ ನಡೆಯುತ್ತದೆ. ಇವೆಲ್ಲ ಸುಮ್ಮನೆ ಮಾಡಿದ್ದಲ್ಲ. ಇವತ್ತಿಗೂ ವ್ಯವಸ್ಥೆ ನಮ್ಮಲ್ಲಿ ಕಮ್ಯುನಿಟಿ ಸೆಂಟ್ರಿಕ್ ಆಗೇ ಇದೆ, ಗೌರ್ಮೆಂಟ್ ಸೆಂಟ್ರಿಕ್ ಆಗಿಲ್ಲ. ಅದನ್ನು ನೋಡಿದಾಗ ಈ ಮೌಲ್ಯಗಳ ದೊಡ್ಡತನ ಎಷ್ಟು ಅಂತ ಗೊತ್ತಾಗುತ್ತದೆ. ಮುಂದೆ ನೋಡಿ, ಅವರು ಹೊರಡ್ತಾರೆ. ಹಾಂ, ಸರಿ ಸರಿ, ಮುಂದೆ ಶಿವ ಹೇಳ್ತಾನೆ ಹೇಗೆ ನಡ್ಕೋಬೇಕು ಅಂತ. ಏವಂ ವಾಚ್ಯಸ್ಸ ಕನ್ಯಾರ್ಥಮಿತಿ ಏವಂ 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 ವಾಚ್ಯಸ್ಸ ಕನ್ಯಾರ್ಥಮಿತಿ ಓ ಭವಿಷ್ಯತಿ ಏವಂ ವಾಚ್ಯಸ್ಸ ಕನ್ಯಾರ್ಥಮಿತಿ ಓ ನೋಪದಿಶ್ಯತೆ ಭವತ್ಪ್ರಣೀತಮಾಚಾರಮಾಮನಂತಿ ಭವತ್ಪ್ರಣೀತಮಾಚಾರಂ ಆಮನಂತಿ ಸಾಧವಃ ಆಮನಂತಿ ಸಾಧವಃ ಆರ್ಯಾಪ್ಯರುಂಧತಿ ತತ್ರ ವ್ಯಾಪಾರಂ ಕರ್ತುಮರ್ಹತಿ ಆರ್ಯಾಪ್ಯರುಂಧತಿ ತತ್ರ ವ್ಯಾಪಾರಂ ಕರ್ತುಮರ್ಹತಿ ಪ್ರಾಯೇಣ ಏವಂ ವಿಧೇ ಕಾರ್ಯೇ ಪ್ರಾಯೇಣ ಏವಂ ವಿಧೇ ಕಾರ್ಯೇ ಪುರಂಧ್ರೀಣಾಂ ಪ್ರಗಲ್ಭತಾ ಪುರಂಧ್ರೀಣಾಂ ಏವಂ ವಿಧೇ ಕಾರ್ಯೇ ಪ್ರಾಯೇಣ ಪ್ರಗಲ್ಭತಾ. ಅದ್ಭುತವಾದ ರಾಗ ಈ ರಾಗ. ಹಿಂದೋಳ ಮಹಾವಿಷ್ಣುವಿಗೆ ತುಂಬಾ ಪ್ರಿಯವಾದ ರಾಗ ಅಂತಾರೆ. ಶಿವನಿಗೆ ವಿಷ್ಣುವಿಗಿಂತ ಪ್ರಿಯವಾದ ದೇವತೆ ಇಲ್ಲ. ತನಗಿಷ್ಟವಾದ ದೇವತೆಗೆ ಇಷ್ಟವಾದ ರಾಗದಲ್ಲಿ ಶಿವ ಹೇಳ್ತಾನೆ, ಏವಂ ವಾಚ್ಯ ಸ ಕನ್ಯಾರ್ಥಂ ಇತಿ ವೋ ನೋಪದಿಶ್ಯತೆ. ಮಧ್ಯಸ್ಥ ಮಾಡುವವರಿಗೆ ಮತ್ತೊಬ್ಬರಿಗೆ ನಾವು ಮೊದಲು ಕೊಡಬೇಕಾದ ಭರವಸೆ ಇದು. ಯಾರನ್ನೇ ನಾವು ಹೋಗಿ ನೆರವಿಗೆ ಕೇಳಿದಾಗ ಕಂಡೀಷನ್ಸ್ ಹಾಕಬಾರ್ದು, ಆರ್ಮ್ ಟ್ವಿಸ್ಟಿಂಗ್ ಮಾಡಬಾರ್ದು. ನೀವು ಹೋಗಿ ಹೀಗೆ ಕೇಳಿ ಹೀಗೆ ಮಾಡಿ ಅಂತ ಡಿಸಿಬಲ್ ಪ್ಲೇಸ್ ಕೊನೆವರೆಗೂ ಎಲ್ಲ ಹೇಳಿದ್ರೆ ನೀವೇ ಕೆಲಸ ಮಾಡಬೇಡಿ. ಇಷ್ಟೆಲ್ಲ ನಮ್ಮ ಹತ್ರ ನಿಮಗೊಂದು ಫ್ರೀ ಹ್ಯಾಂಡ್ ಕೊಡಬೇಕಾಗುತ್ತೆ, ನಮ್ಗೆ ತೋಚದಂಗೆ ಮಾಡ್ತೀವಿ. ಹಾಗೆ ಅವನು ಹೇಳ್ತಾ ಇದ್ದಾನೆ, ಸ್ಪಷ್ಟಪಡಿಸ್ತಾ ಇದ್ದಾನೆ. ಏವಂ ವಾಚ್ಯ ಅಂತ ನಾನು ಹೇಳೋದಿಲ್ಲ ಅಂತ. ಸುಮಂತ ಏವಂ 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 ಇತ್ಯೇವಂ ಯಾವುದು ಮೂರು ಸತಿ ಹೇಳಿದಾಗ ಅದೇ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಅನ್ನುವಂತೆ. ಕಥಂ ಏವಂ ಅದು ಹೀಗಲ್ಲ. ಅಲ್ಲಿ ನೋಡಿ ಕರ್ಮಪದವನ್ನು ಹೇಳದೆ ಬರೀ ಅವ್ಯಯ ಹೇಳಿದ್ದಾನೆ. ಏವಂ ಅಂದ್ರೆ ಕಥಮಿವ ಅದು ಅಲ್ಲ. ಅದೆಲ್ಲ ಪಾಸಿಬಿಲಿಟೀಸನ್ನು ರೋಲ್ ಔಟ್ ಮಾಡಿ ಏವಂ ವಾಚ್ಯ ಸ ಕನ್ಯಾರ್ಥಂ ಇತಿ, ಅವನನ್ನ ಹಿಮಾಲಯನನ್ನ ಹೀಗೆ ಕೇಳಬೇಕು ಅಂತ ನೋಪದಿಶ್ಯತೆ. ನಿಮಗೇನು ನಾನು ಉಪದೇಶ ಮಾಡೋದಿಲ್ಲ, ಪ್ರೀಚಿಯಾಗಿ ನಾನು ಇರೋಲ್ಲ. ಯಾಕೆ ಭವತ್ಪ್ರಣೀತಮಾಚಾರಂ ಆಮಂತಿ ಸಾಧವ. ನೀವು ಮಾಡಿದ್ದನ್ನೇ ಆಚಾರ ಅಂತ ಜಗತ್ತನ್ನಿಸ್ತದೆ. ದೊಡ್ಡವರು ಯಾರು ಅಂದ್ರೆ ಅವ್ರು ಮಾಡಿದ್ದು ಮುಂದೆ ಸಂಪ್ರದಾಯವಾಗುತ್ತದೆ, ಆಚಾರವಾಗುತ್ತದೆ. ನೋಡಿ, ಶ್ರಾದ್ದಕಲ್ಪ ಆರಂಭವಾಗಿದ್ದು ಹೇಗೆ ಅಂತ ಸ್ಕಾಂದ ಪುರಾಣದಲ್ಲಿ ಬರುತ್ತದೆ. ಅತ್ರಿ ಮಹರ್ಷಿ ತನಗೆ ಆತ್ಮೀಯನಾಗಿದ್ದೊಬ್ಬ ರಾಜ ತೀರ್ಕೊಂಡಾಗ ಅವನ ಸಾವಿನ ನೋವಿನಿಂದ ತಾನು ಏನು ಮಾಡಿದನೋ, ಏನಂತ ಸಂಕಟ ಪಟ್ಟನೋ ಅವೇ ಮಂತ್ರಗಳಾದವು. ಹಾಗೆ ಸೂರ್ಯ ಸಾವಿತ್ರಿ ತನ್ನ ಮದುವೆಗೆ ಸಂಬಂಧಪಟ್ಟಂತದ್ದು ಏನು ಹಾಡು ಹಾಡಿದ್ಲೋ ಅದೇ ವಿವಾಹ ಮಂತ್ರಗಳಾಯ್ತು ಅಂತ ಗೊತ್ತಾಗುತ್ತೆ. ಹೀಗೆ ದೊಡ್ಡವರಾದವರು ಏನು ಮಾಡಿದ್ರೆ ಅದಾಗುತ್ತದೆ. ಸಪ್ತರ್ಷಿಗಳು ಅದೇ ರೀತಿಯಲ್ಲಿ ಮಾಡ್ಕೊಂಡಂಥವ್ರು ಅಂತ ಗೊತ್ತಾಗುತ್ತದೆ. ದೊಡ್ಡವರು ಮಾಡಿದ್ದನ್ನೇ ಆಚಾರವಾಗಿ ಮಾಡ್ತಾರೆ. ಮೂಲ ಮಹಾಭಾರತದಲ್ಲಿ ಇಲ್ಲವಾದರೂ ಒಂದು ಆಕರ್ಷಕವಾದ ಕಥೆ ಇದೆ. ಆ ಪ್ರಕಾರ ಯಾರು ಯುದ್ಧದಲ್ಲಿ ಗೆಲ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ಅಂತಂದ್ರೆ, ಅಮಾವಾಸ್ಯೆಯ ದಿವಸ
ಕಾಳಿಗೆ ದುರ್ಗೆಗೆ ಬಲಿ ಕೊಟ್ಟವರು ಅವರು ಗೆಲ್ತಾರೆ ಅಂತ. ಹಾಗಾಗಿ ಅದನ್ನ ದುರ್ಯೋಧನ ತ್ರಿಕಾಲಜ್ಞಾನಿಯಾದ ಸಂಜಯನು ಸಹದೇವನ ಬಾಯಿನಲ್ಲಿ ತಿಳ್ಕೊಂಡ್ಬಿಟ್ಟು ತಾನು ಆ ಕೆಲಸ ಮಾಡಕ್ ಹೋಗ್ತದ. ಸಹದೇವ ಪೆದ್ದಾಗ ದುರ್ಯೋಧನ ಬಂದು ಕೇಳಿದಾಗ ಯಾವುದು ಒಳ್ಳೆ ಮುಹೂರ್ತ ಅಂದ್ರೆ ಅವನು ಜ್ಯೋತಿಷ್ಯ ಎಲ್ಲ ಬಲ್ಲವನಾಗಿದ್ದರಿಂದ ಹೇಳ್ಬಿಟ್ಟ ಅಂತ. ಈ ವಿಷಯ ಕೃಷ್ಣನ್ ಗೊತ್ತಾಗ ಅಯ್ಯೋ ಪೆದ್ಮುಂಡೆದೆ ನೀನ್ ಮಾಡಿದ ತರ ಮಾಡ್ತಿದ್ಯಲ್ಲ, ಅವ್ನು ದೊಡ್ಡವನಾಗಿ ಮಾಡ ನೀನ್ ಇನ್ನೊಬ್ಬ ನಾನಿಯನ್ ಕಡಿಮೆ ಅಂತ ಈಗ ಮಾಡ್ತಿದ್ಯಾ ಅಂತೇಳಿ ಈ ಕಥೆ ಬೇಕಾದಷ್ಟು ಧರ್ಮಶಾಸ್ತ್ರೀಯ ಅನನ್ವಯಗಳಿವೆ. ಅದೇ ಕೃಷ್ಣ ತಾನು ಆವತ್ತಿನ ತ್ರಯೋದಶಿ ತತ್ಕ್ಷಣವೇನೆ ಅವನು ಪಿತೃತರ್ಪಣಕ್ಕೆ ಕೂತ್ಕೊಂಡಂತೆ. ಆ ಕಥೆ ಪ್ರಕಾರ ಪಾಪ ದೇವಕಿ ಎಲ್ಲ ಪರಂಧಾಮ ಅವರೆಲ್ಲ ಕೃಷ್ಣ ತೀರ್ಕೊಂಡು ಬೇರೆ ಇದ್ರು ಅಂತ ಮೂಲ ಮಹಾಭಾರತ ಕಥೆ ಕಾಲಿಲ್ಲ. ಕೃಷ್ಣ ಜಾಣ್ಮೆ ಅಂತದ್ದು ಅಂತ ನೋಡಿ. ಆಗ ಕೃಷ್ಣ ತರ್ಪಣ ಕೊಡ್ತಾ ಇದ್ದಾನೆ ಅಂದ್ರೆ ಹತ್ರ ಇದ್ದ ಬ್ರಾಹ್ಮಣರೆಲ್ಲ ಓ ಇವತ್ತು ಅಮಾವಾಸ್ಯೆನ ಪ್ರಾಚೀನ ಆಗೀತಿ ಶುರು ಮಾಡ್ಕೊಂಡ್ಬಿಟ್ರು ತರ್ಪಣ ಕೊಡೋದಕ್ಕೆ. 3 ದರ್ಪೆಗಳನ್ನು ಇಟ್ಕೊಂಡು 3 ಕಡೆ ಎಲ್ಲ ಆಕಾಶದ ಋಷಿಗಳು ಕೊಡೋಕೆ ತರ್ಪಣ ಶುರು ಮಾಡ್ಬಿಟ್ರು. ಸೂರ್ಯ ಚಂದ್ರನಿಗೆ ಗಾಬರಿ ಆಗ್ಬಿಡ್ತು. ಅಯ್ಯೋ ಇದೇನಿದು ಗತಿ, ನಾವಿಬ್ರು ಒಟ್ಟು ಸೇರಿದಾಗ ಸೂರ್ಯ ಚಂದ್ರನಲ್ಲಿ ಸೇರಿದಾಗ ಅಂದ್ರೆ ಚಂದ್ರನಲ್ಲಿ ಸೂರ್ಯ ಬಂದು ತನ್ನ ಪ್ರಕಾಶವನ್ನೇ ಕಳ್ಕೊಂಡಲ್ಲಿ ಬಂದಾಗ ಅಮಾವಾಸ್ಯೆ ಅಂದ್ರೆ ಇಬ್ರು ಒಂದೇ ರಾಶಿಗೆ ಬರಬೇಕು. ಇಲ್ಲಿ ನಾವಿನ್ನು ದೂರ ಇದ್ದೀವಿ, ಇನ್ನು 3 ದಿವಸ ಇದೆ ಅಂತ. ನೀನ್ ತಪ್ಪು ಮಾಡಿದ್ಯಾ ನಾನು ತಪ್ಪು ಮಾಡಿದ್ವಿ ಇಬ್ರು ಪರಸ್ಪರ ಕೇಳಿಕೊಂಡು ಕೃಷ್ಣ ಹತ್ರಕ್ಕೆ ಬರ್ತಾರೆ. ಏನ್ ಸ್ವಾಮಿ ತಪ್ಪಾಗ್ಬಿಡ್ತಾ ಏನು ಅಂತ. ತಪ್ಪೇನು ಇಲ್ವಲ್ಲ ಅನ್ನತ್ತೆ. ಯಾಕೆಂದ್ರೆ ಸೂರ್ಯಚಂದ್ರರು ಒಟ್ಟಿಗೆ ಇದ್ರೆ ತಾನೇ ಅಮಾವಾಸ್ಯೆ, ಈಗಲ್ವಾ ನೀವಿದ್ದೀರಲ್ಲ. ಹಾಗಾಗಿ ಪಾಂಡವರ ಕೈಯಲ್ಲಿ ದುರ್ಗಾ ಪೂಜೆಯನ್ನ ಬಲಿಯನ್ನ ಕೊಡಿಸ್ದ ಅಂತ ಕಥೆ. ಹೀಗೆ ದೊಡ್ಡವರು ಮಾಡಿದ್ದು ಆಚಾರ ಅಂತ ಅನಿಸ್ಕೊಳ್ತೀವಿ. ಹಾಗೆ ಆಚಾರವಾಗುವಂತೆ ಮಾಡಬಲ್ಲ ದೊಡ್ಡತನ ಅವರಲ್ಲಿ ಬೇಕಾಗುತ್ತದೆ. ತುಂಬಾ ಇದಕ್ಕೆ ಸಾವಿರಾರು ದೃಷ್ಟಾಂತಗಳಿವೆ. ಹಾಗಾಗಿ ಸ್ವಪ್ರಣೀತಂ ಆಚಾರಂ ಆಮನಂತಿ ಸಾಧವ. ಸಾಧುಗಳು ಹಾಗೆ ನೋಡ್ತಾರೆ. ಅದಕ್ಕೆ ವೇದೋಕಿಲೋ ಧರ್ಮಮೂಲಂ ಸ್ಮೃತಿಶೀಲೇ ಚ ತದ್ವಿದಾಂ ಆಚಾರಶ್ಚೈವ ಸಾಧೂನಾಂ ಆತ್ಮನಸ್ತುಷ್ಟಿರೇವಚ ಅಂತ ಒಂದು ಹೇಳಿದ್ರು. ಧರ್ಮಕ್ಕೆ ಮೂಲ ಯಾವುದು? ವೇದ. ಮತ್ತೆ ವೇದವನ್ನು ನೆನೆಸಿಕೊಂಡು ಮಾಡಿದಂತಹ ಸ್ಮೃತಿ ಪರಂಪರೆ, ಸ್ಮೃತಿ ಇತಿಹಾಸ ಆಗಮ ವೇದಾಂತ ಇದಕ್ಕೆ ದೊಡ್ಡ ಪರಂಪರೆ. ಆಮೇಲೆ ಆ ರೀತಿಯಲ್ಲಿ ನಡೆಯುವ ಶೀಲವುಳ್ಳಂತಹ ಜನರು, ಆಮೇಲೆ ಸಜ್ಜನರ ನಡವಳಿಕೆ, ಮತ್ತೆ ನಮ್ಮ ಅಂತರಂಗದ ಸಮಾಧಾನ. ಇಷ್ಟು ಧರ್ಮದ ಮೂಲ. ಇನ್ನು ಯಾವ ಮತದಲ್ಲಿ ಯಾವ ದೇಶದಲ್ಲಿ ಇಷ್ಟು ಧರ್ಮಕ್ಕೆ ವಿಶಾಲವಾದ ನೆಲೆಯನ್ನ ಕಲ್ಪಿಸಿಲ್ಲ. ಅದನ್ನ ಶಿವ ಹೇಳ್ತಾನೆ. ಆಮೇಲೆ ಮತ್ತು ಲೌಕಿಕವನ್ನು ಹೇಳ್ತಾನೆ ನೋಡಿ. ಆರ್ಯಾಪ್ಯರುಂಧತಿ ತತ್ರ ವ್ಯಾಪಾರಂ ಕರ್ತುಮರ್ಹತಿ. ವ್ಯಾಪಾರ ಅಂದ್ರೆ ಚಟುವಟಿಕೆ ಅಂತ, ಆಕ್ಟಿವಿಟಿ. ಅಲ್ಲಿ ಅರುಂಧತಿಗೆ ಆರ್ಯ ಶಬ್ದವನ್ನು ಬಳಸಿದ್ದಾನೆ. ಅನೀಳಾದಂಥ ತುಂಬ ದೊಡ್ಡ ವ್ಯಕ್ತಿತ್ವವುಳ್ಳ ಅರುಂಧತಿ ಕೂಡ ಇಲ್ಲಿ ತಾನು ಮುನ್ನುಗ್ಗೋಕ್ಕೆ ಆಗುತ್ತದೆ ಅಂತ. 7 ಜನ ಗಂಡಸರು ಬಂದ್ಬಿಟ್ರೆ ಪಾಪ ಒಬ್ಬ ಹೆಂಗಸ್ ಏನ್ ಮಾಡಿ ಆಡೋ, ಅದಕ್ಕೆ ಮೊದಲೇ ಅವಳಿಗೆ ಕ್ಲೀನ್ ಚೀಟ್ ಕೊಟ್ಬಿಡ್ತಾನೆ, ಫ್ರೀ ಹ್ಯಾಂಡ್ಲಿಂಗ್ ಕೊಟ್ಬಿಡ್ತಾನೆ. ಆರ್ಯಾಪ್ಯರುಂಧತಿ ತತ್ರ ವ್ಯಾಪಾರ ಕರ್ತುಮರ್ಹತಿ. ಅದನ್ನ ನೋಡಿ ಅರ್ಹೇತ್ ಅಂತ ಲೋಟ್ಲಕಾರದಲ್ಲಿ, ಅರ್ಹೇತ್ ಅಂತ ವಿಧಿ ರೂಪದಲ್ಲಿ, ಅರ್ಹತು ಅಂತ ಲೋಟ್ಲಕಾರದಲ್ಲಿ ಹಾಗೆಲ್ಲ ಹೇಳಿದ ಅರ್ಹತಿ ಅಂತ ಹೇಳ್ತಾನೆ. ಅಂದ್ರೆ ಅವಳು ಸ್ವಾತಂತ್ರ್ಯ ಇದೆ. ಸ್ತ್ರೀ ಸ್ವಾತಂತ್ರ್ಯ ಬರ್ಹತಿ ಹೊರತು ಅರ್ಹೇತ್ ಅರ್ಹತು ಅಲ್ಲ. ಹೀಗೆ ಸಂಸ್ಕೃತದಲ್ಲಿ ಆ ಕ್ರಿಯಾಪದಕ್ಕೊಂದು ಸ್ವಾರಸ್ಯ ಇದೆ. ಅವಳು ಹೀಗೆ ಮಾಡೋದಿಕ್ಕೆ ಆಗುತ್ತದೆ ಅಂತ. ಸನ್ಯಾಸಿಗಳು ಸಂಕಲ್ಪ ಮಾಡುವಾಗ ಮಮೋಪಾತ ಸಮತ ವಿವೃತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಇದ್ಯಾವುದೂ ಹೇಳೋದಿಲ್ಲ. ಪ್ರಾತಃ ಸಂಧ್ಯಾವಂದನಂ ಕರಿಷ್ಯೆ, ಪ್ರಾತಃ ಅನುಷ್ಠಾನಂ ಕರಿಷ್ಯೆ. ಆತ್ಮನೇಪದಿಯಲ್ಲಿ ಹೇಳ್ಕೊಳ್ಳೋದೇ ಇಲ್ಲ, ಪರಸ್ಮೈಪದಿಯಲ್ಲಿ ಹೇಳಲ್ಲ. ಪ್ರಾತಃ ಅನುಷ್ಠಾನಂ ಭವತಿ, ಪ್ರಾತಃ ಅನುಷ್ಠಾನ ಆಗುತ್ತದೆ ಅಂತ ಡಿಸ್ಕ್ರಿಪ್ಟಿವ್ ಆಗಿ ಹೇಳ್ತಾರೆ. ಹೊರತುಡುವೆ ಅವ್ರು ಯಾವುದೇ ಪ್ರಿಸ್ಕ್ರಿಪ್ಷನ್ ಕಮಿಟ್ಮೆಂಟ್ ಇಟ್ಕೊಳ್ಳಲ್ಲ. ಹೀಗೆ ನಿರ್ಲಿಪ್ತ ಕರ್ಮ ಶಿವ ಅದೇ ಹೇಳ್ತಾನೆ. ವ್ಯಾಪಾರ ಕರ್ತುಮರ್ಹತಿ. ಯಾಕೆ ಪ್ರಾಯೇಣ ಏವಂ ವಿಧೇಯ ಕಾರ್ಯ ಪುರಂಧ್ರೀಣಾಂ ಪ್ರಗಲ್ಭತ. ಹೀಗಾಗಿ ಶಿವನೇ ಕೊಟ್ಬಿಟ್ಟಿದ್ದಾನೆ ಫುಲ್ ಆಗಿರ್ತಕ್ಕಂಥ ಲೈಸೆನ್ಸ್. ಮದುವೆ, ಮುಂಜಿ, ಶುಭ ಸಮಾರಂಭಗಳು, ಸಮಾಜದ ಯಾವ ಉತ್ಸವ ಇದ್ರೂ ಹೆಣ್ಣು ಮಕ್ಕಳಿಗೆ ಇಲ್ಲಿ ದೊಡ್ಡ ಪಾತ್ರ. ವೇದಗುರುಗಳು ಬ್ರಹ್ಮಶ್ರೀ ಶೇಷಣ್ಣ ಶ್ರೌತಿಗಳು ಹತ್ರ ನಾನು ಹೋಗಿ ಇದೆಲ್ಲ ಸಿಂಪ್ಲಿಫೈ ಮಾಡಬೇಕು, ಮದ್ವೆನಲ್ಲಿ ಕಂದಾಚಾರ ಬಡಿದಿದೆ, ಸರಳವಾಗಿರ್ಬೇಕು, ಈ ಪಾಂಪ್ ಬೇಡ, ಈ ಲಕ್ಸುರಿ ಬೇಡ, ಅಂಬಾರಿ ತರ ಆಗ್ಬಾರ್ದು, ಅಂಬಾರಿ ತರ ಆಗ್ಬಾರ್ದು ಅಂತಂದ್ರೆ ಆಗ್ಬೋದು ಗಣೇಶ್ ಅವರೇ, ಹೀಗೆಲ್ಲ ಮಾಡಿದ್ರೆ ಶ್ರಾದ್ದ ಅಂತ ಅನಿಸ್ಕೊಂಡ್ಬಿಡ್ತಾರೆ. ನಮ್ಮ ಹೆಣ್ಣು ಮಕ್ಕಳು ರೇಷ್ಮೆ ಸೀರೆ ಉಟ್ಕೊಂಡು, ಹೂ ಮುಡ್ಕೊಂಡು, ಕುಂಕುಮ ಅರ್ಶನ ಹಚ್ಕೊಂಡು, ಒಡವೆ ತೊಟ್ಕೊಂಡು, ಸರ ಪರ ಅಂತ ಸೆರಗಿ ಜಾಡಿಸ್ಕೊಂಡು ಆ ಕಡೆ ಈ ಕಡೆ ಓಡಾಡಿದ್ರೆ ಒಂದು ಭೂಮ ಆಗತ್ತೆ, ಮದುವೆ ವಾತಾವರಣ ಬರುತ್ತೆ ಅಂತಿದ್ರು. ಅದು ಬಹಳ ನಿಜ ಅನ್ಸುತ್ತೆ. ಬೋಡಾಗ ಆಗ್ಬಾರ್ದು, ಚೆನ್ನಾಗಿಲ್ಲ. ದಲಿತತೆ ದಾರಿದ್ರ್ಯ ನನ್ನ ಮಹಾಕವಿಗಳು ಒಪ್ಪಿಲ್ಲ, ಋಷಿಗಳು ಮೊದಲೇ ಒಪ್ಪಿಲ್ಲ. ಚೆನ್ನಾಗಿರೋಣ ಅಂತಂದಿದ್ದವರು.
ಹೀಗಾಗಿ ಪ್ರಾಯೇಣ ಏವಂ ವಿಧೇ ಕಾರ್ಯೇ ಪುರಂಧ್ರೀಣಾಂ ಪ್ರಗಲ್ಭತ. ಅವನು ದಿಗಂಬರನಾಗಿರ್ತಕ್ಕಂಥವನು, ವೈರಾಗ್ಯಶಾಲಿ ಆಗಿರ್ತಕ್ಕಂಥವನು ಶಿವನೇ ಹೀಗೆ ಹೇಳಿದ ಮೇಲೆ ನಾವು ಸುಮ್ಮನೆ ಇರೋದಕ್ಕೆ ಸಾಧ್ಯವ? ಆ ಥರ ಹೇಳಿ ಅವ್ರನ್ನ ಕಳಿಸ್ಕೊಡ್ತಾನೆ. ಅವೈಮಿ ಪೂತಮಾತ್ಮಾನಂ ದ್ವಯೇನೈವ ದ್ವಿಜೋತ್ತಮಾಃ ಅವೈಮಿ ಪೂತಮಾತ್ಮಾನಂ ದ್ವಯೇನೈವ ದ್ವಿಜೋತ್ತಮಾಃ ಮೂರ್ತಿ ಗಂಗಾ ಪ್ರಪಾತೇನ ಧೌತಪಾದಾಂಭಸಾ ಚ ವಹ ಕರ್ತವ್ಯಂ ವೋ ನ ಪಶ್ಯಾಮಿ ಸ್ಯಾಚ್ಚೇತ್ ಕಿಂ ನೋಪಪದ್ಯತೆ. ಕರ್ತವ್ಯಂ ವೋ ನ ಪಶ್ಯಾಮಿ ಸ್ಯಾಚ್ಚೇತ್ ಕಿಂ ನೋಪಪದ್ಯತೆ. ಮನ್ಯೇ ಮತ್ಪಾವನಾಯೈವ ಪ್ರಸ್ಥಾನಂ ಭವತಾಂ ಇಹ. ಏತೇ ವಯಂ ಅಮೀದಾರಾಃ ಕನ್ಯೇಯಂ ಕುಲಜೀವಿತಂ ಬ್ರೂತ ಯೇನಾತ್ರ ವಃ ಕಾರ್ಯಂ ದ್ವಿಜೋತ್ತಮಾಃ ಬ್ರೂತ ಯೇನಾತ್ರ ವಃ ಕಾರ್ಯಂ ಅನಾಸ್ಥಾ ಬಾಹ್ಯವಸ್ತುಷು. ಪರಮಹಂಸರಾದ ಸಪ್ತರ್ಷಿಗಳು ಓಷಧಿ ಪ್ರಸ್ಥ ಅಂತ ಹೆಸರಾದ ಹಿಮಾಚಲನ ನಗರಕ್ಕೆ ಬಂದು ಅವನ ಮನೆಗೆ ಆಗಮಿಸಿದ್ದಾರೆ. ಅವರಿಗೆ ಅರ್ಘ್ಯ, ಪಾದ್ಯ, ಆಸನ, ಪಾನೀಯ ಮತ್ತೆ ಕೊಡಬೇಕಾದಂಥ ಮಧುಪರ್ಕ ಈ ತರಹ ಎಲ್ಲವನ್ನೂ ಕೊಟ್ಟಿದ್ದಾನೆ. ಮನೆಗೆ ಅತಿಥಿ ಬಂದರೆ ಪಾದದಲ್ಲಿ ಒಂದು ಅಗ್ನಿ, ಅದಕ್ಕೆ ಪಾದ್ಯ, ಹಸ್ತಗಳಲ್ಲಿ ಒಂದು ಅಗ್ನಿ, ಅದಕ್ಕಾಗಿ ಅರ್ಘ್ಯ, ಶರೀರದಲ್ಲಿ ಒಂದು ಅಗ್ನಿ, ಅದಕ್ಕೆ ಆಸನ, ಮುಖದಲ್ಲಿ ಒಂದು ಅಗ್ನಿ, ಅದಕ್ಕೆ ಆಚಮನ, ಉದರದಲ್ಲಿ ಒಂದು ಅಗ್ನಿ, ಅದಕ್ಕಾಗಿ ಏನಾದರೂ ಆಹಾರ ಅಂತ. ಈ ರೀತಿಯಾಗಿ ಪಂಚಾಂತಿಗಳನ್ನು ಉಪಶಮನ ಮಾಡಬೇಕು ಅಂತ ಈ ಒಂದು ಬಾಧ್ಯತೆ ಯಮನಿಗೂ ಕೂಡ ಇತ್ತು. ನಚಿಕೇತ ಮನೆಗೆ ಬಂದಾಗ ಅವನು ಉಪವಾಸ ಇದ್ದ ಅನ್ನೋದಕ್ಕೋಸ್ಕರ 3 ದಿವಸ ಉಪವಾಸ ಇದ್ದ ಅನ್ನೋದಕ್ಕೆ 3 ವರ ಕೊಡ್ತಾನೆ. ಹೇಳ್ತಾನೆ, ನೀನು ಏನೇನು ತಿಂದುಕೊಂಡಿದ್ದೆ ಅಂತ. ಒಂದು ದಿವಸ ನಿನ್ನ ಸ್ಥಿರಾಸ್ತಿ ಚರಾಸ್ತಿ ತಿಂದೆ, ಇನ್ನೊಂದು ದಿವಸ ನಿನ್ನ ಹೆಂಡತಿ ಮಕ್ಕಳನ್ನು ತಿಂದೆ, ಮತ್ತೊಂದು ದಿವಸ ನಿನ್ನ ಪುಣ್ಯವನ್ನು ತಿಂದೆ ಅಂತ. ಅಂದರೆ ಮನೆಗೆ ಬಂದ ಅತಿಥಿಗೆ ಯಾವುದೇ ಕೊರತೆ ಆಗಲಿ, ಈ ರೀತಿಯಾದ ಕೊರತೆ ಅದು ಯಜಮಾನನ ತಪ್ಪು ಹೇಗಾಗುತ್ತೆ ಅನ್ನೋ ನಂಬಿಕೆ ನಮ್ಮ ಪರಂಪರೆಯಲ್ಲಿತ್ತು. ಇದನ್ನ ಕಂಡಾಗ ಎಷ್ಟು ದೊಡ್ಡ ಪರಂಪರೆ, ಎಷ್ಟು ಮೌಲ್ಯಗಳನ್ನ ಅಷ್ಟು ರಸವತ್ತಾಗಿ ಇತಿಹಾಸ ಪುರಾಣಗಳಾಗಿ ಮಾಡಿದ್ರು ಅಂತ ಗೊತ್ತಾಗುತ್ತದೆ. ಅವನು ಹಿಮಾಚಲ ಕೂಡ ತನ್ನ ಯೋಗ್ಯತೆಗೆ ತಕ್ಕ ಮಾತಾಡ್ತಾನೆ. ಅವೈಮಿ ಪೂತಮಾತ್ಮಾನಂ ಅಂತ. ಪರಮಹಂಸರು ಬಂದ್ರಲ್ವಾ, ಹಂಸಗತಿ, ಹಂಸ ಧ್ವನಿ ಬಂದೇ ಬಿಡ್ತು. ನೀವು ಬಂದಿದ್ರಿಂದ ನನಗೆಷ್ಟು ಸಂತೋಷ, ಪಾವಿತ್ರ್ಯ ಉಂಟಾಗಿದೆ ಅಂದರೆ, ನನಗೆ ಪಾವಿತ್ರ್ಯ ಬಂದಿದೆ ಅಂತ ಅಂದುಕೊಳ್ಳೋದು 2 ಅಂಶಗಳಿಂದ. ಒಂದು, ನನ್ನ ಮೈ ಮೇಲೆ ದೇವಗಂಗೆ ಹರಿತಾಳೆ. ಇನ್ನೊಂದು, ಗಂಗಾ ಸದೃಶರಾದ ತಾವು ಮನೆಗೆ ಬಂದಿದ್ದೀರಿ. ಧೌತಂ ಪಾದಾಂಬಸಾಚವ, ನಿಮ್ಮ ಪಾದಗಳನ್ನು ತೊಳೆದ ನೀರು ನನ್ನ ಅಂಗಳದಲ್ಲಿ ಹರಿತಾ ಇದೆ. ಈ 2 ಕೆಲಸಗಳಿಂದಲೇ ನಾನು ಕೃತಾರ್ಥತೆಯನ್ನು ಪಡೆದಿದ್ದೀನಿ, ಪಾವನತ್ವವನ್ನು ಪಡೆದಿದ್ದೀನಿ ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ
ಮತ್ತು ಒಂದು ಮಾತು ಹೇಳ್ತಾನೆ, ನೀವು ಇಷ್ಟು ದೊಡ್ಡವರಾಗಿದ್ದೀರ, ಎಷ್ಟು ಮಹನೀಯರು ಅಂತಂದ್ರೆ ನೀವು ಯಾವುದೋ ಒಂದು ಕಾರಣ ಇಟ್ಟುಕೊಂಡು ಬಂದಿಲ್ಲ, ಅವ್ಯಾಜವಾಗಿ ಬಂದಿದ್ದೀರಾ ಅಂತ ಭಾವಿಸ್ತೀನಿ. ದೊಡ್ಡವರು ಬರೋದಕ್ಕೆ ಕಾರಣ ಬೇಕಿಲ್ಲ, ಅವ್ರು ಬಂದಿದ್ದಕ್ಕೆ ನಾವು ಕಾರಣವನ್ನು ಕೇಳಬಾರ್ದು. ಕರ್ತವ್ಯವೋ ನ ಪಶ್ಯಾಮಿ ಸ್ಯಾಚೇತ್ ಕಿಂ ನೋಪಪದ್ಯತೆ. ನೀವು ಏನು ಹೇಳಬೇಕು ಅಂತ ಬಂದಿದ್ದೀರೋ, ಮತ್ತೊಂದು ಬಂದಿದ್ದೀರೋ, ನಿಮಗೆ ಯಾವ್ದು ಇಂಗಿತ ಇದೆಯೋ ನನಗೆ ಗೊತ್ತಿಲ್ಲ, ನನಗದು ಬೇಕೂ ಇಲ್ಲ. ನಾನು ಅಂದ್ಕೊಳ್ಳೋದಿಷ್ಟೇ, ಮನ್ಯೇ ಮತ್ ಪಾವನಾಯೇವ ಪ್ರಸ್ಥಾನಂ ಭವತಾಮಿಹ. ನೀವು ಇಲ್ಲಿಗೆ ಬಂದಿರೋದು ನನ್ನ ಅನುಗ್ರಹಕ್ಕೆ ಅಂತ ಭಾವಿಸಿದ್ದೀನಿ. ಇದಕ್ಕಿಂತಲೂ ಚೆನ್ನಾಗಿ ಒಬ್ಬರ ಆಗಮನವನ್ನು ಗೌರವಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ. ಈ ಇಡೀ ಸರ್ಗದಲ್ಲಿ ನೋಡಿ ಕಥೆ ಇಲ್ಲ, ಇರುವುದಷ್ಟು ವರ್ತನೆ, ಇರುವುದಷ್ಟು ವರ್ಣನೆ. ಅದು ಎಂಥ ವರ್ಣನೆ, ಲೋಕೋತ್ತರವಾದ ವರ್ಣನೆ. ಕಾಳಿದಾಸ ತನ್ನ ಕಾವ್ಯವನ್ನ 5ನೇ ಸರ್ಗಕ್ಕೆ ಮುಗಿಸ್ಬೋದಾಗಿತ್ತು, 3ನೇ ಸರ್ಗಕ್ಕೆ ಮುಗಿಸ್ಬೋದಾಗಿತ್ತು ಅಂತ ಪಾಶ್ಚಾತ್ಯರು ಶಂಖ ಜಾಗಟೆ ನಗಾರಿ ಬಾಯಿ ಬಡ್ಕೊಳ್ಳೋದು ಎಲ್ಲ ಮಾಡಿದ್ದಾರೆ. ಆದ್ರೆ ಅವ್ರಿಗೆ ಈ ತರ ಸಮಾಜ ಗೊತ್ತಿಲ್ಲ, ಅರೇಂಜ್ ಮ್ಯಾರೇಜ್ ಸ್ವಾರಸ್ಯ ಗೊತ್ತಿಲ್ಲ, ಗೌರವದಿಂದ ನಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅಂತ ಅನ್ಬೇಕಾಗುತ್ತೆ. ಒಪ್ಕೊಳ್ತಾರ ಅವರು? ಅಂದ್ರೆ ನಮಗೆ ಇಷ್ಟು ಇರುತ್ತೆ. ಮಹಾಭಾರತ ಯುದ್ಧ ಆದ ತಕ್ಷಣ ಮಹಾಭಾರತ ಮುಗಿಯೋಲ್ಲ, ರಾಮಾಯಣ ಪಟ್ಟಾಭಿಷೇಕ ಆದ ತಕ್ಷಣ ರಾಮಾಯಣ ಮುಗಿಯೋಲ್ಲ, ಅಥವಾ ಸೀತಾ ಭೂಪ್ರವೇಶ ಆದ್ಮೇಲೆ ಮುಗಿಯೋಲ್ಲ. ಅದು ಕೊನೆಗೆ ರಾಮನ ಮಹಾಪ್ರಸ್ಥಾನದಿಂದ ಮುಗಿಯುತ್ತದೆ, ಪಾಂಡವರ ಮಹಾಪ್ರಸ್ಥಾನದಿಂದ ಮುಗಿಯುತ್ತದೆ. ಅಂದ್ರೆ ಒಂದು ಪರಿಪೂರ್ಣವಾದ ವೃತ್ತವಾಗಿ ಜೀವನವನ್ನು ಅದರ ಆಚೆಗೂ ನಾವು ಕಲ್ಪಿಸ್ತೀವಿ. ಯಾವುದೋ ಹಾಡ್ತಾ ಹಾಡ್ತಾ ತಾರ ಸ್ವರದಲ್ಲಿ, ತಾರ ಷಡ್ಜದಲ್ಲಿಯೋ ತಾರ ಪಂಚಮದಲ್ಲಿಯೋ ಅಲ್ಲಿ ನೇತಾಗಿ ಬಿಟ್ಬಿಡೋದಿಲ್ಲ ಶ್ರೋತೃಗಳನ್ನು. ತಗೊಂಡು ಬಂದು ಸಮಾಧಾನ ಕಲ್ಪಿಸಿಕೊಡ್ತಾರೆ. ಅಂದ್ರೆ ಅದೆಲ್ಲೋ ಕ್ಲೈಮ್ಯಾಕ್ಸ್ ಅಲ್ಲಿ ನಿಲ್ಲಿಸ್ಬಿಡ್ಬೇಕು ಅಂತ, ಅದು ಗಿಮಿಕ್ ಅಂತ ನಾವು ಕರಿತೀವಿ. ಉಪಶಾಂತಿಗೆ ಬರಬೇಕಾದದ್ದು ಅಂತ ಗೊತ್ತಾಗುತ್ತೆ. ಹೀಗೆ ಕಂಡಾಗ ಕಾಳಿದಾಸನಂತವನು 3 ಸರ್ಗ ಬೆಳೆಸಿದ್ದಾನಲ್ಲ. ಕಡೆಯ ಸರ್ಗದಲ್ಲಿ ಶಿವಪಾರ್ವತಿಯರ ಆ ಒಂದು ಮಧುಚಂದ್ರ ಮಧುವಿದು ಅದನ್ನು ಕೂಡ ವರ್ಣನೆ ಮಾಡಿದ್ದಾನೆ. ತಾತ್ಪರ್ಯ ಇಷ್ಟೇ, ಇಲ್ಲಿಂದ ಪಾಕಗೊಳ್ಳಬೇಕಾದದ್ದು, ಈ ರೀತಿಯಾಗಿ ಅನುಬಂಧ ಕೂಡ ಬರಬೇಕಾದದ್ದು. ಈಗ ಮದುವೆಗಳು ನಮಗೆ ಜ್ಞಾಪಕವೇ ಇರೋದಿಲ್ಲ. ಕಾರಣ ಏನಾಗಿದೆ, ಈ 1008 ಅನಿವಾರ್ಯತೆಗಳಿರಬಹುದು. ಒಟ್ಟಿನಲ್ಲಿ ತಾತ್ಪರ್ಯ, ಮ್ಯಾರೇಜಸ್ ಆರ್ ಎನಿ ಸಚ್ ಫಂಕ್ಷನ್ಸ್ ಆರ್ ನಾಟ್ ಬಿಕಮಿಂಗ್ ಮೆಮೊರಬಲ್. ದೇ ಆರ್ ಆಲ್ ಅಂಡರ್ ದಿ ಹ್ಯಾಂಡ್ಸ್ ಆಫ್ ಈವೆಂಟ್ ಮ್ಯಾನೇಜರ್ಸ್. ವಧು ವರರು ಸೇರಿದಂತೆ ಎಲ್ಲರೂ ಕೂಡ ಗೆಸ್ಟ್ಗಳಾಗ್ತಾ ಇದ್ದೀವಿ, ಹೋಸ್ಟ್ ಯಾರು ಇಲ್ಲ. ಆಮೇಲೆ ಮದುವೆ ತಯಾರಿ ಅಂತಂದ್ರೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಷ್ಟೇ, ಸ್ಮಶಾನದಲ್ಲಿ ಮಾಡ್ಕೊಂಡು ಈ ತರದ್ದೇ ಆಗಿದೆ. ಅಂದ್ರೆ ಎಲ್ಲರೂ ಸೇರಿ ಒಂದು ಕೆಲಸ ಮಾಡುವಾಗ ಪ್ರೀತಿ ವಿಶ್ವಾಸಗಳ ಬರುವಂತೆ ಅದಕ್ಕೆ ಸಿಗ್ತಾ ಇಲ್ಲ. ಅದರಿಂದ ಏನಾಗಿದೆ, ಎಷ್ಟು ಖರ್ಚು ಮಾಡಿದ್ರು ತೃಪ್ತಿ ಇಲ್ಲ. ಎಷ್ಟು ನಾವು ದುಡ್ಡು ಖರ್ಚು ಮಾಡಿದ್ರು ದುಡ್ಡು ಸಂಪಾದಿಸುವಾಗ ಮದುವೆಗೆ ಅನ್ನೋ ದೃಷ್ಟಿಯಿಂದ ಸಂಪಾದಿಸಿರೋದಿಲ್ಲ. ಈಗ ನಾವು ದರ್ಶನ ಪ್ಯಾಕೆಟ್ ಮಾಡುವಾಗ ಅದನ್ನು ಕೊಂಡ್ಕೊಂಡು ಬರ್ಬೋದಾದ್ರು, ನಮ್ಮ ಶೇಷಣ್ಣನವರು ಅದನ್ನು ಹೇಳ್ತಾ ಇದ್ರು, ನೋಡಿ ನೀವು ತೋರಣವನ್ನು ಅಂಗಡಿಯಿಂದ ತರಬಹುದು, ಯಾರಾದ್ರೂ ಆರ್ಡರ್ ಕೊಡೋನು ಯುಗಾದಿ ದಿವಸ ಬಂದು ಅದಿನ್ನು ಯಾರಿಗೂ ಬಂದಿಲ್ಲ ಕಾನ್ಸೆಪ್ಟ್, ಇದನ್ನು ಕೇಳ್ಬಿಟ್ಟು ಬಂದು ಬಿಟ್ರೆ ಅಷ್ಟೇ ಎಲ್ಲರ ಮನೆಗೂ ತೋರಣ ಕಟ್ಬಿಟ್ಟು ಹೋಗ್ತಾರೆ. ಅಲ್ಲೇ ಮಾವು ಬೇವು ಕಾಂಬಿನೇಷನ್ ಫಸ್ಟ್ನಲ್ಲೇ ಪಡೆದ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಅವ್ರು ಹೇಳೋರು, ನೀವು ಮಾವಿನ ಸೊಪ್ಪನ್ನು ಬಿಡಿಸಿ ಒಂದೊಂದು ಮಾವಿನ ಸೊಪ್ಪನ್ನು ಹೊಲಿಯುವಾಗ ಯುಗಾದಿಗೆ ತೋರಣ ಕಟ್ಟೋದು ಅನ್ನುವ ಭಾವ ಇದೆ, ಆಕ್ಟಿವಿಟಿ ಇದೆ, ಇನ್ವಾಲ್ವ್ಮೆಂಟ್ ಇದೆ, ಮರೆಯೋಲ್ಲ ಅಂತ. ಮರೆತರೆ ಮತ್ತೆ ಆ ಭೋಗ ಬೇಕು ಅಂತ ಆಸೆ ಬರುತ್ತೆ. ಭೋಗವನ್ನು ಉತ್ಕಟವಾಗಿ ಅನುಭವಿಸಿದ್ರೆ ಹಲವು ಕಾಲ ಅದು ನಿಲ್ಲುತ್ತದೆ, ಸಸ್ಟೈನ್ ಆಗುತ್ತದೆ. ಸಸ್ಟೈನ್ ಆದರೆ ನಮಗೆ ಅದನ್ನ ಅಷ್ಟು ಕಾಲ ಇಲ್ಲದೇನೆ ಆ ಆನಂದದಲ್ಲಿ ನಾವು ಆ ಲಹರಿನಲ್ಲಿ ಉಳಿಯೋಕ್ಕಾಗುತ್ತೆ. ಮಹಾಕವಿಗಳ ಮಾತು ನಿರಂತರವಾಗಿ ನಮ್ಮ ಮನಸ್ಸಿನಲ್ಲಿ ಇರ್ತಾ ಇದ್ರೆ ಆ ಗುಂಗಿನಲ್ಲಿ ನಮ್ಗೆ ಬೇರೆ ಬೇಕು ಅನ್ಸೋದಿಲ್ಲ. ನಾನು ಶಂಕರು 40 ವರ್ಷಗಳಿಂದ ಇದನ್ನು ಮಾತಾಡ್ಕೊತಾ ಬಂದಿದ್ದೀವಿ, 30 ವರ್ಷಗಳಿಂದ ಇದನ್ನು ಮಾತಾಡ್ಕೊತಾ ಬಂದಿದ್ದೀವಿ. ಎಷ್ಟೋ ವರ್ಷ ಅವನಿಗೆ ನಾನು ನನಗವನು ಅಷ್ಟೇ, ಇನ್ಯಾರು ಇರಲಿಲ್ಲ. ಅದಕ್ಕೆ ಮುಂಚೆ ನನಗೆ ನಾನೇ ಇದ್ದಿದ್ದು. ಅಂದ್ರೆ ಇವನ್ ನಾನೇ ಮೆಲುಕು ಹಾಕೋಬೇಕಾಗಿತ್ತು. ಈಗಲಾದ್ರೂ ಒಂದಷ್ಟು ಜನ ಆತ್ಮೀಯರಿದ್ದಾರೆ ಒಳ್ಳೆದನ್ನು ಹಂಚಿಕೊಳ್ಳೋದಕ್ಕೆ. ಅಂದ್ರೆ ಈ ತನ್ಮಯ ಭಾವ ಬರಬೇಕು ಅಂದ್ರೆ ಆಕ್ಟಿವಿಟಿ ಇರಬೇಕು. ಅದಕ್ಕೋಸ್ಕರವಾಗಾದ್ರೂ ಕೆಲವು ಘಟನೆಗಳು ಸ್ಮರಣೀಯವಾಗಬೇಕು ಅಂದ್ರೆ ಅವುಗಳನ್ನ ಎಲ್ಲ ನಾವು ಮಾಡೋದಾದಲ್ಲಿ ಒಳ್ಳೆಯದು ಅಂತ ಅನ್ಸುತ್ತೆ. ಕಷ್ಟವಾದರೂ ಪ್ರಯತ್ನ ಪಡಬಹುದೇನು ಅಂತ ಅನ್ಸುತ್ತೆ. ಇಲ್ಲಿ ಶಿವನೇ ಹಾಗೆ ಮಾಡ್ತಾ ಇದ್ದಾನೆ. ಅವನು ಹಿಮಾಲಯದ ಹತ್ತಿರಕ್ಕೆ ಕಳಿಸಿದಾಗ ಅವನು ಅದೇ ತರ ಮಾಡ್ತಾ ಇದ್ದಾರೆ. ನೋಡಪ್ಪ, ನೀವು ನೋಡಿ, ನೀವು ಬಂದಿರೋದು ನನ್ನ ಅನುಗ್ರಹಕ್ಕೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮನ್ಯೇ ಮತ್ತು ಪಾವನಾಗಿ, ಈ ಭಾವ ಬಹಳ ದೊಡ್ಡದಾದ ಭಾವ. ನಮ್ಮ ಅನುಗ್ರಹಕ್ಕೆ ಬಂದ್ರಿ, ಇದು ಈ ಗೌರವ ಇಲ್ಲದೆ ಇದ್ರೆ ಕಷ್ಟ.
ಈ ಬಾರಿ ಈ ಪ್ರಶಸ್ತಿಗಳನ್ನು ಇಂಥವರಿಗೆ ಕೊಡಲಾಗಿದೆ. ಅದೇ ಶಿಕ್ಷೆನೇ ಶಾಲೆ ಬರೀತಾರೆ. ಈ ಬಾರಿ ಇಂಥ ಮಹನೀಯರು ಪ್ರಶಸ್ತಿಯನ್ನು ಸ್ವೀಕರಿಸಲು ಕೃಪೆ ಇಟ್ಟು ಒಪ್ಪಿಕೊಂಡಿದ್ದಾರೆ. ಹೇಳುವ ರೀತಿಯಲ್ಲಿ ವ್ಯತ್ಯಾಸ ಇದೆಯಲ್ಲ. ಪ್ರಶಸ್ತಿಗಾಗಿ, ರಾಜ್ಯೋತ್ಸವ ಪ್ರಶಸ್ತಿಗಾಗಿ 47,000 ಅರ್ಜಿಗಳು ಬಂದಿವೆ. ಅರ್ಜಿ ಹಾಕಿಕೊಂಡ್ರೆ ಅದು ಭಿಕ್ಷೆ ಅಂತ, ಯಾಚನೆ ಅಂತಾರೆ ಅಲ್ವಾ? ಅರ್ಜಿ ಅಲ್ಲ, ಗೌರವ. ಅದಕ್ಕೆ ನನ್ನ ಸ್ನೇಹಿತ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಅಂತ, ನಮ್ಮ ಮಂಟಪ ಉಪಾಧ್ಯಾಯರ ತಮ್ಮ, ಅವ್ರು ಹೇಳ್ತಾ ಇದ್ರು, ಪ್ರಶಸ್ತಿ ಪುರಸ್ಕೃತರು, ಪ್ರಶಸ್ತಿ ವಿಜೇತರು ಅಂತ 2 ತರ ಮಾಡಿದ್ರು. ಒಡೆದಾಡಿ ಪ್ರಶಸ್ತಿ ಗಿಟ್ಟಿಸ್ಕೊಂಡವರು ಪ್ರಶಸ್ತಿ ವಿಜೇತರು. ಇನ್ನು ಪ್ರಶಸ್ತಿ ಪುರಸ್ಕೃತರು ಅಂದ್ರೆ ಪ್ರಶಸ್ತಿನೇ ಮುಂದೆ ಮಾಡ್ಕೊಂಡು, ಪುರಃ ಕೃತ್ವ ಅವರು ಮುಂದೆ ಮಾಡ್ಕೊಂಡು ಬಂದಿದೆ, ನುಗ್ಗಿ ಅವರ ಕಡೆ ಬಂದಿದೆ ಅಂತ. ಇಲ್ಲಿ ಹಾಗೆ ಗೌರವದಿಂದ ಕಾಣಬೇಕು. ನನ್ನ ಅನುಗ್ರಹಕ್ಕಾಗಿ ನೀವು ಬಂದಿದ್ದೀರಾ, ಅದಕ್ಕಿಂತ ಮಿಗಿಲು ಯಾವುದೂ ಇಲ್ಲ ಅಂತ. ಕಾರಣ ರಾಹಿತ್ಯ ಅಂತಿದೆಯಲ್ಲ, ಅವ್ಯಾಜ, ಅಕಾರಣ, ಅದು ಬಹಳ ದೊಡ್ಡದಾದ ಕಾರಣ. ಏನೂ ಬೇಕಿಲ್ಲ. ಕುಮಾರವ್ಯಾಸ ಪಾಂಡವರ ಏಕಮೇವ ದ್ವಿತೀಯವಾದ ಅಶಾಂಕುರ ಅಂತ ಹೆಸರಾದ ವೀರಾಭಿಮನ್ಯು ಮತ್ತೆ ಉತ್ತರೆ ಇಬ್ಬರ ಮದುವೆ ಸಂದರ್ಭದಲ್ಲಿ ಇನ್ವಿಟೇಷನ್ಸ್ ಅನ್ನ ಮಾಡಿಸಿ ಧರ್ಮರಾಜನ ಮೂಲಕ ಕಳಿಸ್ತಾನೆ. ಕೃಷ್ಣ ಬಂದಿಲ್ಲ ಅಂತ ಅವರಿಗೆ ಉರಿ ಸಂಕಟ ಆಗ್ಬಿಟ್ಟಿದೆ. ಇಡೀ ವಿರಾಟ್ ಪರ್ವದಲ್ಲಿ ಕೃಷ್ಣ ಇಲ್ಲ. ಅದು ದೊಡ್ಡ ಪದ್ಯ ಬರೀತಾನೆ, ಕಾಮಿನಿ ಷಟ್ಪದಿ, ಒಂದು ಇಡೀ ಕೃಷ್ಣ ಸಂಬೋಧನೆಗೆ. ಮದುವೆ ಎಂಬುದು ನೆಪ ನಿಜ ಶ್ರೀಪದದ ಪುರುಷ ತೋರುವುದು. ಮದುವೆ ಒಂದು ನೆಪ, ನಿಮ್ಮ ಪಾದ ಪದ್ಮದ ಸೂಚನೆ ಕೊಡಿ ಸಾಕು. ಒಮ್ಮೆ ತೀನು ಶ್ರೀಕಂಠಯ್ಯನವರು ಅವರ ಮಗಳ ಮದುವೆಗೆ ಆಹ್ವಾನ ಪತ್ರಿಕೆ ಮಾಡಿಸುವಾಗ, ತೀನು ಶ್ರೀಕಂಠಯ್ಯನವ್ರದ್ದು ಅಥವಾ ಹಂಪನಾಗರಾಜರ ಮದುವೆಗೆ ಅರಾಮಿತ್ರ ಅವರು ಮನೆಯಲ್ಲಿ, ಅರಾಮಿತ್ರ ಅವರು ಈ ಸಾಲನ್ನು ಹಾಕಿ ಅಂತಂದಿದ್ರಂತೆ ಇನ್ವಿಟೇಷನ್ ಅಲ್ಲಿ. ಮದುವೆ ಎಂಬುದು ನೆವ ನಿಜ ಶ್ರೀಪದದ ಪುರುಷ ತೋರುವುದು. ಉತ್ಸವಗಳ ಕಾರಣ ಏನು? ಆತ್ಮೀಯರು ಬಂದು ಸೇರಬೇಕು, ಒಟ್ಟು ದುಡಿದು ಒಟ್ಟು ತಿನ್ನಬೇಕು, ಒಟ್ಟು ಸುಖಿಸಬೇಕು ಅನ್ನೋದು. ಆ ಅರ್ಥದಲ್ಲಿ ಇವನು ಗೌರವವನ್ನು ತೋರ್ಪಡಿಸ್ತಾನೆ. ಆಮೇಲೆ ಮತ್ತೂ ಮುಂದುವರೆದು ಹೇಳ್ತಾನೆ, ನಿಮಗೆ ಯಾವ ವಸ್ತುಗಳು ಬೇಕಿಲ್ಲ ನಮಗೆ ಗೊತ್ತಿದೆ. ನೀವು ಕಲ್ಪವೃಕ್ಷಗಳಿಗೆ ಸನ್ಯಾಸ ಬಂದಂತೆ ಇರಬಹುದು ಅಂತಂದ್ರೆ ನಿಮಗೆ ನಾವು ಏನು ಕೊಡೋದಕ್ಕಾಗತ್ತೆ? ಆದರೆ ಇಷ್ಟೇ, ಏತೇ ವಯಂ, ಇದು ನೋಡಿ ನಾವು ಅಮೀ ದಾರಾಹ, ಇಲ್ಲಿ ದಾರಾಹ ಅಂತ ಬಹುವಚನದಲ್ಲಿ ಗೌರವದಿಂದ ಹೆಂಡತಿಯನ್ನ ತೋರಿಸಿದ್ದಾರೆ. ವಯಂ ಅಮೀ ದಾರಾಹ ಕನ್ಯೇಯಂ ಕುಲ ಜೀವಿತಂ, ನಮ್ಮ ಮನೆತನದ ಜೀವಾಳ ಅವಳು. ಆ ಮಗಳು ಅಂದ್ರೆ ನಮ್ಮ ಮನೆಯ ಸಂಪತ್ತಿ, ನಮ್ಮ ಮನೆಯ ಉಸಿರು, ನಮ್ಮ ಮನೆಯ ಸೌಭಾಗ್ಯ. ಭೂತ ಏನತ್ರ ಕಾರ್ಯ ಅನಾಸ್ಥ ಬಾಹ್ಯ ವಸ್ತುಷು. ನಿಮಗೆ ಬೇರೆ ಬೇಕಿಲ್ಲ ಅಂತ ಗೊತ್ತು, ನಾವು ನಮ್ಮನ್ನೇ ತೆಗೆದುಕೊಂಡು ಬಿಡ್ತೀವಿ, ನಮ್ಮನ್ನೇ ನಿಮಗೆ ತೆಗೆದುಕೊಂಡು ಬಿಡ್ತೀವಿ. ಇರೋರು ನಾವು 3 ಜನ. ಮಗ ಮೈನಾಕ ಸಮುದ್ರದೊಳಗೆ ಯಾವಾಗಲೂ ಮುಳುಗೋಗಿದ್ದಾನೆ. ಅವನ ಪಾಪ ಲಾಜಹೋಮಕ್ಕೂ ಬಂದು ಅರಳನ್ ಎತ್ತು ಹಾಕುವಂತ ಶಕ್ತಿ ಅವನಿಗೆ ಇಲ್ಲ. ಹಾಗಿರುವಾಗ ಇರೋದು ಒಬ್ಬಳೆ ಮಗಳು. ಕನ್ಯೆ ಕುಲಜೀವಿತಂ ಏತೇ ವಯಂ ಅಮೀದಾರ. ಇಷ್ಟು ಚೆನ್ನಾಗಿ ವಿ ಆರ್ ಅಟ್ ಯುವರ್ ಡಿಸ್ಪೋಸಲ್ ಅಂತ ಹೇಳಿಸ್ತಾನೆ. ಏನು ಕಲಿಯಿರಿ, ಇಂಥ ಮಹನೀಯತೆ. ಆಗ ನೋಡಿ ಸಪ್ತರ್ಷಿಗಳು ಹೇಳ್ತಾರೆ, उपपन्नमिदं सर्वं अतः परमपि त्वयि. उपपन्नमिदं सर्वं अतः परमपि त्वयि. मनसः शिखराणां च सदृशी ते समुन्नति. तदागमनकार्यं नः, तदागमनकार्यं नः, शृणुकार्यं तवैव तत्, शृणुकार्यं तवैव तत्. श्रेयसामुपदेशात्तु, श्रेयसामुपदेशात्तु वयमत्रांशभागिनः, ಎಷ್ಟೋ ಬಾರಿ ಅಪ್ಪ ಅಮ್ಮಂದ್ರಿಗಿಂತ ಮಕ್ಕಳು ಚೆನ್ನಾಗಿರ್ತಾರೆ.
ಈ ಕಮಾಜ್ ರಾಗದ ಕಥೆ ಹಾಗೇನೆ. ಅದರ ಅಪ್ಪ ಹರಿಕಾಂಬೋಜಿಗಿಂತ ಕಮಾಜ್ ನಿಜವಾಗಿರ್ತಕ್ಕಂಥ. ಹರಿಕಾಂಬೋಜಿಯಲ್ಲಿ ತುಂಬಾ ಒಳ್ಳೊಳ್ಳೆ ಜನ್ಯ ರಾಗಗಳು ಬಂದಿವೆ. ಹರಿಕಾಂಬೋಜಿ ಅಂತ ವಿಶೇಷ ಅಂತ ಅನ್ಸೋದಿಲ್ಲ, ಚೆನ್ನಾಗಿರುತ್ತೆ. ಆದರೆ ಈ ಕಮಾಜ್ನಷ್ಟಿರೋದಿಲ್ಲ. ಯಾಕೆಂದ್ರೆ ಬೇರೆ ಬೇರೆ ಬೆರೆಯುತ್ತವೆ ಭಾಷಾಂಗ ಪ್ರಯೋಗಗಳು, ಕಾಕಲ್ ನಿಷಾದ, ಕೈಶಿಕ್ ನಿಷಾದ ಎಲ್ಲವನ್ನು ನಮ್ಮ ವಾಸುದೇವಾಚಾರ್ಯದಿಂದ ಈಚೆಗೆಲ್ಲ ಸೇರಿಸಿಬಿಟ್ಟಿದ್ದಾರೆ. ಒನಕು ವಯ್ಯಾರ ತುಂಬಾ ಬಂದುಬಿಟ್ಟಿದೆ ಈ ರಾಗಕ್ಕೆ. ಹಾಗೆ ಮುಂದೆ ತಲೆಮಾರು ಚೆನ್ನಾಗಾದ್ರೆ ಸೊಗಸು. ತುಂಬಾ ಮಡಿ ಅಪ್ಪ ಅಮ್ಮಂದ್ರಿಗೆ ಈ ಕಡೆ ಮಡಿಯೂ ಇರ್ಲಿ, ಆ ಕಡೆ ಬೇಲಿಗೆನೂ ಇರ್ಲಿ, ರಿಸೆಪ್ಷನ್ನೂ ಇರ್ಲಿ, ಮದುವೆನೂ ಇರ್ಲಿ, ಸೂಟೂ ಇರ್ಲಿ, ಕಚ್ಚೆ ಪಂಚೆನೂ ಇರ್ಲಿ, ಸೊಗಸು. ಇಂಥದ್ದು ಜನ್ಯರಾಗಗಳ ಸೊಗಸು. ವಾಸ್ತವದಲ್ಲಿ ನೋಡಿದ್ರೆ ಎಷ್ಟೋ ಬಾರಿ ಜನ್ಯರಾಗಗಳು ಐತಿಹಾಸಿಕವಾಗಿ ಪ್ರಾಚೀನ, ಜನಕರಾಗಗಳು ಶಾಸ್ತ್ರೀಯವಾಗಿ ಪ್ರಾಚೀನ ಅಷ್ಟೇ. ದೇರ್ ಮ್ಯಾಥಮೆಟಿಕಲ್ ಆಂಟಿಕ್ವಿಟಿ ಇಸ್ ಮೋರ್ ಅಷ್ಟೇ ಹೊತ್ತು ಈಸ್ಥೆಟಿಕ್ ಆಂಟಿಕ್ವಿಟಿ ಅಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲಿ ನೋಡಿ ಎಷ್ಟು ಸೊಗಸಾಗಿ ಆ ಸಪ್ತರ್ಷಿಗಳು ಅವರಿಗೆ ಪ್ರತಿಸ್ಪಂದನ ಕೊಡ್ತಾರೆ. ಉಪಪನ್ನ ವಿಧಂ ಸರ್ವಂ, ಎಲ್ಲ ಚೆನ್ನಾಗಿದೆಯಪ್ಪ, ಗುರು ಬೇಗ ಹೋಗ್ಬೇಕು, ಸಂಧ್ಯಾ ವಂದನೆ ಬೇರೆ ಉಂಟು, ಆಮೇಲೆ ಸಾಯಂ ಅಗ್ನಿಹೋತ್ರ ಮಾಡಬೇಕು, ಒಂದು ಇಲ್ಲದೆ ಅವ್ರಿಗೆ ಇರೋಕ್ಕಾಗೋದಿಲ್ಲ. ಹೀಗಾಗಿ ಅವರಿಗೆ ಚುಟುಕದಲ್ಲಿ ಮಾತು ಮುಗಿಸ್ತಾರೆ, ವಿಸ್ತಾರವಾಗೆಲ್ಲ ಮಾತಾಡೋದಿಲ್ಲ. ಇವು ಕನ್ಯೆಯಂ ಕುಲಜೀವಿತಂ ಏತೇ ವಯಂ ಅಮೀದಾರ, ನಿಮ್ಮ ಡಿಸ್ಪೋಸಲ್ ನಾವ್ ಇದೀವಿ ಅಂದ್ರೆ ಇನ್ನೇನ್ ಮುಗ್ದೇ ಹೋಯ್ತು, ಅದಕ್ಕೆ ತಕ್ಷಣ ಲಗ್ನ ಕಟ್ಟಿಸ್ಬಿಟ್ಟು ಹೊರಡೋದೇನೆ. ಉಪಪನ್ನ ವಿಧಂ ಸರ್ವಂ, ಅಲಮತಿ ವಿಸ್ತರೇಣ ಅಂತ ನಾಟಕಗಳ ಆರಂಭದಲ್ಲಿಯೇ ಸೂಚನೆ ಬರುತ್ತೆ. ಈ ರೀತಿಯಲ್ಲಿ ಉಪನ್ನ ವಿಧಂ ಸರ್ವಂ ಸರ್ವಂ ಅತಃ ಪರಮಪಿ ತ್ವಯಿ. ಇನ್ನು ಹೇಳ್ತೀವಪ್ಪ, ಮನಸ್ಸ ಶಿಖರಾಣಾಂಚ ಸದೃಶೀತೆ ಸಮುನ್ನತಿ. ನಿನ್ನ ಮನಸ್ಸು ನಿನ್ನ ಶಿಖರಗಳು ಎರಡು ಸ್ಪರ್ಧಿಸುವಂತೆ ಎತ್ತರದಲ್ಲಿವೆ. ಹೀಗೆ ಮಾತಾಡಬೇಕು. ಒಬ್ಬರು ಮೆಚ್ಚಿಕೊಳ್ಳೋದು ಅಂದ್ರೆ ಹೀಗೆ ಮೆಚ್ಚಿಕೊಳ್ಳಬೇಕು. ಸುಮ್ಮನೆ ವಿಶೇಷಗಳನ್ನು ಸೇರಿಸ್ಬಿಟ್ರೆ ಮೆಚ್ಚಿಕೊಳ್ಳೋದಾಗಲ್ಲ. ನೀವು ತುಂಬಾ ಚೆನ್ನಾಗಿ ತಿಂಡಿ ಮಾಡಿದ್ವಿ, ಬಹಳ ಚೆನ್ನಾಗಿ ಮಾಡಿದ್ವಿ, ತುಂಬಾ ಕೊಟ್ರಿ, ಚೆನ್ನಾಗಿತ್ತು, ತಟ್ಟೆ ತುಂಬಾ ಕೊಟ್ರಿ, ತಟ್ಟೆ ಚೆನ್ನಾಗಿತ್ತು, ಸಾಕು ಮಾರಿಗೌ ತಡವಾಯ್ತು. ಆ ಗೋಡಂಬಿ ಹೊಂದಿದ್ರಲ್ಲ, ಅದರ ಹದ ಎಂಥದ್ದು, ಅದರ ಸೈಜ್ ಎಂಥದ್ದು, ಬಾಯಿ ತುಂಬಿಕೊಳ್ಳೋ ತರಾನೂ ಇಲ್ಲ, ಹುಡುಕಾಡೋ ತರಾನೂ ಇಲ್ಲ, ಹಾಗಿತ್ತು. ಅದು ನಿಜವಾಗ ಹಾಕಿ ಕುಂಕುಮ ಕೇಸರಿ ಹೊರತು ರೋಗ ಬರತಕ್ಕಂಥ ಬಣ್ಣದ ಪುಡಿ ಅಲ್ಲ ಅಂತ ಗೊತ್ತಾಗ್ತಾ ಇತ್ತು. ಅದು ತುಪ್ಪ ಡಾಲ್ಡ ಅಲ್ಲ, ಅದು ತುಂಬಾ ಜಿನಿಗೆ ಜಾರ್ ಹೋಗುವಷ್ಟು ಎಗಟ್ ಬಡಿಯಷ್ಟು ಇಲ್ಲ, ಹಾಗಂತ ಪೋಟ್ಲೀಸ್ ಕಟ್ಟುವಷ್ಟು ಇದೇ ಈ ಹದದಲ್ಲಿ ಮಾಡಿದ್ರಿ. ಬಾಯಿಗೆ ಹಾಕೊಂಡ್ರೆ ಸುಡೋಷ್ಟು ಅಲ್ಲ, ಮುಟ್ಟಿದ್ರೆ ಫ್ರಿಜ್ಜಿಂದ ತೆಗೆದು ಮೊನ್ನೆ ತಂದು ಕೊಟ್ಟಿದ್ದ ಅಂತೂ ಅಲ್ಲ. ಏನ್ ಹಸನಾಗಿತ್ತು, ಏನ್ ಚೆನ್ನಾಗಿತ್ತು ಅಂತಂದ್ರೆ ಅಬ್ಸರ್ವಿಂಗ್ ಆಗಿರ್ಬೇಕು, ಅಬ್ಸರ್ವೆಂಟ್ ಆಗಿ ಆ ಎಲ್ಲ ಪರಿಶೀಲನೆಯಿಂದ ವಿವರ ಕೊಡಬೇಕು. ಆಗ ಅನುಭವಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಇಷ್ಟಾನಿಷ್ಟಗಳನ್ನು ಹೇಳೋದಕ್ಕೆ ಕತ್ತೆಗೂ ಬರುತ್ತೆ. ಮನುಷ್ಯರಿಗೆ ಆ ವಿವರಗಳನ್ನ ಕೊಡಬೇಕಲ್ಲ. ಕವಿ ಅಂದ್ರೆ ಅದೇನೆ, ಚೆನ್ನ ಹೇಗೆ ಅಂತ ತೋರ್ಪಡಿಸ್ಕೊಡ್ತಾನೆ. ಟಾಲ್ಸ್ಟಾಯ್ ಹೇಳ್ದ ಆಲ್ ಹ್ಯಾಪಿ ಹೋಮ್ಸ್ ಆರ್ ಅಲೈಕ್ ಅಂತ. ಮಹಾಕವಿಗಳು ಒಂದೊಂದು ಹ್ಯಾಪಿ ಹೋಮ್ನ ಹ್ಯಾಪಿನೆಸ್ ಯಾವ್ಯಾವ ರೀತಿ ಇದೆ ಅಂತ ಕಲ್ಪಿಸಿ ಕೊಡ್ತಾರೆ. ಇಂದ್ರಜಾಪದ ಬಣ್ಣಗಳನ್ನು ಮೀರಿಸಿದ ಬಣ್ಣಗಳನ್ನು ಮಾಡಿಸಿಕೊಡ್ತಾರೆ. ಕಿವಿಗೆ ಕೇಳಲಾಗದ ರಾಗಛಾಯೆಗಳನ್ನು ತೋರಿಸಿಕೊಡ್ತಾರೆ. ಮಹಾಕವಿ ಕಾಳಿದಾಸ ಹೀಗೆ ಮನಸ ಶಿಖರಾಣಾಂಚ ಸದೃಶೀತೆ ಸಮುನ್ನತಿ. ನಿನ್ನ ಮನಸ್ಸಿಗೂ ಅಲ್ಲಿ ಶಿಖರಾಣ ಬಹುವಚನ. ಇಷ್ಟು ಶಿಖರಗಳು ಎಷ್ಟೆಷ್ಟು ಎತ್ತರದವಿವೆ, ಆ ತರ ನಿನ್ನ ಮನಸ್ಸು ತುಂಬಾ ಎತ್ತರವಾದದ್ದಪ್ಪ ಅಂತ ಹೇಳ್ಬಿಟ್ಟು ಅಂತಾರೆ ಅವರು. ಆಮೇಲೆ ಮುಂದೆ ತಿಳಿಸ್ತಾರೆ, ತದಾಗಮನ ಕಾರ್ಯಂ ನಃ ಶೃಣು ಕಾರ್ಯಂ ತವೈವತತ್. ನಾವು ಬಂದ ಕಾರ್ಯ ನಮ್ದಲ್ಲ, ನಿಮ್ದೇನೆ. ನೀನ್ ಹೇಳಿದ್ದಿಲ್ಲ ಮೊದಲೇ, ನಾವು ಕಾರ್ಯವಿಲ್ಲದೆ ಬರ್ತೀವಿ, ನಮಗೇನು ಉದ್ದೇಶವಿಲ್ಲ, ನಮಗಾಗಬೇಕಾದ್ದೇನೂ ಇಲ್ಲ. ಅದು ನಿಜ. ಸಪ್ತರ್ಷಿಗಳು ತಮ್ಮ ಘನತೆಯನ್ನು ಬಿಟ್ಟುಕೊಡಲ್ಲ. ಯಾಕೆಂದ್ರೆ ಸತ್ಯವಾದಿಗಳು. ಕೆಲವರು ಮಿಥ್ಯಾ ವಿನಯವನ್ನ ಮಾಡ್ತಾರೆ, ಬೂಟಾಟಿಕೆ ವಿನಯ. ಆ ಬೂಟಾಟಿಕೆ ವಿನಯ ಅವ್ರನ್ನ ಹೊಗಳಲಿ ಅಂತಿರುತ್ತೆ. ಒಬ್ರು ವಿದ್ವಾಂಸರು, ನನಗೇನೂ ಗೊತ್ತಿಲ್ಲ, ನಾನು ಮೂರ್ಖ, ನಾನು ಅವಿವೇಕಿ, ನಾನು ಅಜ್ಞಾನಿ. ಬೀದಿನಲ್ಲಿ ಯಾರಾದ್ರೂ ನಿಂತ್ಕೊಂಡು ಹೇಳಿದ್ರೆ ಅವ್ರ ಕೆನ್ನೆ ಹೊಡೆದಾರೋ ಏನೋ. ಅವ್ರು ಹೇಳೋದಿಕ್ಕೆ ಯಾಕೆ ಅಂದ್ರೆ, ಇಲ್ಲ ಸ್ವಾಮಿ ನೀವು ಮಹಾಪಂಡಿತರು, ನೀವು ಲೋಕೋತ್ತರು, ಚತುರ್ದಶ ವಿದ್ಯಾ ಪಾರಂಗತರು ಅಂತ ನಾವು ಹೇಳಬೇಕು ಅಂತ. ಹಾಗಲ್ಲ, ಇರುವುದನ್ನು ಹೇಳ್ಕೊಳ್ಳೋಕೆ ಯಾವ ಸಂಕೋಚವೂ ಬೇಕಿಲ್ಲ, ಇಲ್ಲದೆ ಇರೋದನ್ನು ಮಾತ್ರ ಹೇಳ್ಕೊಳ್ಳೋದು ಬೇಡ. ಸ್ತುತಿ ಅಂದ್ರೆ ಯಥಾರ್ಥ ಗುಣಕೀರ್ತನ. ಹಾಗಾಗಿ ಶೃಣು ಕಾರ್ಯಂ ತವೈವತತ್, ಅದೆಲ್ಲ ಲೋಕಕ್ಕೆ ಬೇಕಾದ ಕಾರ್ಯ. ಶ್ರೇಯಸಾಂ ಉಪದೇಶಾತ್ತು ವಯಮತ್ರ ಅಂಶಭಾಗಿನ. ಆದರೆ ಶ್ರೇಯಸಾಂ ಉಪದೇಶಾತ್ತು, ಇದರ ಮೂಲಕ ತುಂಬಾ ದೊಡ್ಡ ಶ್ರೇಯಸ್ಸಾಗುವುದರಿಂದ ನಮಗೂ ಆ ಪುಣ್ಯದಲ್ಲಿ ಒಂದು ಭಾಗ ಇದೆ. ನಮ್ಮ ಕೆಲಸ ಅಲ್ಲ, ಅರೆ ನಮಗೆ ಫಲ ಇದೆ, ಇದಕ್ಕಿಂತಲೂ ಬೇಕಾಗ್ತದೆ. ಕೆಲಸ ನಮ್ಮದಲ್ಲ, ಅರೆ ಫಲ ನಮಗಿದೆ ಅಂದ್ರೆ ಇಷ್ಟು ದೊಡ್ಡದಾದದ್ದು ನಾವು ಏನೂ ಮಾಡ್ತಿಲ್ಲ, ನೋ ಫೇವರ್ ಫ್ರಮ್ ಅವರ್ ಸೈಡ್ ಅಂತ. ಈ ಮಾತುಗಳು ಎಷ್ಟು
ನಮ್ಮ ಮನಸ್ಸಿನಲ್ಲಿ ಅನುರಣನವಾಗ್ತಾ ಇರ್ತದೆ. ಆ ಭಾವ ತುಂಬಾ ದೊಡ್ಡದಾದ ಕವಿಯ ಭಾವ. ಮತ್ತೆ ಇದಕ್ಕೆ ಆರ್ಷ ಛಂದಸ್ಸು ಅನುಷ್ಠುಪ್ಪನ್ನು ಬಳಸ್ಕೊಂಡಿದ್ದಾನೆ. ದಿವ್ಯವಾದ ವ್ಯಾಸ ವಾಲ್ಮೀಕಿಗಳ ಉತ್ತರಾಧಿಕಾರಿತ್ವ ಕಾಣಿಸುತ್ತೆ ಅನ್ಸುತ್ತೆ. ಶಿವಪಾರ್ವತಿಯರ ಮದುವೆ ಅಂತಂದ್ರೆ ಜಗನ್ಮಾತಾಪಿತೃಗಳ ವಿವಾಹಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮ್ಮ ಊರುಗಳಲ್ಲಿ, ಹಳ್ಳಿಗಳಲ್ಲಿ ನಾವಿಲ್ಲೂ ಸೀತಾರಾಮರ ಕಲ್ಯಾಣ ಮಾಡ್ತೀವಿ, ಗಿರಿಜಾ ಕಲ್ಯಾಣ ಮಾಡ್ತೀವಿ. ನಾವು ವರನ ಪಕ್ಷ, ವಧುವಿನ ಪಕ್ಷ ಇದ್ದು ಮಾಡೋದೇನು. ನಮ್ಮ ಊರಿನಲ್ಲಿ ನಡೀತಾ ಇದ್ದಾಗಂತೂ ನಮ್ಮ ಕಡೆಗೆ ಬರ್ತಾ ಇದ್ದಿದ್ದು ಒಂದು ಕೈಂಕರ್ಯ, ಸೀತಾರಾಮನ ಮದುವೆ ಆಗುವಾಗ ಸೀತೆ ಜಡೆಯನ್ನು ಮೇಲೆ ಕೆತ್ತಬೇಕು ಮಾಂಗಲ್ಯ ಧಾರಣ ಕಾಲದಲ್ಲಿ ಅಂತ. ಅದು ನಾದಿನಿ ಕಡೆಯಿಂದ ಆಗತಕ್ಕಂಥದ್ದು ನಮ್ಮಲ್ಲೆಲ್ಲ ಉಂಟು. ಲಾಜಹೋಮಕ್ಕೆ ವಧುವಿನ ತಂಗಿ ಬಂದು ಲಾಜ ಅಂದ್ರೆ ಅರಳನ್ನ ಹಾಕಬೇಕು ಅಂತ. ಅದೇ ಸಂದರ್ಭದಲ್ಲಿ ಮಾಂಗಲ್ಯ ಧಾರಣೆ ಆಗುವಾಗ ವರನ ಸಹೋದರಿ ಬಂದು ವಧುವಿನ ಜಡೆ ಎತ್ತಬೇಕು. ಆಗ ಜಡೆ ಹಿಂದೆ ಮಾಂಗಲ್ಯ ಧಾರಣೆ ಆಗುತ್ತದೆ ಅಂತ. ಆ ಲಾಜಹೋಮದ ಕಾಲದಲ್ಲಿ ವರ ವಧುವಿನ ಸಹೋದರನಿಗೆ ಏನಾದ್ರು ಉಡುಗೊರೆ ಕೊಡಬೇಕು. ಈ ಮಾಂಗಲ್ಯ ಧಾರಣ ಕಾಲದಲ್ಲಿ ವಧು ತನ್ನ ನಾದಿನಿಗೆ ಉಡುಗೊರೆ ಕೊಡಬೇಕು. ಮೊದಲೇ ಯಾರ್ಯಾರನ್ನು ಬುಕ್ ಮಾಡ್ಕೊಳ್ಬೇಕು ಹಾಗೆ ಮಾಡ್ಕೊಂಡಿರ್ತಾರೆ. ಮತ್ತೆ ಇದು ಸಣ್ಣ ಪುಟ್ಟ ಉಡುಗೊರೆಯಲ್ಲಿ ಒಂದು ಸಂತೋಷ ಉಂಟು. ಅದನ್ನ ನೆನೆದು ಸಂತೋಷ ಪಡಬೇಕು. ಈಗ ಎಲ್ಲವೂ ತುಂಬಾ ಸಮೃದ್ಧ ಆಗ್ಬಿಟ್ಟಾಗ ಯಾವುದಕ್ಕೂ ಬೆಲೆ ಇಲ್ಲ, ಯಾವುದಕ್ಕೂ ತೃಪ್ತಿ ಇಲ್ಲ ಅಂತ ಆಗುತ್ತೆ. ಕೆಲವಕ್ಕೆ ಕಾಯಬೇಕು. ಆ ಅರ್ಥದಲ್ಲಿ ಉದಾತ್ತವಾದ ಬಡತನ